ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ AMIS ಕನ್ನಡ. ಸೊ ಸಿಕ್ಕಾಪಟ್ಟೆ ಜ್ವರ ಬಂದಿದೆ, ಬೆಂಗಳೂರಲ್ಲಿ ಮಳೆ ಆಗ್ತಿದೆ. ಸೊ ನಂಗೆ ವೆದರ್ ಚೇಂಜ್ ಆಗಿ ಮೈಯೆಲ್ಲ ಕುತ ಅಂತ ಕುದೀತಾ ಇದೆ. ಆಲ್ಮೋಸ್ಟ್ 103-104 ಡಿಗ್ರಿ ಫೀವರ್ ಇದೆ. ನಿನ್ನೆ ಅಂತೂ ಕ್ಲಾಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಆ್ಯಕ್ಚುಲಿ ನಿಂತ್ಕೊಳ್ಳೋಕೆ ಕೂಡ ಶಕ್ತಿ ಇಲ್ಲ, ಆ ಥರ ಆಗಿದೆ ಹೆಲ್ತ್ ಕಂಡೀಷನ್. ನನಗದಷ್ಟೇ, ಸ್ವಲ್ಪ ಮಳೆ ಬಂದರೆ, ಸ್ವಲ್ಪ ವೆದರ್ ಚೇಂಜ್ ಆದರೂ, ವಾಟರ್ ಚೇಂಜ್ ಆದರೂ ನಾನು ಗಾನ್. ಅದಕ್ಕೆ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವತ್ತು ಕೂಡ ರೆಸ್ಟ್ ತೊಗೋಬೇಕಂತ ಇದ್ದೆ, ಬಟ್ ಏನು ಮಾಡಲಿ, ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಕ್ಲಾಸ್ ಮಾಡು ಅಂತ ಹೇಳಿ ಕೋರ್ಸ್ ಬಿಟ್ಟಿದ್ದೆ ನನ್ನ ಕುರ್ಚಿ ಮೇಲೆ. ಸೊ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಐ ಕೆನಾಟ್ ಯೂಸ್ ದ ಬೋರ್ಡ್ ಯೂಸ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ನಿಂತ್ಕೊಳ್ಳೋಷ್ಟು ಶಕ್ತಿ ಇಲ್ಲ ನನ್ನ ಹತ್ರ. ಬಟ್ ವಾಟ್ ಎವರ್ ಇಟ್ ಈಸ್, ಕಂಟೆಂಟಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಲ್ಲ ನಾನು. ವೆನ್ ಐ ಆಮ್ ಟೀಚಿಂಗ್, ಐ ವಿಲ್ ಟೀಚ್ ವಿತ್ ಮೈ 100%. ನೀವು ಫಾಲೋ ಆನ್ ಮಾಡ್ಕೊಳ್ತಾ ಹೋಗಿ. ಓಕೆ, NCERT ಎಕನಾಮಿನ ಮಾಡ್ತಾ ಇದ್ದೆ. 1 to 3 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. ಒಂದ್ಸಲ ಓದಿ ಅಂತ ಹೇಳಿದ್ದೆ ನಾನು ನಿಮಗೆ. ಟೆಕ್ಸ್ಟ್ ಬುಕ್ನ ಡೌನ್ಲೋಡ್ ಮಾಡಿ ಓದಿರ್ತಾರ ಅಂತ ಅನ್ಕೊಳ್ತೇನೆ. ಸೊ ನಾವು ಐ ವಿಲ್ ಗೋ ವಿತ್ ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಇನ್ ಇಂಡಿಯಾ. ಸೇಮ್ ನಾನು ಎಕ್ಸ್ಪ್ಲನೇಷನ್ ಎಲ್ಲಿ ಕೊಡ್ತೇನೆ, ಐಪ್ಯಾಡಲ್ಲಿ ಓದಿ ಆ ಲೈನ್ ಮೀನಿಂಗ್ನ ಕನ್ವೆ ಮಾಡ್ತಾ ಹೋಗ್ತೇನೆ. ಬಿಕಾಸ್ ಸಿನ್ಸ್ ಬೋರ್ಡ್ ಇಲ್ಲ ಅಲ್ವಾ, ಸೊ ಫುಲ್ ಬುಕ್ನೇ ಓದಬೇಕಾಗತ್ತೆ ನನಗೆ ಈ ಸಲ. ಓದೋಣ ಬನ್ನಿ, ಟೈಮ್ ವೇಸ್ಟ್ ಯಾಕೆ ಮಾಡೋದು, ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಎಸ್, ಫೀವರ್ ಇರೋದ್ರಿಂದ ಇನ್ ಕೇಸ್ ನನಗೆ ಸುಸ್ತು ಜಾಸ್ತಿ ಆದರೆ ನಾನು ವಿಡಿಯೋನ ಕಟ್ ಮಾಡ್ತೇನೆ. ಓಕೆ, ಮಿನಿಮಮ್ 45 ಮಿನಿಟ್ಸ್ ಅಂತ ಪ್ಲಾನ್ ಮಾಡಿದ್ದಾನೆ ಈ ಕ್ಲಾಸ್ನ. ಎನರ್ಜಿ ಇದ್ರೆ ಬಿಯಾಂಡ್ 45 1 hour ಹೊಡಿತಾನೆ. ಇಫ್ ನಾಟ್ 30 ಮಿನಿಟ್ಸ್ ಅಲ್ಲಿ ವೈಂಡ್ ಅಪ್ ಮಾಡ್ತೇನೆ. ಸೊ ಪ್ಲೀಸ್ ಅಡ್ಜಸ್ಟ್ ವಿತ್ ಇಟ್. ಸೊ ಯಾ, ಲೆಟ್ಸ್ ಸ್ಟಾರ್ಟ್. ದ ಫಸ್ಟ್ ಒನ್ ಇಸ್ ನೋಡಿ, ಹೆಸರನ್ನ ಅರ್ಥ ಮಾಡ್ಕೊಳ್ಳೋಣ. ಹ್ಯೂಮನ್ ಕ್ಯಾಪಿಟಲ್. ಒನ್ ಸೆಕೆಂಡ್, ದೇವ್ರೆ ಶಿವ. ಫಸ್ಟ್ ಒನ್ ಇಸ್ ನೋಡಿ, ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಇಂಡಿಯಾ ಅಂತ ಇದೆ. ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್. ಫಸ್ಟ್ ಆಫ್ ಆಲ್, ಕ್ಯಾಪಿಟಲ್ ಅಂದ್ರೆ ನೋಡಿ, ಕ್ಯಾಪಿಟಲ್ ಅಂದ್ರೆ ಅ ಪಾರ್ಟ್ ಆಫ್ ದ ಮನಿ. ಇನ್ವೆಸ್ಟ್ಮೆಂಟ್ ಅಂತ ಕರಿಬಹುದು, ಕ್ಯಾಪಿಟಲ್ ನ ಇನ್ವೆಸ್ಟ್ಮೆಂಟ್ ಅಂತ ಇಂಟರ್ಚೇಂಜ್ ಮಾಡಿ ಕರೀತಾರೆ. ಜನರಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ದ ಮನಿ ಯು ಸ್ಪೆಂಡ್ ಆನ್ ಬೈಯಿಂಗ್ ದ ಮಷೀನ್ಸ್. ಮಷೀನ್ಗಳ ಖರೀದಿಗೆ ನೀವೇನ ದುಡ್ಡನ್ನ ಖರ್ಚು ಮಾಡ್ತೀರಲ್ವಾ, ಅದನ್ನ ನಾವು ಜನರಲಿ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಇನ್ವೆಸ್ಟ್ಮೆಂಟ್ ಅಂದ್ರೆ ಅ ಪಾರ್ಟ್ ಆಫ್ ಸಮಥಿಂಗ್ ದಟ್ ಯು ಬೈ. ನೀವೇನೋ ಖರೀದಿ ಮಾಡ್ತಿದ್ದಾರೆ, ಯಾಕೆ ಖರೀದಿ ಮಾಡ್ತೀರಾ? ಪಾರ್ಟ್ ಆಫ್ ಸಮಥಿಂಗ್ ದಟ್ ಯು ಬೈ ವಿಚ್ ವಿಲ್ ಇನ್ಕ್ರೀಸ್ ಯುವರ್ ಪ್ರೊಡಕ್ಷನ್ ರೇಟ್. ಅಂದ್ರೆ ನೀವು ವಸ್ತುನ ಖರೀದಿ ಮಾಡಿದ್ರೆ ನೀವು ಉತ್ಪನ್ನ ಮಾಡ್ತಿರುವಂತ ಕೆಪಾಸಿಟಿ ಏನಿದೆ ಅದು ಜಾಸ್ತಿ ಆಗೋದನ್ನ ನಾವು ಫ್ಯೂಚರ್ ರಿಟರ್ನ್ಸ್ ನಾವು ಮಷೀನ್ಸ್ ಅಥವಾ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಕಾರ್ ಕಂಪನಿ ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಕಾರ್ ಕಂಪನಿ ಇದೆ ಅಂತ ಇಟ್ಕೊಳ್ಳಿ. ಈ ಕಾರಲ್ಲಿ ಒಂದು ಬೆಲ್ಟ್ ಇದೆ ಅಂತ ಇಟ್ಕೊಳ್ಳಿ. ಬೆಲ್ಟ್ ಅಂದ್ರೆ ಒಂದು ಲೈನ್ ಇದೆ ಅಂತ ಇಟ್ಕೊಳ್ಳಿ, ಪ್ರೊಡಕ್ಷನ್ ಲೈನ್ ಇದೆ. ಈ ಪ್ರೊಡಕ್ಷನ್ ಲೈನ್ ಅಲ್ಲಿ ಮಷೀನ್ಸ್ ಇದೆ ಅಂತ ಇಟ್ಕೊಳ್ಳಿ. ಸುಮ್ಮನೆ ಮಷೀನ್ಗಳ ಬಳಕೆ ಮಾಡ್ತಿದ್ದಾರೆ. ಓಕೆ, ಈ ಪ್ರೊಡಕ್ಷನ್ ಮಷೀನ್ ಅಂದ್ರೆ ಗೊತ್ತಿದೆ ಅಲ್ವಾ, ಎಲೆಕ್ಟ್ರಾನಿಕ್ ವಿಂಗ್ ಅಂತ ಇರುತ್ತೆ. ಸೊ ಮಷೀನ್ಗಳ ಬಳಕೆ ಆಗ್ತಿದೆ. ಒಂದು ಲೈನ್ ಇಂದ ಏನಾಗುತ್ತೆ, ವರ್ಷಕ್ಕೆ ದಿನಕ್ಕೆ 4 ಕಾರ್ ಉತ್ಪನ್ನ ಆಗತ್ತೆ ಅಂತ ಇಟ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಲೈನ್ ಇಂದ ದಿನಕ್ಕೆ 4 ಕಾರ್ ಉತ್ಪನ್ನ ಆಗತ್ತೆ ಅಂತ ಇಟ್ಕೊಳ್ಳಿ. ಸೊ ನೀವೇನ್ ಮಾಡ್ತಿದ್ದೀರಾ, ಇನ್ನೊಂದು ಮಷೀನ್ ನ ಖರೀದಿ ಮಾಡ್ತಿದ್ದೀರಾ, ಇನ್ನೊಂದು ಲೈನ್ ನ ಖರೀದಿ ಮಾಡ್ತಿದ್ದೀರಾ, ಪ್ರೊಡಕ್ಷನ್ ಲೈನ್ ನ. ಸೊ ಇವಾಗ ಏನಾಗುತ್ತೆ, ಇದು ಕೂಡ ದಿನಕ್ಕೆ 4 ಕಾರ್ಗಳನ್ನ ಉತ್ಪನ್ನ ಮಾಡುತ್ತೆ. ನೀವೇನ್ ಮಾಡ್ತಿದ್ದೀರಾ, ನಿಮ್ಮ ದುಡ್ಡು ಏನಿದೆ ಅದನ್ನ ನೀವು ಮಷೀನ್ಗಳ ಮೇಲೆ ಹಾಕ್ತಿದ್ದೀರಿ. ಯಾಕೆ ಹಾಕ್ತಿದ್ದೀರಾ? ಇದರಿಂದ ನಿಮ್ಮ ಉತ್ಪನ್ನತೆ ಜಾಸ್ತಿ ಆಗ್ತಿದೆ. ಇಲ್ಲೇನಾಯ್ತು, ಮೊದಲೊಂದು ಮಷೀನ್ ಇತ್ತು, ಅದು ದಿನಕ್ಕೆ 4 ಕಾರ್ಗಳ ಉತ್ಪನ್ನ ಮಾಡ್ತಿತ್ತು. ಇವಾಗ ನಾನು 2ನೇ ಮಷೀನ್ ಹಾಕಿಟ್ಟಿದ್ದೇನೆ, ದಿನಕ್ಕೆ 8 ಕಾರ್ ಉತ್ಪನ್ನ ಆಗ್ತಿದೆ. ಸೊ ಈ 2ನೇ ಮಷೀನ್ ನ ಖರೀದಿ ಮಾಡಿದ್ರಿಂದ ನಿಮ್ಮೇನ್ ಉತ್ಪನ್ನತೆ ಜಾಸ್ತಿ ಆಗಿದೆ ಅಲ್ವಾ, ಆ ಪರ್ಟಿಕ್ಯುಲರ್ ಮಷೀನ್ ನ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಇದ್ರಿಂದ ನಮಗೆ ಫ್ಯೂಚರ್ ರಿಟರ್ನ್ಸ್ ಬರುತ್ತೆ. ಜನರಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದಾಗ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋ ಪದ ಹಾಕುವಂತ ದುಡ್ಡು ಏನಿದೆ ಮಷೀನ್ಗಳ ಬಳಕೆಗೆ ಅಥವಾ ಮಷೀನ್ಗಳ ಖರೀದಿಗೋಸ್ಕರ ಬಳಸುವಂತದ್ದು. ಬಟ್ ಇಲ್ಲೇನ್ ಮಾಡ್ತಿದ್ರು ನೋಡಿ, ಈ ಚಾಪ್ಟರ್ ಹೆಸರೇ ಅದ್ಭುತವಾಗಿದೆ. ಅವ್ರು ಏನ್ ಹೇಳ್ತಿದ್ದಾರೆ, ಹ್ಯೂಮನ್ ಕ್ಯಾಪಿಟಲ್ ಅಂತ ಕರೀತಿದ್ದಾರೆ. ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಅಂತ ಕರೀತಿಲ್ಲ. ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಅಂದ್ರೆ ಏನು, ನೀವು ಮಷೀನ್ಗಳ ಬಳಕೆ ಮಾಡ್ತಿದ್ದೀರಾ, ಮಷೀನ್ಗಳ ಖರೀದಿ ಮಾಡ್ತಿದ್ದೀರಾ. ಇಲ್ಲೇನ್ ಹೇಳ್ತಿದ್ದಾರೆ, ಹ್ಯೂಮನ್ ಕ್ಯಾಪಿಟಲ್ ಅಂತ ಹೇಳ್ತಿದ್ದಾರೆ. ಇದ್ರ ಅರ್ಥ ಏನು, ದುಡ್ಡನ್ನ ತಗೊಬಂದು ಮನುಷ್ಯರ ಮೇಲೆ ಹಾಕೋಣ ಅಂತ ಹೇಳ್ತಿದ್ದಾರೆ. ಮನುಷ್ಯರು ನಮ್ಮಂತ ಹ್ಯೂಮನ್ ರಿಸೋರ್ಸ್ ಅಂತ ಏನ್ ಕರೀತೇವೆ, ಹ್ಯೂಮನ್ ರಿಸೋರ್ಸ್ ಮೇಲೆ ಹಾಕೋಣ, ಅವರು ನಮಗೆ ಫ್ಯೂಚರ್ ರಿಟರ್ನ್ ಕೊಡ್ತಾರೆ ಅಂತ ಏನ್ ಹೇಳ್ತಿದ್ದಾರೆ. ಜನರಲಿ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಅಂದ್ರೆ ಮಷೀನ್ಗಳ ಬಳಕೆ ಮಾಡಿ ಪ್ರೊಡಕ್ಷನ್ ನ ಜಾಸ್ತಿ ಮಾಡೋದು. ಇಲ್ಲೇನ್ ಹೇಳ್ತಿದ್ದಾರೆ, ದುಡ್ಡನ್ನ ತಗೊಬಂದು ಹ್ಯೂಮನ್ಸ್ ಮೇಲೆ ಹಾಕೋಣ ಅಂತ ಹೇಳ್ತಾರೆ, ದುಡ್ಡನ್ನ ತಗೊಬಂದು ಮನುಷ್ಯರ ಮೇಲೆ ಹಾಕೋಣ ಅಂತ ಹೇಳ್ತಿದ್ದಾರೆ. ಅಂಡ್ ನೆನ್ಪಿಟ್ಕೊಳ್ಳಿ, ಹ್ಯೂಮನ್ ಕ್ಯಾಪಿಟಲ್ ಏನಿದೆ ಇದು ಭಾರತಕ್ಕೆ ತುಂಬಾ ಮುಖ್ಯವಾದಂತ ಟಾಪಿಕ್. ಯಾಕೆ, 130 ಕೋಟಿ ಜನಸಂಖ್ಯೆ ಇದೆ. ಇಮ್ಯಾಜಿನ್ ಮಾಡಿ, ಜನರ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಭಾರತ ಹೇಗಿರುತ್ತೆ ಅನ್ನೋದು ಕಾನ್ಸೆಪ್ಟ್ ಮೇಲೆ ಟಾಪಿಕ್ ಬರುತ್ತೆ ಎಕಾನಮಿಯಲ್ಲಿ. ಓಕೆ, ಹ್ಯೂಮನ್ ಡೆವಲಪ್ಮೆಂಟ್ ಕೂಡ ಅಷ್ಟೇ ಮುಖ್ಯ. ಫಾರ್ ಎಕ್ಸಾಂಪಲ್, ಈಗ ಪ್ರಧಾನ ಮಂತ್ರಿ ತುಂಬಾ ಸ್ಕೀಮ್ಸ್ ಬರುತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಗೋಸ್ಕರ ಅಲ್ವಾ, ಅದೆಲ್ಲ ಇದೇ ಟಾಪಿಕ್ ಅಲ್ಲಿ ಬರುತ್ತೆ. ಸೊ ಫ್ಯೂಚರ್ ಅಲ್ಲಿ ಮುಂದೆ ಕವರ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ಳಿ, ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಇನ್ ಇಂಡಿಯಾ ಅಂದ್ರೆ
ಮನುಷ್ಯರ ಡೆವಲಪ್ಮೆಂಟ್ಗೋಸ್ಕರ ಕೆಲವೊಂದು ದುಡ್ಡನ್ನ ಹಾಕೋಣ, ಅದರಿಂದ ಏನಾಗುತ್ತೆ ಒಳ್ಳೆ ಕ್ಯಾಪಿಟಲ್ ಫಾರ್ಮ್ ಆಗುತ್ತೆ, ಹ್ಯೂಮನ್ ಕ್ಯಾಪಿಟಲ್ ಫಾರ್ಮ್ ಆಗುತ್ತೆ, ಫ್ಯೂಚರ್ ಅಲ್ಲಿ ಇದರಿಂದ ಕೂಡ ನಮಗೆ ರಿಟರ್ನ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಜನರ ಮೇಲೆ ಇನ್ವೆಸ್ಟ್ ಮಾಡೋಣ, ಜನರ ಡೆವಲಪ್ಮೆಂಟ್ಗೋಸ್ಕರ ಇನ್ವೆಸ್ಟ್ ಮಾಡೋಣ, ಲಾಂಗ್ ರನ್ ಅಲ್ಲಿ ಆ ಜನ ಡೆವಲಪ್ ಆದ್ಮೇಲೆ ದೇಶಕ್ಕೆ ಮತ್ತೆ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್. ಆಯ್ತಾ? ಸೊ ನಾವು ಲೆಟ್ ಮಿ ಕಮ್ ಟು ದಿಸ್. ಆ ಪ್ಯಾರಾಗ್ರಾಫ್ ಏನೋ ಬೇಕಾಗಿಲ್ಲ, ಫಸ್ಟ್ ಪ್ಯಾರಾಗ್ರಾಫ್ ಈ ಚಾಪ್ಟರ್ದು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ನೋಡಿ. ಇಂಟ್ರೊಡಕ್ಷನ್ ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ, ವೆರಿ ಬೇಸಿಕ್ ಲೆವೆಲ್ ಅಲ್ಲಿ ಕೊಟ್ಟಿದ್ದಾರೆ. Think of one factor that has made a great difference in the evolution of mankind. ಅಂದ್ರೆ ಮಾನವನ ಈ ಎವಲ್ಯೂಷನ್ ಏನಿದೆ, ಮಂಗನಿಂದ ಮಾನವ ಅಂತ ಏನ್ ಕರೀತಾರೆ, ಅದರಲ್ಲಿ ಮಂಗನಿಂದ ಮಾನವ ಆಗಕ್ಕೆ ಯಾವ ಫ್ಯಾಕ್ಟರ್ ಕಾರಣ ಆಯ್ತು, ಅತಿ ಮುಖ್ಯವಾದಂತ ಫ್ಯಾಕ್ಟರ್ ಏನಂತ ಯೋಚನೆ ಮಾಡ್ಬೇಕು ನೀವೀಗ. ಅಂದ್ರೆ ಮಂಗಗಳಾಗಿ ಕಾಡಲ್ಲಿರುವಂತ ನಾವು ಈಗ ಮೋಸ್ಟ್ ಪ್ರೋಗ್ರೆಸಿವ್ ಜನರಿಕ್ ಆಗಿ, ಮೋಸ್ಟ್ ಪ್ರೋಗ್ರೆಸಿವ್ ಜೆನೆಟಿಕ್ಸ್ ಆಗಿ ಒಂದು ಅದ್ಭುತವಾದಂತ ಪ್ರಾಣಿಯಾಗಿ ನಾವೀಗ ಹ್ಯೂಮನ್ ಆಗಿ ಕನ್ವರ್ಟ್ ಆಗಿದೆ, ಮನುಷ್ಯರಾಗಿ ಕನ್ವರ್ಟ್ ಆಗಿದ್ದೇವೆ. ಕೋತಿಗಳಿಂದ ಮಾನವ, ಮಂಗನಿಂದ ಮಾನವ ಆಗಿದೆ ಅಲ್ವಾ? ಇದಕ್ಕೆ ಅತಿ ಮುಖ್ಯವಾದಂತ ಕಾರಣ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ಇವ್ರೇನ್ ಹೇಳ್ತಿದ್ದಾರೆ ಗೊತ್ತಾ? ಪರ್ಹ್ಯಾಪ್ಸ್ ಇಟ್ ಈಸ್ ದ ಹ್ಯೂಮನ್ ಕೆಪಾಸಿಟಿ ಅಂತ ಹೇಳ್ತಿದ್ದಾರೆ. ನಮ್ಮ ಆಲೋಚನೆ ಶಕ್ತಿ ಬಗ್ಗೆ ಮಾತಾಡ್ತಿದ್ದಾರೆ. ನಮ್ಮ ಹತ್ರ ಆಲೋಚನೆ ಶಕ್ತಿ ಇದೆ ಅಂತ ಯಾವ್ದಕ್ಕೆ? ಟು ಸ್ಟೋರ್ ಅಂಡ್ ಟ್ರಾನ್ಸ್ಮಿಟ್ ನಾಲೆಡ್ಜ್. ಅಂದ್ರೆ ನಾವು ಜ್ಞಾನನ ಸಂಪಾದನೆ ಕೂಡ ಮಾಡ್ಬೋದು, ಆ ಜ್ಞಾನನ ಟ್ರಾನ್ಸ್ಮಿಟ್ ಅಂದ್ರೆ ಇನ್ನೊಬ್ಬರಿಗೆ ಹೇಳಿ ಕೂಡ ಕೊಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನಾವು ಈ ಮಂಗನಿಂದ ಮಾನವವಾಗಿ ಅತಿ ಮುಖ್ಯವಾದಂತ ಕಾರಣ ಏನಂತ ಹೇಳ್ತಿದ್ದಾರೆ ಅವರು? ಹ್ಯೂಮನ್ ಕೆಪಾಸಿಟಿ ಟು ಥಿಂಕ್ ಅಂಡ್ ಟ್ರಾನ್ಸ್ಮಿಟ್ ದ ನಾಲೆಡ್ಜ್ ಅಂತ ಹೇಳ್ತಿದ್ದಾರೆ. ಆಲೋಚನೆ ಶಕ್ತಿ ಏನಿದೆ ಇದು ಅತಿ ಮುಖ್ಯವಾದಂತ ಫೀಚರ್ ಅಂತ ಹೇಳ್ತಿದ್ದಾರೆ ನೋಡಿ. ಟು ಟ್ರಾನ್ಸ್ಮಿಟ್ ನಾಲೆಡ್ಜ್ ವಿಚ್ ದೇ ಹ್ಯಾವ್ ಬಿನ್ ಡೂಯಿಂಗ್ ಥ್ರೂ ಕಾನ್ವರ್ಸೇಷನ್, ಮಾತುಕತೆಯಿಂದನೂ ನಾವು ಟ್ರಾನ್ಸ್ಮಿಟ್ ಮಾಡ್ತೇವೆ ನಾಲೆಡ್ಜ್ ನ, ಒಬ್ರಿಗೊಬ್ರು ಹಂಚ್ಕೊಳ್ತಿದ್ದೇವೆ. ಥ್ರೂ ಸಾಂಗ್ಸ್, ಕೆಲವೊಂದು ಹಾಡುಗಳನ್ನ ಬರೆದು ನಾವು ನಮ್ಮ ಆಲೋಚನೆಗಳನ್ನ ಹಂಚ್ತಾ ಇದೀವಂತೆ. ಓಕೆ, ಹಾಡುಗಳಿಂದ ಹಂಚ್ತಾ ಇದೀವಂತೆ. ಜೊತೆಗೆ ಥ್ರೂ ಎಲಾಬರೇಟ್ ಲೆಕ್ಚರ್ಸ್, ಪಾಠ ಮಾಡ್ಕೊಂಡು ಕೂಡ ಹಂಚ್ತಾ ಇದೀವಂತೆ. ಸೊ ಏನ್ ಹೇಳ್ತಿದ್ರೆ, ಫಸ್ಟ್ ಆಫ್ ಆಲ್ ಮಂಗನಿಂದ ಮಾನವಾಗಕ್ಕೆ ಅತಿ ಮುಖ್ಯವಾದಂತ ಕಾರಣನೇ ಆಲೋಚನೆ ಶಕ್ತಿ. ನಾವು ಆಲೋಚನೆ ಮಾಡಿದ್ದನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಳ್ತಾ ಇದೀವಂತೆ. ಹೇಗೆ ಹಂಚ್ಕೊಳ್ತಾ ಇದ್ದೇವೆ? ಮಾತುಕತೆಯಿಂದ ಹಂಚ್ಕೊಳ್ತಾ ಇದೇವಂತೆ, ಹಾಡುಗಳಿಂದ ಹಂಚ್ಕೊಳ್ತಾ ಇದೇವಂತೆ, ಅಥವಾ ಲೆಕ್ಚರ್ ಕೊಡ್ತಾ ಇದೇವಂತೆ. ಜನರನ್ನ ಕೂರಿಸ್ಕೊಂಡು ಅವ್ರಿಗೆ ಪಾಠ ಮಾಡಿ ನಮ್ಮಲ್ಲಿರುವಂತ ಥಾಟ್ಸ್ ನ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೇವಂತೆ. ನೆನ್ಪಿಟ್ಕೊಳ್ಳಿ, ಹ್ಯೂಮನ್ ಕೆಪಾಸಿಟಿ, ಹ್ಯೂಮನ್ ಥಾಟ್ಸ್, ಆಲೋಚನೆ ಶಕ್ತಿ ಒಂದು ಇನ್ವೆಸ್ಟ್ಮೆಂಟ್ ಆಗತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಮುಂದೆ ಹೋಗೋದಾದ್ರೆ, ಬಟ್ ಹ್ಯೂಮನ್ಸ್ ಅಂದ್ರೆ ನಾವು ಮನುಷ್ಯರು, ಆ ಕಾಲದ ಮನುಷ್ಯರು, ಬಟ್ ಹ್ಯೂಮನ್ಸ್ ಸೂನ್ ಫೌಂಡ್ ಔಟ್ ದಟ್ ವಿ ನೀಡ್ ಅ ಗುಡ್ ಡೀಲ್ ಆಫ್ ಟ್ರೈನಿಂಗ್ ಅಂಡ್ ಸ್ಕಿಲ್ಸ್ ಟು ಥಿಂಕ್ಸ್ ಎಫಿಷಿಯೆಂಟ್ಲಿ, ಟು ಡೂ ಥಿಂಗ್ಸ್ ಎಫಿಷಿಯೆಂಟ್ಲಿ. ಅಂದ್ರೆ ಏನ್ ಹೇಳ್ತಿದ್ದಾರೆ? ನಮ್ಮ ಆಲೋಚನೆ ಶಕ್ತಿ ಸರಿಯಾಗಿದೆ, ಆಯ್ತಾ? ಬರೀ ಆಲೋಚನೆ ಶಕ್ತಿ ಒಂದೇ ಸಾಕಾಗಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಆಲೋಚನೆ ಶಕ್ತಿ ಜೊತೆ ನಾವು ಆ ತಲೆನ ಟ್ರೈನ್ ಮಾಡ್ಬೇಕಂತೆ. ವಿ ಹ್ಯಾವ್ ಟು ಟ್ರೈನ್ ಅವರ್ ಸೆಲ್ಫ್. ನಾವು ನಮ್ಮ ಆಲೋಚನೆ ಶಕ್ತಿನ, ನಮ್ಮನ್ನ ನಾವು ಟ್ರೈನ್ ಮಾಡ್ಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕಂದ್ರೆ, ಸ್ಕಿಲ್ಸ್ ಅಂದ್ರೆ ಗೊತ್ತೇ, ಸಾಮರ್ಥ್ಯ ಅಂತ ಕರೀತಾರೆ. ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸ್ಕಿಲ್ಸ್, ಕನ್ನಡದಲ್ಲಿ ಸ್ಕಿಲ್ಸ್ ನ ಎಕ್ಸಾಕ್ಟ್ ಆಗಿ ಏನ್ ಹೇಳ್ತಾರೆ ಅಂತ ನಂಗೆ ನೆನಪಾಗ್ತಿಲ್ಲ ಜ್ವರದಿಂದ. ಸ್ಕಿಲ್ಸ್ ಅಂದ್ರೆ ಟ್ಯಾಲೆಂಟ್ಸ್. ಓಕೆ, ನಿಮ್ಮ ಹತ್ರ ಏನೋ ಒಂದು ಮಾಡುವಂತ ಕೆಪಾಸಿಟಿ ಇದೆ, ಅದನ್ನ ಇನ್ನೂ ಉನ್ನತವಾಗಿ ಮಾಡೋದು ಹೇಗೆ? ಫಾರ್ ಎಕ್ಸಾಂಪಲ್, ನೀವು ವ್ಯವಸಾಯ ಮಾಡ್ತಿದ್ದೀರಾ, ಆ ವ್ಯವಸಾಯನ ಇನ್ನೂ ಅದ್ಭುತವಾಗಿ ಮಾಡೋದು ಹೇಗೆ? ಇನ್ನೂ ತಂತ್ರಜ್ಞಾನ ಬಳಸ್ಕೊಳ್ಳೋದನ್ನ ಜಾಸ್ತಿ ಮಾಡೋದು ಹೇಗೆ? ಇದನ್ನ ಸ್ಕಿಲ್ ಡೆವಲಪ್ಮೆಂಟ್ ಅಂತಾರೆ. ಫಾರ್ ಎಕ್ಸಾಂಪಲ್, ನಾನು ಪಾಠ ಮಾಡ್ತಿದ್ದೇನೆ, ಟೀಚಿಂಗ್ ಇಸ್ ಮೈ ಸ್ಕಿಲ್. ಇದನ್ನ ನಾನು ಇನ್ನೂ ಜಾಸ್ತಿ ಹೇಗೆ ಬೆಳೆಸ್ಕೊಂಡು ಬರ್ಬೋದು, ಇದನ್ನ ಇನ್ನೂ ಹೇಗೆ ಮುಂದೆ ತಗೊಂಡು ಹೋಗ್ಬೋದು, ಇದನ್ನ ನಾವು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಸೊ ಏನ್ ಹೇಳ್ತಿದ್ದಾರೆ ಅವರು? ವಿ ಹ್ಯಾವ್ ಟು ಫೈಂಡ್ ಟ್ರೈನಿಂಗ್. ನಾವು ಟ್ರೈನಿಂಗ್ ಕೊಡ್ಬೇಕಂತ ಜನರಿಗೆ. ನನಗೀಗ ಪಾಠ ಮಾಡೋದು ಹೇಗೆ ಅಂತ ಟ್ರೈನಿಂಗ್ ಕೊಟ್ರೆ ನಾನು ಇನ್ನೂ ಉನ್ನತವಾಗಿ ಟ್ರೈನಿಂಗ್ ಮಾಡ್ತೇನೆ, ಇನ್ನೂ ಉನ್ನತವಾಗಿ ಟೀಚಿಂಗ್ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ಸೊ ಏನ್ ಹೇಳ್ತಿದ್ದಾರೆ? ಹ್ಯೂಮನ್ ಕೆಪಾಸಿಟಿ ದ ಫಸ್ಟ್ ಒನ್. ಆಲೋಚನೆ ಶಕ್ತಿ ಅತಿ ಮುಖ್ಯವಾದಂಥದ್ದು. ಅದರಲ್ಲೂ ಆಲೋಚನೆ ಶಕ್ತಿಗೆ ಇನ್ನೂ ಜಾಸ್ತಿ ರಿಟರ್ನ್ಸ್ ಬರೋಕ್ಕೋಸ್ಕರ, ಇನ್ನೂ ಜಾಸ್ತಿ ನಾವು ಲಾಭ ಪಡೆಯೋದಕ್ಕೋಸ್ಕರ ಟ್ರೈನಿಂಗ್ ಮಾಡ್ಬೇಕಂತ ಹೇಳ್ತಾರೆ. ನಾವು ಜನರನ್ನ ಟ್ರೈನ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ಕಂಪ್ನಿ ಪ್ಲೇಸ್ ಆದ್ರೂ ಕೂಡ ಅವ್ರು ಫಸ್ಟ್ 3 to 4 months ನಿಮಗೆ ಟ್ರೈನಿಂಗೇ ಕೊಡೋದು. ಈಗ ಕಾರ್ ಡ್ರೈವಿಂಗ್ ಮಾಡ್ತೀರಾ ಅಂದ್ರೂ ಕೂಡ ಫಸ್ಟ್ ಕಾರ್ ಟ್ರೈನಿಂಗ್ ಕೊಡ್ತಾರೆ ನಿಮಗೆ, ಕಾರ್ನ ಹೆಂಗ್ ಓಡಿಸೋದು ಅಂತ ಅಲ್ವಾ? ಸೊ ಏನ್ ಹೇಳ್ತಿದ್ದಾರೆ? ಜನರನ್ನ ಟ್ರೈನ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಟ್ರೈನ್ ಮಾಡೋದ್ರಿಂದ ಜನರು ಇನ್ನೂ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಓಕೆ, ಮುಂದೆ ಹೋಗೋದಾದ್ರೆ, we know that ನೋಡಿ, ಇವಾಗ we know that the labor skill of an educated person is more than that of an uneducated person. ಇದು ನಿಮ್ಗೆ ಗೊತ್ತಿರುತ್ತೆ. ಅವನೇನ್ ಹೇಳ್ತಾರೆ? ಲೇಬರ್ ಸ್ಕಿಲ್ ಅಂದ್ರೆ ಕೆಲಸ ಮಾಡುವಂತ ಸಾಮರ್ಥ್ಯ, ಕೊಟ್ಟಿರೋ ಕೆಲಸನ ಮಾಡುವಂತ ಸಾಮರ್ಥ್ಯ, ಆಯ್ತಾ? ಇದೇನಿದೆ, ಇದು ಓದಿರುವಂತ ವಿದ್ಯಾವಂತನಿಗೆ ಜಾಸ್ತಿ ಇರತ್ತಂತೆ. ಅವಿದ್ಯಾವಂತನಿಗಿಂತ ಓದಿರೋ ವಿದ್ಯಾವಂತನಿಗೆ ಅಂದ್ರೆ ಕೆಲಸನ ಸ್ಕಿಲ್ ಆಗಿ ಮಾಡುವಂತ ಕೆಪಾಸಿಟಿ ಜಾಸ್ತಿ ಇರತ್ತಂತೆ. ಇದು ನಿಜಾನೇ ಅಲ್ವಾ? ಇದು ನಿಜಾನೇ. ಫಾರ್ ಎಕ್ಸಾಂಪಲ್, ಈಗ ಆದಿವಾಸಿ ಜನನ, ಫಾರ್ ಎಕ್ಸಾಂಪಲ್ ಪ್ರಿಮಿಟಿವ್ ಸೊಸೈಟಿನ ನೀವು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಏನ್ಷಿಯಂಟ್ ಟೈಮ್ ಪೀರಿಯಡ್ ಅಲ್ಲಿ ನಾವು ಅಗ್ರಿಕಲ್ಚರ್ ಏನಿದೆ, ವ್ಯವಸಾಯ ಏನಿದೆ, ನಾವು ಜನರಲಿ ಹೆಂಗ್ ಮಾಡ್ತಿದ್ವಿ? ಎತ್ತಿನ ಗಾಡಿ ಎತ್ತುಗಳನ್ನ ಬಳಸ್ಕೊಂಡು ಮಾಡ್ತಾ ಇದ್ವಿ. ಬಟ್ ಯಾವಾಗ ಆ ವ್ಯಕ್ತಿ ಎಜುಕೇಟೆಡ್ ಆಗ್ತಾ ಬರ್ತಾನೆ, ಜ್ಞಾನ ಸಂಪಾದನೆ ಮಾಡ್ಕೊಂಡು ಬರ್ತಾನೋ, ಯಾವಾಗ ಅವನು ಪ್ರಪಂಚದ ಬಗ್ಗೆ ತಿಳ್ಕೊಳ್ತಾ ಬರ್ತಾನೆ, ಗೊತ್ತಾಗುತ್ತೆ, ಓ, ಎತ್ತಿನ ಗಾಡಿಗೆ ಸರಿಸಾಟಿಯಾಗಿ ಅಥವಾ ಅದಕ್ಕಿಂತ ಉನ್ನತವಾಗಿ ಈಗ ಟ್ರ್ಯಾಕ್ಟರ್ ಬಂದಿದೆ. ಟ್ರ್ಯಾಕ್ಟರ್ ಬಗ್ಗೆ ತಿಳ್ಕೊಳ್ತಾನೆ, ಟ್ರ್ಯಾಕ್ಟರ್ ಬಗ್ಗೆ ಕಲಿತಾ ಇದ್ದಾನೆ. ಓ,
ಟ್ರ್ಯಾಕ್ಟರ್ನ ಬಳಸೋದ್ರಿಂದ ನಮ್ಮ ಉನ್ನತ ಉತ್ಪನ್ನ ಏನಿದೆ ಅದನ್ನ ಜಾಸ್ತಿ ಉನ್ನತವಾಗಿ ಮಾಡ್ಬೋದು ಅಂತ ಅನ್ಕೊಂಡು ಅವ್ನು ಏನ್ ಹೇಳ್ತಾನೆ, ಈಗ ನಾಲೆಜ್ ನ ಗೇನ್ ಮಾಡಿದ್ದಾನೆ. ಮೊದಲು ಅವನೇನ್ ಅನ್ಕೊಂಡಿದ್ದೆ, ಎತ್ತಿನ ಗಾಡಿನೇ ಶ್ರೇಷ್ಠ ಅಂತ ಅನ್ಕೊಂಡಿದ್ದ ವ್ಯವಸಾಯ ಮಾಡಕ್ಕೆ. ಇವಾಗ ಏನ್ ಅನ್ಕೊಳ್ತಿದ್ದಾನೆ, ಟ್ರ್ಯಾಕ್ಟರ್ನ ಬಳಸೋಣ, ಟ್ರ್ಯಾಕ್ಟರ್ನ ಬಳಸಿದ್ರೆ ಮನುಷ್ಯರ ಶಕ್ತಿ ಕಮ್ಮಿ ಇರುತ್ತೆ ಬಟ್ ಉತ್ಪನ್ನತೆ ಜಾಸ್ತಿ ಇರುತ್ತೆ ಅಂತ ಮಾತಾಡ್ತಿದ್ದಾರೆ. ಅದೇ ಅವ್ರು ಹೇಳ್ತಿರೋದು. ಏನ್ ಹೇಳ್ತಿದ್ದಾರೆ, ವಿ ನೋ ದಟ್ ಲೇಬರ್ ಸ್ಕಿಲ್ ಅಂದ್ರೆ ಕೆಲಸ ಮಾಡುವಂತ ಸಾಮರ್ಥ್ಯ, ಒಬ್ಬ ಕೂಲಿಗಾರನ ಸಾಮರ್ಥ್ಯ, ಕೆಲಸ ಮಾಡುವಂತ ಸಾಮರ್ಥ್ಯ ಏನಿದೆ ಅದೊಬ್ಬ ವಿದ್ಯಾವಂತನಲ್ಲಿ ಜಾಸ್ತಿ ಇರತ್ತಂತೆ ಅವಿದ್ಯಾವಂತನಿಗೆ ಕಂಪೇರ್ ಮಾಡ್ಕೊಂಡು. ಇದು ನಿಜ, ಇದನ್ನ ನೀವು ಡಿಬೇಟ್ ಮಾಡಕ್ಕಾಗಲ್ಲ. ಇಟ್ಸ್ ಅ ವೆರಿ ವೆಲ್ ನೋನ್ ಫ್ಯಾಕ್ಟ್, ಆಯ್ತಾ. ಅಂಡ್ ಹೆನ್ಸ್ ದ ಫಾರ್ಮರ್ ಏಬಲ್ ಟು ಜನರೇಟ್ ಮೋರ್ ಇನ್ಕಮ್ ದೆನ್ ದ ಲ್ಯಾಟರ್. ಅಂದ್ರೆ ಯಾವ ವ್ಯಕ್ತಿ ಎಜುಕೇಶನ್ ನ ಬಳಸಿ ಎಜುಕೇಟೆಡ್ ಆಗಿ ಕೆಲಸ ಮಾಡ್ತಾನೋ ಅವನು ಸಂಪಾದನೆ ಮಾಡುವಂತ ಸಂಬಳ ಏನಿದೆ ಅದು ಅನ್ಎಜುಕೇಟೆಡ್ ಪರ್ಸನ್ ಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದು ನಿಜಾನೇ ಅಲ್ವಾ? ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು 10 ಎಕರೆ ಜಮೀನ್ ಇದೆ ಅಂತ ಇಟ್ಕೊಳ್ಳಿ, ನೀವು ಅವಿದ್ಯಾವಂತರ ಅಂತ ಇಟ್ಕೊಳ್ಳಿ, ನಿಮ್ಗೆ ಈ ಪ್ರಪಂಚದ ಜ್ಞಾನ ಇಲ್ಲ ಅಂತ ಇಟ್ಕೊಳ್ಳಿ, ನೀವು ಎತ್ತಿನ ಗಾಡಿ ಬಳಸ್ಕೊಂಡು ಎತ್ತುಗಳನ್ನ ಬಳಸ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದೀರಾ. ಪಕ್ಕದೂರಲ್ಲಿ ಯಾರೊಬ್ಬ ವ್ಯಕ್ತಿ ಹತ್ರ 10 ಎಕರೆ ಜಮೀನ್ ಇದೆ ಬಟ್ ಅವನು ವಿದ್ಯಾವಂತನಾಗಿ ಈ ಇರಿಗೇಷನ್ ಸಿಸ್ಟಮ್, ನೀರಾವರಿ ವ್ಯವಸ್ಥೆನ ಮಾಡ್ಕೊಂಡಿದ್ದಾನೆ, ಓಕೆ, ಟ್ರ್ಯಾಕ್ಟರ್ಗಳ ಬಳಸ್ತಾ ಇದ್ದಾನೆ, ಮಷಿನ್ಗಳನ್ನ ಬಳಸ್ತಾ ಇದ್ದಾನೆ, ಅವನು ಕೂಡ ಉತ್ಪನ್ನತೆ ಮಾಡ್ತಿದ್ದಾನೆ. ಇದ್ರಲ್ಲಿ ಯಾರಿಗೆ ಉತ್ಪನ್ನತೆ ಜಾಸ್ತಿ ಬರುತ್ತೆ? ಇವನ ಹತ್ರ ಗೊಬ್ಬರ ಕೂಡ ಇದೆ, ಫರ್ಟಿಲೈಸರ್ಸ್ ಕೂಡ ಇದೆ. ಏನಾಗ್ತಿದೆ, ಇವನ ಹತ್ರ ಜಾಸ್ತಿ ನಾಲೆಜ್ ಇರೋದ್ರಿಂದ ಆ ನಾಲೆಜ್ ನ ಅವನ ಕೆಲಸದಲ್ಲಿ ಬಳಸ್ಕೊಂಡು ಉತ್ಪನ್ನತೆ ಜಾಸ್ತಿ ಮಾಡ್ತಾನೆ. ಆ ಹಳ್ಳಿಯಲ್ಲಿ ಎತ್ತಿನ ಗಾಡಿ ಬಳಸ್ತಿರುವಂತ ವ್ಯಕ್ತಿ ಒಂದು ವರ್ಷಕ್ಕೆ 10 ಕ್ವಿಂಟಲ್ ಅಕ್ಕಿ ಬೆಳೆದ್ರೆ ಈ ವ್ಯಕ್ತಿ 20 ಕ್ವಿಂಟಲ್ ಅಕ್ಕಿ ಬೆಳೆಯೋ ಸಾಮರ್ಥ್ಯ ಹೊಂದಿರ್ತಾನೆ ಅಲ್ವಾ? ಇವನಿಗೆ ಮಳೆ ಯಾವಾಗ ಬರತ್ತಂತ ಗೊತ್ತಿರುತ್ತೆ, ಎಜುಕೇಟೆಡ್, ಮಾನ್ಸೂನ್ ವಿಂಡ್ಸ್ ಯಾವಾಗ ಬರತ್ತಂತ ಗೊತ್ತಿರುತ್ತೆ, ಆ ನೀರ್ನ ಹೆಂಗ್ ಉಳಿಸ್ಕೋಬೇಕಂತ ಗೊತ್ತಿರುತ್ತೆ. ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಸೊ ಯಾವಾಗ ನೀವು ಎಜುಕೇಶನ್ ನ ನಿಮ್ಮ ಕೆಲಸದಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತಿರೋ, ನೀವು ಯಾವಾಗ ನಿಮ್ಮ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಂಡು ಹೋಗ್ತಿರೋ ಅದರ ರಿಟರ್ನ್ಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇಟ್ಸ್ ಅ ವೆಲ್ ನೋನ್ ಫ್ಯಾಕ್ಟ್, ಆಯ್ತಾ. ಒಂದು ನಿಮಿಷ. ಇಟ್ಸ್ ಅ ವೆಲ್ ನೋನ್ ಫ್ಯಾಕ್ಟ್. ಆಮೇಲೆ ಹೇಳ್ತಿದ್ದಾರೆ, ಅಂಡ್ ಹಿಸ್ ಆರ್ ಎಜುಕೇಟೆಡ್ ಪರ್ಸನ್ ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇಟ್ಸ್ ಅ ಫ್ಯಾಕ್ಟ್ ಅಲ್ವಾ? ಈ ವ್ಯಕ್ತಿ 10 ಕ್ವಿಂಟಲ್ ಅಕ್ಕಿ ಬೆಳೀತಿದ್ದಾನೆ, ಈ ವ್ಯಕ್ತಿ 20 ಕ್ವಿಂಟಲ್ ಅಕ್ಕಿ ಬೆಳೀತಿದ್ದಾನೆ. 10 ಕ್ವಿಂಟಲ್ ಅಕ್ಕಿ ಏನಿದೆ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಯಾರ ಹತ್ರ? ಒಬ್ಬ ವಿದ್ಯಾವಂತನ ಹತ್ರ. ಅವಿದ್ಯಾವಂತನ ಹತ್ರ ಆ ಫೀಚರ್ ಇದೆ. ನೋಡಿ, ಯಾವಾಗ ನೀವು ಇಲ್ಲಿ ವಿದ್ಯಾವಂತ ಮತ್ತೆ ಅವಿದ್ಯಾವಂತ ಅಂತ ಕೇಳ್ತಿರೋ, ಸ್ಕೂಲಲ್ಲಿ ಕಲಿಯೋದನ್ನ ಮಾತ್ರ ಅಂತ ಅನ್ಕೋಬೇಡಿ. ಸ್ಕೂಲ್ಗೆ ಹೋಗಿ ಸರ್ಟಿಫಿಕೇಟ್ ತಗೊಬಂದ ಅಂತ ಅನ್ಕೋಬೇಡಿ. ಪ್ರಪಂಚದ ಜ್ಞಾನ ತಿಳ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳಿ. ಇಲ್ಲಿ ವೆನ್ ಎಜುಕೇಟೆಡ್ ಬರೀ ಸ್ಕೂಲ್ಗೆ ಹೋಗಿ ಮಾರ್ಕ್ಸ್ ತಗೊಬರೋ ವ್ಯಕ್ತಿ ಅಲ್ಲ, ಪ್ರಪಂಚದ ಜ್ಞಾನ ತಿಳ್ಕೊಂಡಿರುವಂತ ವ್ಯಕ್ತಿ. ಫಾರ್ ಎಕ್ಸಾಂಪಲ್, ನಾನೀಗ ಸ್ಕೂಲ್ಗೆ ಹೋಗಿದ್ದೇನೆ, ಯಾರೋ ಒಬ್ರು ಸ್ಕೂಲ್ಗೆ ಹೋಗಿಲ್ಲ ಬಟ್ ಆ ವ್ಯಕ್ತಿ ಹತ್ರ ನನ್ಗಿಂತ ಜಾಸ್ತಿ ನಾಲೆಜ್ ಇರಬಹುದು. ಇಟ್ಸ್ ಪ್ರಾಕ್ಟಿಕಲಿ ಪಾಸಿಬಲ್ ಅಲ್ವಾ? ಇಲ್ಲಿ ಸ್ಕೂಲ್ಗೆ ಹೋಗಿ ಸರ್ಟಿಫಿಕೇಟ್ ಹೊಡಿದ್ರ ಬಗ್ಗೆ ಹೇಳ್ತಿಲ್ಲ. ನಿಮ್ಮ ಆಲೋಚನೆ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳೋಕೋಸ್ಕರ ಏನೇನ್ ಸ್ಕಿಲ್ಸ್ ಬೇಕೋ ಅದನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ಅಂಡರ್ಲೈನ್ ದಿಸ್. ಸ್ಕೂಲ್ಗೆ ಹೋಗಿ ನೀವು ವಿದ್ಯಾವಂತ ಆಗ್ಬೇಕಂತ ಇಲ್ಲ. ಸ್ಕೂಲ್ಗೆ ಹೋಗಿದ್ದಂಗೆ ಕೂಡ ತುಂಬಾ ಜನ ತುಂಬಾ ವಿದ್ಯಾವಂತರಿದ್ದಾರೆ ನಮ್ಮ ಭೂಮಿಯಲ್ಲಿ. ಓಕೆ, ಸೊ ನಾನು ಯಾವಾಗ ಎಜುಕೇಟೆಡ್ ಅಂತ ಕರಿತೀನಿ, ಸ್ಕೂಲ್ ಅಂತಾನೆ ಅನ್ಕೋಬೇಡಿ, ಸ್ಕಿಲ್ ಡೆವಲಪ್ಮೆಂಟ್ ಅಂತ ಅನ್ಕೊಳ್ಳಿ. ನಾನಿಲ್ಲಿ ನನ್ನ ಕೆಲಸ ಮಾಡುವಂತ ಸಾಮರ್ಥ್ಯನ ಬೆಳೆಸ್ಕೊಳ್ಳೋಕೋಸ್ಕರ ಏನೇನು ಕೆಲಸಗಳನ್ನ ಮಾಡಬೇಕು, ಏನೇನು ಕಲಿಬೇಕು, ನಾನು ಅದನ್ನ ಮಾತ್ರ ಕಲಿತಾ ಇದ್ದೇನೆ. ದಟ್ಸ್ ಇಟ್. ಮುಂದೆ ಹೋದ್ರೆ ನೋಡಿ, ಇವಾಗ ಏನ್ ಹೇಳ್ತಿದ್ದಾರೆ, ಎಜುಕೇಶನ್ ಶಿಕ್ಷಣ is sought not only as a confers higher earning capacity on the people but also for other higher values and benefits. ನೋಡಿ, ಈ ಶಿಕ್ಷಣ ಏನಿದೆ, ಶಿಕ್ಷಣನ ಬಳಸ್ಕೊಂಡು ಈ ಫಸ್ಟ್ ಒನ್ ಲೈನ್ ಬ್ರೇಕ್ ಮಾಡ್ತೇನೆ. ಎಜುಕೇಶನ್ ಇಸ್ ಸಾಟ್, ಈ ಶಿಕ್ಷಣ ಏನ್ ನಾವು ತಗೊಳ್ತಾ ಇದ್ದೇವೆ, ಇಸ್ ನಾಟ್ ಓನ್ಲಿ ಕನ್ಫರ್ಸ್ ಟು ಹೈಯರ್ ಅರ್ನಿಂಗ್ ಕೆಪಾಸಿಟಿ. ಬರೀ ನೀವು ಶಿಕ್ಷಣನ ಬಳಸ್ಕೊಂಡು ಜಾಸ್ತಿ ದುಡಿತೀರಲ್ಲ ಅದಕ್ಕೋಸ್ಕರ ಮಾತ್ರ ಇಟ್ಕೋಬಹುದು. ಇಟ್ ಇಸ್ ನಾಟ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ಅರ್ನಿಂಗ್ಸ್ ಅಂತ ಹೇಳ್ತಿದ್ದಾರೆ ಆನ್ ಪೀಪಲ್ ಬಟ್ ಫಾರ್ ದೇರ್ ಅದರ್ ಹೈ ವ್ಯಾಲ್ಯೂಡ್ ಬೆನಿಫಿಟ್. ಶಿಕ್ಷಣದಿಂದ ನಿಮಗೆ ತುಂಬಾ ಬೇರೆ ಬೇರೆ ರೀತಿಯ ಕಲಿಕೆಗಳು ಸಿಗತ್ತಂತೆ, ತುಂಬಾ ಬೇರೆ ಬೇರೆ ರೀತಿಯ ಎಕ್ಸ್ಪೀರಿಯನ್ಸ್ ಸಿಗ್ತಾ ಹೋಗತ್ತಂತೆ. ಹೇಳ್ದೆ ಅಲ್ವಾ, ನಾವು ಶಿಕ್ಷಣ ಏನ್ ಕಲಿತಾ ಇದ್ದೇವೆ, ದುಡ್ಡನ್ನ ದುಡಿಯೋಕೋಸ್ಕರ ಮಾತ್ರ ಸಾಮರ್ಥ್ಯವಾಗಿರ್ಬಾರ್ದು. ಇದನ್ನ ನಾವು ಕೆಲವೊಂದು ಬೇರೆ ವಿಷಯಗಳನ್ನ ಕೂಡ ಕಲಿಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನಾನು ಕಲ್ತಿದ್ದೇನೆ, ಈಗ ನನಗೆ ಒಳ್ಳೆ ಕೆಲಸ ಇದೆ ಅಂತ ಇಟ್ಕೊಳ್ಳಿ, ನಾನು ಟೀಚರ್ ಆಗಿ ಕೆಲಸ ಮಾಡ್ತೇನೆ, ನಂಗೆ ಸಂಬಳ ಬರ್ತಿದೆ. ಜೊತೆಗೆ ನಾನು ಬೇರೆ ದೇಶಗಳನ್ನ ಕಂಪೇರ್ ಮಾಡಿ ನೋಡಿದ್ದೇನೆ, ನನಗೆ ಪ್ರಪಂಚದ ಜ್ಞಾನ ಇದೆ ಅಲ್ವಾ. ಸೊ ಈಗ ಫಾರ್ ಎಕ್ಸಾಂಪಲ್ ಅಮೆರಿಕದಲ್ಲಿ ನಾನೊಬ್ಬ ಭಾರತೀಯ ಅಂತ ಇಟ್ಕೊಳ್ಳಿ, ಪುವರ್ ಪ್ರಿಮಿಟಿವ್ ಭಾರತೀಯ, ಹಳೆ ಕಾಲದ ಭಾರತೀಯ ಅಂತ ಇಟ್ಕೊಳ್ಳಿ. ನಾವೇನ್ ಹೇಳ್ತಿದ್ವಿ, ಈ ಹೆಣ್ಣು ಮಕ್ಳು ಏನಿದ್ದಾರೆ ಇವ್ರ ಮನೇಲಿ ಕುತ್ಕೊಂಡು ಕೆಲಸ ಮಾಡ್ಬೇಕು, ಪಾತ್ರೆ ತಿಕ್ಬೇಕು, ಮುಸ್ರೆ ತಿಕ್ಬೇಕು ಅಂತ ಹೇಳ್ತಿದ್ವಿ. ನಾನು ಯಾವಾಗ ಈಗ ವಿದ್ಯಾವಂತನಾಗಿದ್ದೇನೋ, ನನಗೆ ಈಗ ಅಮೆರಿಕ, ಆಸ್ಟ್ರೇಲಿಯಾದಲ್ಲಿ ಜನ ಹೆಂಗಿರ್ತಾರೆ, ಅವ್ರ ಸಮಾಜ ಹೇಗಿದೆ ಅನ್ನೋ ಒಂದು ಐಡಿಯಾ ಇದೆ. ಸೊ ಅವಾಗ ನಾನು ಏನ್ ಹೇಳ್ತಾ ಇದ್ದೀನಿ, ನನಗೆ ಕೆಲಸ ಸಿಕ್ಕಿದೆ ಸರಿ, ಬಟ್ ಆ ದೇಶದಲ್ಲಿ ಹೆಣ್ಮಕ್ಳನ್ನ ಕೂಡ ಓದಿಸ್ತಾರೆ, ಹೆಣ್ಮಕ್ಳು ಕೂಡ ಕೆಲಸ ಕೊಡ್ತಾರೆ, ಅವ್ರಿಗೆ ಕೂಡ ಬದುಕೋ ಸ್ವಾತಂತ್ರ್ಯ ಕೊಡ್ತಾರೆ ಅಂತ ಅನ್ಕೊಂಡು ನಾನು ಇನ್ಸ್ಪೈರ್ ಆಗಿ ಏನ್ ಮಾಡ್ತಾ ಇದ್ದೇನೆ, ಇವಾಗ ನನ್ನ ಹೆಣ್ಣು ಮಕ್ಕಳು, ನನ್ನ ಮನೆಯ ಮಕ್ಕಳು ಏನಿದ್ದಾರೆ, ಹೆಣ್ಣು ಮಕ್ಳಿದ್ದಾರೆ, ಅವ್ರು ನಾನು ಸ್ಕೂಲ್ ಕಳ್ಸಕ್ ಶುರು ಮಾಡ್ತೇನೆ. ಇಲ್ಲಮ್ಮ, ನಿನ್ ಮನೇಲಿ ಮುಸ್ರಿ ತಿಕ್ಕೋದೇನು ಅವಶ್ಯಕತೆ ಇಲ್ಲ, ನೀನು ಕೂಡ ನಮ್ಮ ಸರಿಸಾಟಿಯಾಗಿ ಬಾಳುವಂತ ಅರ್ಹತೆ ಹೊಂದಿರೋಳು, ಸ್ಕೂಲ್ಗೆ ಹೋಗಂತ ಹೇಳ್ತೇನೆ. ಅವಾಗ ಏನಾಗತ್ತೆ, ನಮ್ಮ ಮನೆಯ
ಅಡಿಗೆ ಮನೆಯಲ್ಲಿ ಇದ್ದಂತ ಒಂದು ಹೆಣ್ಣು ಈಗ ಸ್ಕೂಲ್ಗೆ ಹೋಗಿ ವಿದ್ಯಾವಂತಳಾಗಿ ಇನ್ನಷ್ಟು ಹುಡುಗಿರಿಗೆ ಸ್ಫೂರ್ತಿ ಆಗ್ತಾಳೆ. ಇದು ನನ್ನ ತಲೆಗೆ ಹೇಗೆ ಬಂತು, ನಾನು ವಿದ್ಯಾವಂತನಾದ ಕಾರಣ ಬೇರೆ ದೇಶದ ಒಂದು ಏನಂತಾರೆ ಕಲ್ಚರ್ನ ನಾನು ಅಳವಡಿಕೆ ಮಾಡಿಕೊಂಡ ಕಾರಣ ನನ್ನ ಮನೆಯ ಹೆಣ್ಣು ಮಗು ಬೆಳೀತಾ ಇದೆ. ಈ ತರ ಏನಾಗುತ್ತೆ, ಎಜುಕೇಶನ್ ಏನಿದೆ ಬರೀ ದುಡ್ಡುಗೋಸ್ಕರ ಓದಬಾರ್ದಂತೆ, ಅದಕ್ಕೂ ಮೀರಿ ಏನೋ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅರ್ಥ ಆಗ್ತಿದೆಯಾ? ಫಾರ್ ವ್ಯಾಲ್ಯೂಡ್ ಬೆನಿಫಿಟ್ಸ್, ವ್ಯಾಲ್ಯೂಡ್ ಅಂದ್ರೆ ಇಲ್ಲಿ ಮಾರಲ್ ವ್ಯಾಲ್ಯೂಸ್ ಅನ್ನೋ ಕಾರಣ, ಓಕೆನಾ, ಅನ್ನೋ ಒಂದು ಮೀನಿಂಗ್. ಮುಂದೆ ಹೋಗೋಣ. ಇಟ್ ಆಲ್ಸೋ ಓಕೆ, ಮುಂದೆ ನೋಡಿ, ಇಟ್ ಆಲ್ಸೋ ಗಿವ್ ಒನ್ ಬೆಟರ್ ಸೋಷಿಯಲ್ ಸ್ಟ್ಯಾಂಡಿಂಗ್ಸ್ ಅಂಡ್ ಪ್ರೈಡ್. ಡೆಫಿನೆಟ್ಲಿ ಹೌದು. ಒಬ್ಬ ವಿದ್ಯಾವಂತನಿಗೆ ನೀವು ಎಷ್ಟು ಗೌರವ ಕೊಡ್ತೀರಾ ಅಲ್ವಾ? ಒಬ್ಬ ವಿದ್ಯಾವಂತನಿಗೂ ಈ ಸಮಾಜದಲ್ಲಿ ತುಂಬಾ ವ್ಯತ್ಯಾಸ ಇದೆ. ಅವ್ನು 3ನೇ ಕ್ಲಾಸ್ ಫೇಲ್ ಆಗಿದ್ದಾನೆ, ಅವನ ಹತ್ರ ಏನ್ ಕೇಳ್ತೀಯಾ? ಅವ್ನು ನೋಡು ಎಂಜಿನಿಯರಿಂಗ್ ಮಾಡಿದ್ದಾನೆ, ಅವನ ಹತ್ರ ಹೋಗು, ಅವ್ನು ಡಾಕ್ಟರ್, ಅವನ ಹತ್ರ ಹೋಗಿ ಏನೋ ಒಂದು ಕಲಿ ಅಂತ ಹೇಳ್ತಾರೆ. ನಿಮ್ಮ ಮನೇಲಿ ಕೂಡ ಹೇಳ್ತಿರ್ತಾರಲ್ವಾ, ವಿದ್ಯಾವಂತರ ಜೊತೆ ಬೆಳಿ, ಜ್ಞಾನ ಇರೋರ ಜೊತೆ ಬೆಳಿ, ಈ ಪುಂಡು ಪೋಲಿಗಳ ಜೊತೆ ಬೆಳಿಬೇಡ ಅಂತ ನಿಮ್ ತಂದೆ ತಾಯಿ ಹೇಳಿರ್ತಾರೆ. ಪುಂಡು ಪೋಲಿಗಳಂದ್ರೇನು ಅವಿದ್ಯಾವಂತ ಅವನು ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ನು ಸ್ಕೂಲ್ಗೆ ಹೋಗಿಲ್ಲ, ಅವ್ನು ಏನೂ ಮಾಡ್ತಾ ಇಲ್ಲ ಜೀವನದಲ್ಲಿ. ಅವ್ನು ನೋಡಿ ಇನ್ನೊಂದ್ ಕಡೆ ಕಿಶೋರ ಪಕ್ಕದ ಮನೇಲಿ ಇರ್ತಾನೆ, ಮೆಡಿಕಲ್ ಮಾಡಿದ್ದಾನೆ, ಡಾಕ್ಟರ್ ಆಗಿದ್ದಾನೆ, 100 ಜನಕ್ಕೆ ಸೇವೆ ಮಾಡ್ತಾ ಇದ್ದಾನೆ, ಅಂತವ್ರ ಜೊತೆ ಬೆಳಿ, ನೀನು ಉದ್ಧಾರ ಆಗ್ತೀಯ ಅಂತ ನಿಮ್ ತಂದೆ ತಾಯಿ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಹೇಳಿರ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ಎಜುಕೇಶನ್. ನೋಡಿ, ಎಜುಕೇಶನ್ ಇಂದ ಪ್ರತಿಯೊಬ್ರು ಸರಿ ಹೋಗ್ತಾರೆ ಅಂತ ಹೇಳಕ್ಕಾಗಲ್ಲ, ಬಟ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಕಾಲದಲ್ಲಿ ಎಜುಕೇಟೆಡ್ ಪರ್ಸನ್ ಕೂಡ ರೇಪ್ ಮಾಡ್ತಾನೆ, ನೀವು ನೋಡಿರ್ತೀರಾ. ಅನ್ಎಜುಕೇಟೆಡ್ ಪರ್ಸನ್ ಹುಡುಗಿರ್ನ ಕಾಪಾಡ್ತಾನೆ, ಅದನ್ನ ಕೂಡ ನೀವು ನೋಡಿರ್ತೀರಾ. ಬರೀ ಎಜುಕೇಶನ್ ರೆಫರೆನ್ಸ್ ಇಟ್ಕೊಂಡು ಮಾತಾಡಬೇಡಿ, ಇಲ್ಲಿ ಮಾತಾಡ್ತಿಲ್ಲ ನಾನು. ಹ್ಯೂಮನ್ ವ್ಯಾಲ್ಯೂಸ್ ನ ಕೂಡ ಪರ್ಸ್ಪೆಕ್ಟಿವ್ ಅಲ್ಲಿ ಇಟ್ಕೊಂಡು ಮಾತಾಡಿದ್ದಾನೆ. ಏನಂದ್ರೆ ಸ್ಕೂಲ್ಗೆ ಹೋಗೋದ್ರಿಂದಾನೇ ಒಬ್ಬ ವ್ಯಕ್ತಿ ಒಳ್ಳೆಯವನಾಗ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ. ಸ್ಕೂಲ್ಗೆ ಹೋಗಿ ಬಾಂಬ್ ಇಟ್ಟವ್ರನ್ನ ಕೂಡ ನಾವು ನೋಡಿದ್ದೇವೆ. ವಿ ಹ್ಯಾವ್ ಲಿಟರಲಿ ಸೀನ್ ಇಟ್ ಅಲ್ವಾ? ಇಲ್ಲಿ ಎಜುಕೇಶನ್ ಅಂದ್ರೆ ಪ್ರಮೋಷನ್ ಆಫ್ ಮಾರಲ್ ವ್ಯಾಲ್ಯೂಸ್, ಪ್ರಮೋಷನ್ ಆಫ್ ನಾಲೆಡ್ಜ್. ಸ್ಕೂಲ್ಗೆ ಹೋಗಿ ಸರ್ಟಿಫಿಕೇಟ್ ಹೊಡೆಯೋದಲ್ಲ, ನಮ್ಮ ಒಂದು ಥಾಟ್ ಪ್ರೊಸೆಸ್ ಏನಿದೆ, ಥಿಂಕಿಂಗ್ ಪ್ರೊಸೆಸ್ ಏನಿದೆ, ಅದನ್ನ ಲಿಬ್ರಲೈಸ್ ಮಾಡೋಣ, ಎಲ್ಲರನ್ನೂ ಒಂದೇ ತರ ನೋಡೋಣ, ಸಮಾಜಕ್ಕೆ ಒಳ್ಳೇದು ಮಾಡೋಣ ಅನ್ನೋ ಉದ್ದೇಶ ಇಲ್ಲಿದೆ. ಓಕೆ, ಅದು ನೆನ್ಪಿಟ್ಕೊಳ್ಳಿ ನೀವು. ನಾನು ಯಾವಾಗ ಎಜುಕೇಟೆಡ್ ಅಂತೀನೋ ಜನರಲಿ ನಮ್ಮ ಕಣ್ಣಿಗೆ ಏನ್ ಬರುತ್ತೆ, ಸ್ಕೂಲು, ಒಂದು ಟೀಚರ್ ಗೀಚ್ತಾ ಇರ್ತಾರೆ, ನಾವು ಮಾರ್ಕ್ಸ್ ತೆಗಿತೇವಲ್ಲ. ಹ್ಯೂಮನ್ ವ್ಯಾಲ್ಯೂಸ್ ನ ಬೆಳೆಸ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲದೊಂದು ಹಿಡನ್ ಮೀನಿಂಗ್ ಇದೆ ಈ ಲೈನಲ್ಲಿ. ಓಕೆ, ಮುಂದೆ ಹೋದ್ರೆ ನೋಡಿ, ಇಟ್ ಎನೇಬಲ್ಸ್ ಒನ್ ಟು ಮೇಕ್ ಬೆಟರ್ ಚಾಯ್ಸಸ್ ಇನ್ ಲೈಫ್. ಯಾವಾಗ ನೀವು ವಿದ್ಯಾವಂತರಾಗಿರ್ತೀರೋ, ಯಾವಾಗ ನಿಮ್ಮ ಹತ್ರ ಪ್ರಪಂಚದ ಜ್ಞಾನ ಇರುತ್ತೋ, ನೀವು ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಬಿದ್ದಾಗ ನಿಮ್ಮ ಹತ್ರ ಒಂದು ಚಾಯ್ಸ್ ಮಾಡುವಂತ ಕೆಪಾಸಿಟಿ ಜಾಸ್ತಿ ಇರತ್ತೆ ಅಂತ ಹೇಳ್ತಾರೆ. ಇಟ್ಸ್ ಅ ಟ್ರೂ ಫ್ಯಾಕ್ಟ್. ಫಾರ್ ಎಕ್ಸಾಂಪಲ್, ನೀವೀಗ ನೋಡಿ, ಯಾರಿಗೂ ನಾನು ಕೀಳ್ ಮಾಡಿ ಮಾತಾಡ್ತಿಲ್ಲ, ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್ ನೀವು ವ್ಯವಸಾಯ ಮಾಡ್ತಿದ್ರಿ. ಓಕೆ, ವ್ಯವಸಾಯ ಮಾಡೋದ್ರಿಂದ ಏನಾಗಿದೆ, ನೀವು ಅನ್ಕೊಂಡಷ್ಟು ಫಲವತ್ತಾದಂತ ಮಣ್ಣಿಂದ ಅಷ್ಟು ಉತ್ಪನ್ನತೆ ಆಗಲಿಲ್ಲ. ನೀವು ಸಾಲದಲ್ಲಿದ್ದೀರಾ, ನೀವು ಇವಾಗ್ಲೂ ಕೂಡ ಸಾಲದಲ್ಲೇ ಇದ್ದೀರಾ, ಅಂಡ್ ಸಾಲ ತೀರ್ಸಕ್ ಆಗ್ತಿಲ್ಲ. ಅವಾಗ ನಮ್ಮ ರೈತರು ಕೆಲವೊಂದ್ಸಲ ಏನಾಗ್ತಾರೆ, ಕುಗ್ಗೋಗ್ಬಿಡ್ತಾರೆ ಅಲ್ವಾ? ಅದಕ್ಕಿಂತ ಒಬ್ಬ ವಿದ್ಯಾವಂತ ಆದ್ರೆ, ಓಕೆ, ಈ ವರ್ಷ ನಂಗೆ ಬೆಳೆ ಬರಲಿಲ್ಲ, ಸರ್ಕಾರ ನಂಗೊಂದು ಸ್ಕೀಮ್ ನ ಅನೌನ್ಸ್ ಮಾಡಿತ್ತು. ಎಜುಕೇಟೆಡ್ ಅಲ್ವಾ ಅವನು, ವಿದ್ಯಾವಂತ ಅಲ್ಲ, ಗೊತ್ತಿರತ್ತೆ. ಸರ್ಕಾರ ಒಂದು ಸ್ಕೀಮ್ ನ ರಿಲೀಸ್ ಮಾಡಿತ್ತು. ಇನ್ ಕೇಸ್ ಈ ಸ್ಕೀಮ್ ಒಳಗೆ ನಾವು ಅನ್ಕೊಂಡಷ್ಟು ಬೆಳೆ ಬೆಳಿಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಮನವಿ ಹಾಕಿದಾಗ ಅವ್ರು ನಮ್ಮ ಸಾಲನ ಮನ್ನಾ ಮಾಡ್ತಾರೆ ಅಂತ ಗೊತ್ತಿರ್ಬೋದು ಅಲ್ವಾ? ಕೆಲವೊಂದ್ಸಲ ನೀವೇನೋ ಮಾಡ್ಬೇಕಂತಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ, ನೀವು ವಿದ್ಯಾವಂತರಾದ್ರೆ ಓಕೆ ಬ್ಯಾಂಕ್ ಇದೆ ಅಂತ ಗೊತ್ತು. ನೋಡಿ, ಹಳ್ಳಿಗಳಲ್ಲಿರುವಂತ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಾ ಇದ್ದೇನೆ ನಾನು. ಕೆಲವರಿಗೆ ಬ್ಯಾಂಕ್ ಅಂದ್ರೆ ಏನಂತ ಕೂಡ ಗೊತ್ತಿಲ್ಲ. ಏನಾಗತ್ತೆ, ಜನ ಈ ಸಾಲ ಕೊಡೋರ ಹತ್ರ ಹೋಗ್ತಾರೆ, ಬಡ್ಡಿಗೆ ಚಕ್ರ ಬಡ್ಡಿ ಎಲ್ಲ ಹಾಕೊಂಡು, ಸುಸ್ತಿ ಬಡ್ಡಿ ಎಲ್ಲ ಹಾಕೊಂಡು ತಿರ್ಸಿ ಹೊಡಿತಾರೆ. ಅದ್ರ ಬದಲಾಗಿ ಗೊತ್ತಿರತ್ತಲ್ಲ, ನಿಮ್ಮ ಹಳ್ಳಿಗಳಲ್ಲಿ ಜನರು ಕೂಡ ಬಡ್ಡಿಗೆ ದುಡ್ಡು ಕೊಡ್ತಿರ್ತಾರೆ. ಬಟ್ ಯಾವಾಗ ನೀವು ಒಂದು ವಿದ್ಯಾವಂತನಾಗಿರ್ತೀರೋ, ಯಾವಾಗ ನಿಮ್ಗೆ ಇದ್ರ ಪಾಲಿಸಿ ಬಗ್ಗೆ ಗೊತ್ತಿರುತ್ತೋ, ನೀವು ಬ್ಯಾಂಕ್ಗಳಿಗೆ ಹೋಗಿ ಸಾಲ ತಗೊಳ್ತೀರಾ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇವಾಗಲೂ ಕೂಡ ಕೆಲವೊಂದು ಗ್ರಾಮಗಳಲ್ಲಿ ಬ್ಯಾಂಕ್ ಇದೆ ಅಂತಾನೆ ಗೊತ್ತಿಲ್ಲ. ಆ ರೇಟ್ ಕೂಡ ಇಲ್ಲಿಟ್ರಸಿ ಕೂಡ ನಿಮ್ ಭಾರತದಲ್ಲಿ ಕಾಣಬಹುದು. ಅರ್ಥ ಆಗ್ತಿದ್ಯಾ? ಇವ್ರೇನ್ ಹೇಳ್ತಿದ್ದಾರೆ, ಯಾವಾಗ ನೀವು ವಿದ್ಯಾವಂತರಾಗಿರ್ತೀರೋ ನೀವು ಚಾಯ್ಸ್ ಮೇಕಿಂಗ್ ಕೆಪಾಸಿಟಿ ಬದಲಾಗತ್ತಂತ ಹೇಳ್ತಾರೆ. ಇಟ್ಸ್ ಅ ಫ್ಯಾಕ್ಟ್. ಇವಾಗ ನನ್ನ ಹತ್ರ ನೋಡಿ, ನಾನು ವಿದ್ಯಾವಂತ ಅಲ್ವಾ, ನನಗೀಗ 2 ಬಿಸ್ನೆಸ್ ಮಾಡ್ಬೇಕಂತ ಇದೇನಂತ ಇಟ್ಕೊಳ್ಳಿ. ಯಾವ ಬಿಸ್ನೆಸ್ ಅಲ್ಲಿ ಜಾಸ್ತಿ ರಿಟರ್ನ್ ಬರುತ್ತೆ ಅಂತ ಚಾಯ್ಸ್ ಮಾಡೋ ಕೆಪಾಸಿಟಿ ನಂಗೆ ಇರುತ್ತೆ. ನನ್ನ ಹತ್ರ ಏನು ಪ್ರಪಂಚದ ಜ್ಞಾನ ಇಲ್ಲ. ಪಾನಿಪುರಿ ಬಿಸ್ನೆಸ್ ಹೇಗೆ ವರ್ಕ್ ಆಗುತ್ತಂತ ಗೊತ್ತಿಲ್ಲ, ಸೇವ್ ಪುರಿ ಬಿಸ್ನೆಸ್ ಹೇಗೆ ವರ್ಕ್ ಆಗುತ್ತಂತ ಗೊತ್ತಿಲ್ಲ. ಸುಮ್ಮನೆ ಯಾವ ಬಿಸ್ನೆಸ್ ತಗೊಂಡ್ರೆ ಏನಪ್ಪಾ ಅಂತ ಅನ್ಕೊಳ್ತೇನೆ. ಅಂದ್ರೆ ನಾನು ವಿದ್ಯಾವಂತ ಆದ್ರೆ ಓಕೆ, ಪಾನಿಪುರಿ ಬಿಸ್ನೆಸ್ ಅಲ್ಲಿ ಇಂತಿಂತ ವಸ್ತುಗಳ ಬಳಕೆ ಆಗುತ್ತೆ, ಇಂತಿಂತ ಪಾನಿ ಬಳಕೆ ಆಗುತ್ತೆ, ಇದ್ರೆ ಜನರಿಗೆ ಇಂತ ಆರೋಗ್ಯ ಹಾನಿ ಆಗ್ತಿದೆ, ಇದರಿಂದ ಜನ ಪಾನಿಪುರಿ ತಿನ್ನೋದನ್ನ ಕಮ್ಮಿ ಮಾಡ್ತಿದ್ದಾರೆ. ಅದೇ ನಾನು ಪಾವ್ ಭಾಜಿ ಬಿಸ್ನೆಸ್ ಹಾಕಿದ್ರೆ ಓಕೆ, ಪಾವ್ ಭಾಜಿ ಬಿಸ್ನೆಸ್ ಇಂದ ಜನರಿಗೆ ಒಳ್ಳೇದಾಗ್ತಿದೆ, ಜನರು ಪದೇ ತಿನ್ಬೇಕಂತ ಇದ್ದಾರೆ, ಇದು ನಂಗೆ ಬೆಳವಣಿಗೆ ಆಗುತ್ತೆ ಅಂತ ಅನ್ಕೊಳ್ತೇವೆ. ವೆನ್ ಯು ಮೇಕ್ ಅ ಚಾಯ್ಸ್, ಯು ಮೇಕ್ ಅ ವೆರಿ ಪ್ರಾಕ್ಟಿಕಲ್ ಚಾಯ್ಸ್. ಅರ್ಥ ಆಯ್ತಾ? 12th ಆದ್ಮೇಲೆ ನೀವೊಬ್ಬ ವಿದ್ಯಾವಂತನಾಗಿ, ನನ್ನ ಮನೆಯಲ್ಲಂತೂ ನಂಗೆ ಆ ಫೀಚರ್ ಸಿಗ್ಲಿಲ್ಲ. ನಾನು ಹುಟ್ಟಿದ ಕೂಡ ನಮ್ಮಪ್ಪ ಡಾಕ್ಟರ್, ಅಂತಮ್ಮ ಇಂಜಿನಿಯರ್ ಅಂತ ಫಿಕ್ಸ್ ಆಗ್ಬಿಟ್ರು. ಅಂತ ಚಾಯ್ಸಸ್ ಅಲ್ಲ ಇಲ್ಲಿ. ಒಬ್ಬ ಮಗನಿಗೆ ನೀವು ಕಲ್ಸ್ಕೊಡಿ, ನೋಡಪ್ಪ 12ನೇ ಕ್ಲಾಸ್ ಆದ್ಮೇಲೆ ನಿಂಗೆ ಇಷ್ಟೊಂದು ಜೀವನದಲ್ಲಿ ಚಾಯ್ಸಸ್ ಸಿಗುತ್ತೆ, ನಿನ್ನ ಮನಸ್ಸಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡುವಂತ ಒಬ್ಬ ಮಗುಗೆ ನಾವು ಕಲಿಸ್ಕೊಡ್ಬೇಕು. ಅದು ಬಿಟ್ಕೊಂಡು ಹುಟ್ಟಿದ ಕೂಡಲೇ ಎಂಜಿನಿಯರ್ ಆಗು, ಡಾಕ್ಟರ್ ಆಗತ್ತ ತುಂಬ್ಕೊಂಡು ಹೋದ್ರೆ ಅವ್ನು ಚಾಯ್ಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಇಸ್ ದ ಎಜುಕೇಟೆಡ್ ಇಲ್ಲಿಟ್ರೇಟ್. ಎಜುಕೇಶನ್ ನ ಕೊಟ್ಟು ಕೂಡ ಅವನ ಮಂಗನ್ ತರ ಇಟ್ಟಿದ್ದೇವೆ, ಹಂಗ್ ಮಾಡ್ಬಾರ್ದು. ಥಾಟ್ ಪ್ರೊಸೆಸ್ ನ ಕೊಡ್ಬೇಕು, ಅವನಿಗೆ ಬೆಳೆಯುವಂತ ಅವಕಾಶ ಮಾಡಿ ಕೊಡ್ಬೇಕು. ಅಬ್ದುಲ್ ಕಲಾಂ ಸರ್ ಏನಿದ್ದಾರೆ, ಅವ್ರದ್ದಿದೆ ಥಾಟ್ ಪ್ರೊಸೆಸ್. ಅವ್ರು ಏನಂದ್ರು,
10ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳಿಗೆ ಸ್ವಲ್ಪ ಸಿಲೆಬಸ್ ನ ಕಮ್ಮಿ ಮಾಡಿ ಸ್ಕಿಲ್ ಡೆವಲಪ್ಮೆಂಟ್ ನ ಕೊಡಿ ಅಂತ ಒಂದು ಸ್ಪೀಚ್ ಅಲ್ಲಿ ಹೇಳಿದ್ನ ನಾನು ಕೇಳಿದ್ದೆ. ಮಕ್ಕಳಿಗೆ ಪ್ರೊಫೆಷನಲ್ ಕೋರ್ಸಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋಣ, ಎಂಜಿನಿಯರಿಂಗ್ ಕೋರ್ಸಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋಣ, ಮೆಡಿಕಲ್ ಬಗ್ಗೆ ಕೊಡೋಣ, ಡಿಫೆನ್ಸ್ ಬಗ್ಗೆ ಕೊಡೋಣ. ಅವಾಗ ಏನಾಗುತ್ತೆ, ಆ ಮಗು ಸ್ಕೂಲಲ್ಲಿ ಇರ್ತಾನೆ ಬೇರೆ ಬೇರೆ ತರದ ಕೆಲಸಗಳನ್ನ ಕಲಿತಾ ಬರ್ತಾನೆ, ಬೇರೆ ಬೇರೆ ತರ ಕೆಲಸಗಳ ಬಗ್ಗೆ ತಿಳುವಳಿಕೆ ಬರ್ತಾ ಹೋಗುತ್ತೆ. ಸೊ ಆ ಮಗುಗೆ ಒಂದು ಸ್ವಾತಂತ್ರ್ಯ ಸಿಗತ್ತೆ ಚಾಯ್ಸ್ ಮಾಡಕ್ಕೆ. ಅದ್ರ ಬದಲಾಗಿ ಬರೀ ಮಾರ್ಕ್ಸ್ ತಗೋ ಅಂತ ಕೂಗ್ತಾ ಹೋದ್ರೆ ಅವ್ನಿಗೆ ಏನು ಬೆಳೆಯಲ್ಲ. ಈಸ್ ಅನ್ ಎಜುಕೇಟೆಡ್ ಇಲ್ಲಿಟ್ರೇಟ್. ಅರ್ಥ ಆಗ್ತಿದ್ಯಾ? ಇನ್ನೊಂದ್ ಕಡೆ ಹೇಳೋದಾದ್ರೆ ಒಬ್ಬ ವಿದ್ಯಾವಂತ ಇದೆ. ನಾನು 2 ಪೊಲಿಟಿಕಲ್ ಪಾರ್ಟಿ ನಿಂತ್ಕೊಂಡಾಗ, ಒಂದ್ ಕಡೆ ಬಿಜೆಪಿ ಒಂದ್ ಕಡೆ ಕಾಂಗ್ರೆಸ್ ನಿಂತ್ಕೊಂಡಾಗ, ಒಬ್ಬ ವಿದ್ಯಾವಂತ ಅವ್ರ ಮ್ಯಾನಿಫೆಸ್ಟೋ ನೋಡ್ತಾನೆ. ಓಕೆ, ಕಾಂಗ್ರೆಸ್ ಅವರು ಈ ವರ್ಷ ಇದನ್ನೆಲ್ಲ ಮಾಡ್ತೇನೆ ಅಂತ ಹೇಳಿದ್ದಾರೆ, ಬಿಜೆಪಿ ಅವರು ಈ ವರ್ಷ ಇದನ್ನೆಲ್ಲ ಮಾಡ್ಬೇಕಂತ ಇದ್ದಾರೆ, ಸೂಪರ್ ಅಂತ. ಅದೇ ಒಬ್ಬ ಅವಿದ್ಯಾವಂತ ಏನ್ ನೋಡ್ತಾನೆ, ಕಾಂಗ್ರೆಸ್ ಪಾರ್ಟಿ ಯಾವ ಧರ್ಮಕ್ಕೆ ಸಪೋರ್ಟ್ ಮಾಡ್ತಿದೆ, ಬಿಜೆಪಿ ಪಾರ್ಟಿ ಯಾವ ಧರ್ಮಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ನೋಡ್ತೇವೆ. ನೋಡಿ, ಇಲ್ಲಿ ಜಾತಿ ಲೆಕ್ಕದಲ್ಲಿ, ಧರ್ಮದ ಲೆಕ್ಕದಲ್ಲಿ ವೋಟಿಂಗ್ ತಗೊಂಡಾಗ ಅದನ್ನ ನೋಡಿ ವೋಟ್ ಹಾಕೋದು ಒಬ್ಬ ಅವಿದ್ಯಾವಂತನೇ. ಒಬ್ಬ ವಿದ್ಯಾವಂತ ಅವ್ರ ಮ್ಯಾನಿಫೆಸ್ಟೋ ನೋಡ್ತಾನೆ. ಒಬ್ಬ ಅವಿದ್ಯಾವಂತನ ಕುರಿ ಮಾಡೋದು ತುಂಬಾ ಈಸಿ. ತೆಲುಗಲ್ಲಿ ಒಂದು ಫಿಲ್ಮ್ ಇದೆ ರಿಪಬ್ಲಿಕ್ ಅಂತ, ನಿಮ್ಗೆ ಟೈಮ್ ಇದ್ರೆ ನೋಡಿ. ತೆಲುಗಲ್ಲಿ ಒಂದು ರೀಸೆಂಟ್ ಆಗಿ ಫಿಲ್ಮ್ ಬಂದಿದೆ ರಿಪಬ್ಲಿಕ್ ಅಂತ, ನಿಮ್ಗೆ ಐಡಿಯಾ ಬರುತ್ತೆ. ಆ ಫಿಲ್ಮ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮಂಗನಿಂದ ಮಾನವಾಗಿರೋದು ನಿಜನೇ ಅಂತೆ. ಬಟ್ ಮಂಗನ ರೂಪದಲ್ಲಿದ್ದವನು ಮಾನವನಾಗಿದ್ದಾನೆ. ಬಟ್ 80% ಜನ ಏನಿದ್ದಾರೆ ಅವ್ರ ತಲೆ ಇನ್ನು ಮಂಗನ ತನನೇ ಇದೆಯಂತೆ. ಅರ್ಥ ಮಾಡ್ಕೊಳ್ಳಿ, ಮಂಗನಿಂದ ಮಾನವಾಗಿರೋದು ನಿಜಾನೇ ಅಂತೆ. ಸಿ ದ ಬ್ಯೂಟಿ ಆಫ್ ದಿಸ್ ಹ್ಯೂಮನ್ ಕ್ಯಾಪಿಟಲ್. ಮಂಗನಿಂದ ಮಾನವಾಗಿರೋದು ನಿಜಾನೇ ಅಂತೆ. ಬಟ್ 80% ಜನ ಏನಿದ್ದಾರೆ ಇವರ ತಲೆಯಲ್ಲಿರುವಂತ ಮೆದುಳು ಇನ್ನು ಮಂಗನ ತರನೇ ಇದೆಯಂತೆ. ಯಾರು 80% ಜನನ ಕಂಟ್ರೋಲ್ ಮಾಡ್ತಾರೋ ಅವ್ರಿಗೆ ದೇಶನ ಆಳ್ತಾರಂತೆ. ಇವಾಗ ಆಗ್ತಿರೋದು ಕೂಡ ಅದೇ, ಇಟ್ಸ್ ಅ ಫ್ಯಾಕ್ಟ್. ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ನಾವು ವೋಟ್ ಕೇಳ್ತೇವೆ. ಜನ ಅದನ್ನ ನೋಡಿ ಜೈಕರ್ ಹಾಕೊಂಡು ವೋಟ್ ಹಾಕ್ತಾರೆ. ನಾನು ಯಾವ ಧರ್ಮದ ಬಗ್ಗೆ, ಉಪೇಂದ್ರ ಒಬ್ಬರೇ ಜನ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದು. ಮಿಕ್ಕಿದ ಪಾರ್ಟೀಸ್ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಕೆಲವರು ಇಸ್ಲಾಂ ಕಮ್ಯುನಿಟಿಗೆ ಸಪೋರ್ಟ್ ಮಾಡ್ತಾರೆ, ಕೆಲವರು ಹಿಂದೂ ಕಮ್ಯುನಿಟಿಗೆ ಸಪೋರ್ಟ್ ಮಾಡ್ತಾರೆ, ಕೆಲವರು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸಪೋರ್ಟ್ ಮಾಡ್ತಾರೆ ಅಲ್ವಾ. ಅವರು ನಾನು ಈ ವರ್ಷ ಇಷ್ಟು ಸ್ಕೂಲ್ ಓಪನ್ ಮಾಡ್ತೇನೆ, ಇಷ್ಟು ಕಾಲೇಜ್ ಓಪನ್ ಮಾಡ್ತೇನೆ ಅಂತ ಮ್ಯಾನಿಫೆಸ್ಟೋ ಇರೋದು ನೀವು ನೋಡಿರೋದೇ ಇಲ್ಲ. ನಾನು ಈ ಧರ್ಮಕ್ಕೆ ಈ ಸಲ ಇಷ್ಟು ರಿಸರ್ವೇಶನ್ ಕೊಡ್ತೇನೆ, ನಾನು ಈ ಧರ್ಮಕ್ಕೆ ಇಷ್ಟು ರಿಸರ್ವೇಶನ್ ಕೊಡ್ತೇನೆ ಅಂತ ಹೇಳಿದಾಗ ನಾವೆಲ್ಲ ಜೈಕಾರ ಹಾಕೊಂಡು ವೋಟ್ ಹಾಕ್ತೇವೆ. ಯಾಕೆ? ವಿ ಆರ್ ಎಜುಕೇಟೆಡ್ ಇಲ್ಲಿಟ್ರೇಟ್ಸ್. ವಿದ್ಯಾವಂತರಾಗಿ ಕೂಡ ನಾವು ವಿದ್ಯಾವಂತರು. ಅರ್ಥ ಆಗ್ತಿದ್ಯಾ? ಈ 80% ಕೋತಿಗಳನ್ನ ಯಾರು ಕಂಟ್ರೋಲ್ ಮಾಡ್ತಾರೋ ದೇ ಬಿಕಮ್ ದ ಮಾಸ್ಟರ್ಸ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ, ಡಿಸಿಷನ್ ಮೇಕಿಂಗ್ ಎಜುಕೇಶನ್ ಹೆಲ್ಪ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಇಟ್ಸ್ ಅ ವೆರಿ ಬ್ರಾಡ್ ಥಿಂಗ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಸ್ಟೇಟ್ ಅಲ್ಲಿ ಏನಾಗಿದೆ, ಆ ಸ್ಟೇಟಿನ ಜನಕ್ಕೆ ಮಾತ್ರ ಕೆಲಸ ಸಿರ್ಬೇಕು. ಯಾವ್ಯಾವ ಜನರು ಆ ಸ್ಟೇಟ್ ಅಲ್ಲಿ ಇದಾರೋ, ಯಾರಿಗ ಭಾಷೆ ಬರಲ್ವೋ, ಯಾರಿಗ ಸ್ಟೇಟ್ ಅಲ್ಲಿ ಇರುವಂತರಿಗೆ ಭಾಷೆ ಬರಲ್ವೋ ಹೊಡೆದು ಓಡಿಸೋಣ ಅಂತ ಕೂಡ ಕೆಲವೊಂದು ಸ್ಟೇಟ್ ಅಲ್ಲಿ ಪಾಲಿಸೀಸ್ ಇದೆ. ಅಂತ ಪಾರ್ಟೀಸ್ ಕೂಡ ಇವಾಗ ರೂಲಿಂಗ್ ಪಾರ್ಟೀಸ್ ಆಗಿದೆ. ಜನ ಮಂಗನ್ ತರ ಇದ್ರೆ ಮಂಗಗಳನ್ನ ಕಂಟ್ರೋಲ್ ಮಾಡೋದು ತುಂಬಾ ಈಸಿ. ಒಂದು ಬಾಳೆಹಣ್ಣು ತೋರಿಸಿದ್ರೆ ಮಂಗ ಕಂಟ್ರೋಲ್ ಆಗುತ್ತೆ ಅಂತೆ. ಅದೇ ಇಲ್ಲಿ ಹೇಳ್ತಿರೋದು. ನಾವಿಲ್ಲಿ ಎಜುಕೇಶನ್ ಪ್ರಮೋಟ್ ಮಾಡ್ತಿರೋದು ಬರೀ ದುಡಿಯೋಕ್ಕೋಸ್ಕರ ಅಲ್ಲ, ಅವ್ರ ವ್ಯಾಲ್ಯೂಸ್ ನ ಎಕ್ಸ್ಪಾಂಡ್ ಮಾಡೋಕ್ಕೋಸ್ಕರ, ಅವ್ರ ಥಿಂಕಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡೋಕ್ಕೋಸ್ಕರ. ಈ ಜಾತಿ, ಧರ್ಮ, ಮತ ಭೇದ ಏನಿದೆ ಇದನ್ನೆಲ್ಲ ಓಡಿಸುವಂತ ಒಂದೇ ಒಂದು ಆಯುಧ ಅಂತ ಇದ್ರೆ ಅದು ವಿದ್ಯಾವಂತತೆ. ಇಟ್ಸ್ ಎಜುಕೇಶನ್ ಅಂತ ಹೇಳ್ತಿದ್ದಾರೆ. ಇಟ್ಸ್ ಅ ವೆರಿ ಬ್ರಾಡ್ ಥಿಂಗ್. ನೋಡಿ, ಇಟ್ ಎನೇಬಲ್ಸ್ ಒನ್ ಟು ಮೇಕ್ ಬೆಟರ್ ಚಾಯ್ಸಸ್ ಇನ್ ಲೈಫ್. ಇದಕ್ಕಿಂತ ಏನೇನ್ ಬೇಕು ನಿಮ್ಗೆ? ಒಬ್ಬ ಶ್ರೇಷ್ಠ ವಿದ್ಯಾವಂತ ತನ್ನ ಚಾಯ್ಸ್ ನ ಲಾಜಿಕಲ್ ಆಗಿ ತಗೊಳ್ತಾನೆ, ರ್ಯಾಷನಲ್ ಆಗಿ ತಗೊಳ್ತಾನೆ, ತಲೆ ಓಡಿಸಿ ಡಿಸೈಡ್ ಮಾಡ್ತಾನೆ. ಅದೇ ಒಬ್ಬ ಹಸ್ಕೊಂಡಿರುವಂತ ವ್ಯಕ್ತಿ, ಯಾರ ಹತ್ರ ತಿನ್ನಕ್ಕೂ ಗತಿ ಇಲ್ಲ ಅಂತ ಹಸ್ಕೊಂಡಿರೋ ವ್ಯಕ್ತಿ ಮುಂದೆ ನೀವು 100 ರೂಪಾಯಿ ನೋಟ್ನ ಅಲ್ಲಾಡಿಸಿ ನೀನ್ ನಾಳೆ ಈ ಪೊಲಿಟಿಕಲ್ ಪಾರ್ಟಿಗೆ ವೋಟ್ ಹಾಕಪ್ಪ ಅಂದ್ರೆ ಅವನು ವೋಟ್ ಹಾಕ್ತಾನೆ. ಅರ್ಥ ಆಗ್ತದೆ? ದಟ್ ಈಸ್ ದ ಡಿಫರೆನ್ಸ್ ಹಿಯರ್. ವಿ ಆರ್ ಟ್ರೈಯಿಂಗ್ ಟು ಮೇಕ್ ದ ಚೇಂಜ್ ಬೈ ಎಜುಕೇಶನ್ ಅಂದಾಗ ಏನನ್ನ ನಾವು ಮೇಜರ್ ಫೋಕಸ್ ಮಾಡ್ತೇವೆ? ಒಂದು, ಇಲ್ಲಿಟ್ರೇಸಿನ ತೊಲಗಿಸೋದು. ಎರಡನೇ ಮೇಜರ್ ಫೋಕಸ್ ಬಂದ್ಬಿಟ್ಟು ಒಬ್ಬ ವ್ಯಕ್ತಿಗೆ ಬೆಟರ್ ಚಾಯ್ಸ್ ಮಾಡೋಕ್ಕೋಸ್ಕರ ಏನೇನನ್ನು ನಾವು ಬೆನಿಫಿಟ್ ಮಾಡಿ ಕೊಡ್ಬೇಕೋ ಅದನ್ನ ಕೊಡ್ಬೇಕಂತ ಹೇಳ್ತಿದ್ದಾರೆ. ಅದಕ್ಕೆ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್, ಹ್ಯೂಮನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಆಯ್ತಾ? ಮುಂದೆ ಹೋಗೋಣ. ಮಾತಾಡ್ತಾ ಹೋದ್ರೆ ನಾನು ಸ್ಪೀಚ್ ಕೊಡ್ತಿರ್ತೇನೆ. ಇಟ್ ಪ್ರೊವೈಡ್ಸ್ ನಾಲೆಜ್ ಟು ಅಂಡರ್ಸ್ಟ್ಯಾಂಡ್ ದ ಚೇಂಜಸ್ ಟೇಕಿಂಗ್ ಪ್ಲೇಸ್ ಇನ್ ದ ಸೊಸೈಟಿ. ನೋಡಿ ಎಷ್ಟು ಚಂದ ಹೇಳ್ತಿದ್ದಾರೆ. it tells you to understand the changes taking place in the society. ನಮ್ಮ ಸಮಾಜ ಹೇಗೆ ಬದಲಾಗ್ತದೆ ಅನ್ನೋ ಒಂದು ಪರಿಕಲ್ಪನೆ ನೋಟಿಸ್ಕೊಡುತ್ತೆ ಎಜುಕೇಶನ್. ನಿಜಾನೇ ಅಲ್ವಾ? ಇವಾಗ ನೋಡಿ, ಒಂದು ಕಡೆ ನಮ್ಮ ಜನಕ್ಕೆ ಏನಾಗಿದೆ ನಂಗೆ ಗೊತ್ತಿಲ್ಲ, LGBTQ ಸಮಾಜನ ಪ್ರಮೋಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್. ಭಾರತದಲ್ಲಿ ಇವಾಗ LGBTQ ಸಿಸ್ಟಮ್ ಏನಿದೆ ಸ್ಟಾರ್ಟ್ ಆಗಿದೆ. ಒಂದು ಕಾಲದಲ್ಲಿ ಅದೆಲ್ಲ ಇರಲಿಲ್ಲ. ಇವಾಗ ಏನಾಗಿದೆ, ವಿ ಸ್ಟಾರ್ಟೆಡ್ ಗೆಟಿಂಗ್ ನಾಲೆಜ್ ಫ್ರಮ್ ವೆಸ್ಟರ್ನ್ ವರ್ಲ್ಡ್. ಅಮೆರಿಕದಲ್ಲಿ ಗಂಡು ಹೆಣ್ಣು ಬಿಟ್ಟು ಕೂಡ ನೂರಾರು ಜೆಂಡರ್ಸ್ ಇದೆ. ಅಲ್ಲಿ ಗಂಡು ಹೆಣ್ಣು, ನಾನು ಚಿಕ್ಕ ವಯಸ್ಸಿಂದ ಗೊತ್ತಿರೋದು ಮೇಲ್ ಅಂಡ್ ಫಿಮೇಲ್ ಮಾತ್ರ. ಇವಾಗ ಅಲ್ಲಿ 100 ತರ ಜೆಂಡರ್ಸ್. ಕೆಲವೊಬ್ರಂತೂ ನಾನು ಬೆಕ್ಕು ಮಿಯಾವ್ ಅಂತ ಹೇಳ್ತಿದ್ದಾರೆ. ಐ ಐಡೆಂಟಿಫೈ ಮೈಸೆಲ್ಫ್ ಆಸ್ ಅ ಕ್ಯಾಟ್, ಐ ಐಡೆಂಟಿಫೈ ಮೈಸೆಲ್ಫ್ ಆಸ್ ಅ ಡಾಗ್ ಅಂತ ಹೇಳ್ತಾರೆ ಅಮೆರಿಕದಲ್ಲಿ. ನಾನು ಬೆಕ್ಕು, ನಾನು ಕ್ಯಾಟ್ ಅಂತ ಹೇಳ್ತಿದ್ದಾರೆ. ಹುಚ್ಚಾಸ್ಪತ್ರೆಗೆ ಹಾಕೋದು ಬಿಟ್ಕೊಂಡು ಅವರಿಗೆ ಪ್ರಮೋಷನ್ ಕೊಡ್ತಿದ್ದಾರೆ. ವೇರ್ ಡು ಯು ಸೀ ಇಟ್? ನಮ್ಗೆ ಅದು ಹೆಂಗ್ ಗೊತ್ತಾಗ್ತದೆ? ಚೇಂಜಸ್ ಟೇಕಿಂಗ್ ಪ್ಲೇಸ್ ಸೊಸೈಟಿ ಕೂಡ ಗೊತ್ತಾಗುತ್ತೆ. ಹೇಗೆ? ನ್ಯೂಸ್ ಪೇಪರ್ ಓದೋದ್ರಿಂದ,
ಟಿವಿ ನೋಡೋದ್ರಿಂದ, ಮಾಧ್ಯಮದಿಂದ, ಅಲ್ಲಿಂದ ಕೂಡ ನಾವು ಎಜುಕೇಟ್ ಆಗ್ತಾ ಇದ್ದೇವೆ. ವಿ ಆರ್ ಟ್ರೈಂಗ್ ಟು ನೋ ಹೌ ಅವರ್ ಸೊಸೈಟಿ ಇಸ್ ಚೇಂಜಿಂಗ್. ಹಳೆ ಕಾಲದಲ್ಲಿ ಸತಿ ಸಿಸ್ಟಮ್ ಇತ್ತು, ಇವಾಗಿಲ್ಲ. ಯಾಕೆ? ಪ್ರೋಗ್ರೆಸಿವ್ ಸೊಸೈಟಿ. ವಿ ಸ್ಟಾರ್ಟೆಡ್ ಎಕ್ಸ್ಪಾಂಡಿಂಗ್ ಅವರ್ ವ್ಯೂಸ್. ಹೆಣ್ಮಕ್ಳನ್ನ ಯಾಕೆ ಗಂಡ ಸತ್ಮೇಲೆ ಸುಟ್ಟಾಕ್ಬೇಕು, ಅವ್ರಿಗೆ ಇನ್ನೊಂದು ಅವಕಾಶ ಕೊಡೋಣ. ಫಸ್ಟ್ ಆಫ್ ಆಲ್ ಅವಕಾಶ ಕೊಡಕ್ ನಾವ್ ಯಾರು? ಅವರು ಕೂಡ ಹೆಣ್ಣು ಮಕ್ಳು, ಅವ್ರಿಗೂ ಕೂಡ ಪ್ರಾಣ ಇದೆ, ಅವರು ಕೂಡ ಮನುಷ್ಯರೇ. ಇಂಥ ಐಡಿಯಾಲಜೀಸ್ ಏನ್ ಬರತ್ತಲ್ವ, ಇದೆಲ್ಲ ಎಜುಕೇಶನ್ ಇಂದಾನೆ ಬರುತ್ತೆ. ಇನ್ ಕೇಸ್ ನಮ್ಮ ದೇಶದಲ್ಲಿ ಬ್ರಿಟಿಷರ್ಸ್ ಬರ್ದೇ ಇದ್ದಿದ್ರೆ, ನೆಗೆಟಿವ್ಸ್ ಹೇಳ್ತಾ ಇದ್ದೇನೆ, ಇನ್ ಕೇಸ್ ನಮ್ಮ ದೇಶದಲ್ಲಿ ಬ್ರಿಟಿಷರ್ಸ್ ಬರ್ದೇ ಇದ್ದಿದ್ರೆ, ವೆಸ್ಟರ್ನ್ ಎಜುಕೇಶನ್ ನಾವು ಪ್ರಮೋಟ್ ಮಾಡ್ತಿದ್ರೆ, ಇವಾಗ್ಲೂ ಕೂಡ ಯಾರಿಗ್ ಗೊತ್ತು ಸತಿ ಸಿಸ್ಟಮ್ ಇರ್ತಿತ್ತೇನೋ, ಇವಾಗ್ಲೂ ಕೂಡ ನಮ್ಮ ತಂದೆ ಸತ್ಕೊಳ್ಳಿ ನಮ್ಮ ತಾಯಿನ ನಾನೇ ಚಿತೆಗೆ ಆಗ್ತಿದ್ದೇನೋ. ಇಟ್ಸ್ ಆಲ್ ಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಅದೆಲ್ಲ ಹೇಗೆ ಬದಲಾಗಿದೆ? ವೆಸ್ಟರ್ನ್ ಎಜುಕೇಶನ್ ಬದಲಾಗಿದೆ. ಯಾವ ಊರಿನಲ್ಲಿ ಅವಿದ್ಯಾವಂತತೆ ದೂರ ಹೋಗ್ತಾ ಹೋಗುತ್ತೋ ಸಮಾಜ ತುಂಬಾ ಒಳ್ಳೆ ಹೂವಿನ ಹಾಗೆ ಎರಡಕ್ಕೆ ಶುರುವಾಗತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ವಿ ಗೆಟ್ ಟು ನೋ ದ ಚೇಂಜಸ್ ಟೇಕಿಂಗ್ ಇನ್ ಅ ಸೊಸೈಟಿ. ಸಮಾಜ ಹೇಗೆ ಬದಲಾಗ್ತಿದೆ ಅಂತ ಕೂಡ ಗೊತ್ತಾಗತ್ತಂತೆ. ದಟ್ಸ್ ಅ ವೆರಿ ಬಿಗ್ ಥಿಂಗ್. ಅಂಡ್ ಇವಾಗಲೇ ಹೇಳ್ತಾ ಇದ್ದೇನೆ, LGBTQ ಸಮಾಜಕ್ಕೆ ನಾನು ಸಪೋರ್ಟ್ ಮಾಡಲ್ಲ, ರಿಜೆಕ್ಟ್ ಮಾಡಲ್ಲ. ಯಾರು ಹೆಂಗ್ ಬೇಕೋ ಖುಷಿಯಾಗಿರಪ್ಪ, ನಾನು ಹೆಂಗ್ ಬೇಕೋ ನನಗೆ ಖುಷಿಯಾಗಿದ್ದಾನೆ. LGBTQ ಸಮಾಜನ ನೀವು ಪ್ರಮೋಟ್ ಮಾಡ್ತೀರಾ ಮಾಡ್ಕೊಳ್ಳಿ, LGBTQ ಸಮಾಜ ನೀವು ಪ್ರಮೋಟ್ ಮಾಡಲ್ಲ ಮಾಡಬೇಡಿ. ನನ್ನ ಹತ್ರ ನನ್ನ ಒಪಿನಿಯನ್ ಕೇಳಬೇಡಿ, ಪರ್ಸನಲ್ ಚಾಯ್ಸ್. ನಾನು ಈ ಆಟಕ್ಕಿಲ್ಲ. ಇನ್ನೊಂದು ಕಡೆ ಇವಾಗ ವೇಗನಿಸಮ್ ಪ್ರಮೋಟ್ ಆಗ್ತಿದೆ ನೋಡಿ. ಎಜುಕೇಶನ್ ಇಂದ ಗೊತ್ತಾಗೋದು ನಿಮಗೆ ವೇಗನಿಸಮ್ ಅಂದ್ರೆ ಏನು. ವೇಗನ್, ನೀವು ಸೊಪ್ಪನ್ನ ತಿನ್ನಿ, ಈ ಪ್ರಾಣಿಗಳಿಂದ ಬರುವಂತ ಪ್ರೊಡಕ್ಟ್ಸ್ ನ ತಿನ್ಬೇಡಿ ಅಂತ ತುಂಬಾ ಜನ ಪ್ರಪೋರ್ಟ್ ಮಾಡ್ತಿದ್ದಾರೆ ಅಲ್ವಾ. ಇನ್ನು ಕೆಲವೊಂದ್ ಕಡೆ ಏನಾಗಿದೆ, ಕ್ಲೈಮೇಟ್ ಆಕ್ಟಿವಿಸ್ಟ್ ಬಂದಿದ್ದಾರೆ. ನೀವು ಕಾರ್ಗಳನ್ನ ಬಳಸಬೇಡಿ, ಈ ಮಷೀನ್ ಅಂದ್ರೆ ನಮ್ದು ಈ ಪೆಟ್ರೋಲ್ ಡೀಸೆಲ್ ಕಾರ್ಗಳನ್ನ ಬಳಸಬೇಡಿ, ಇದನ್ನ ಪರ್ಯಾವರಣ ಹಾಳಾಗತ್ತಂತ ಚೇಂಜಸ್ ಆಗ್ತಿದೆ ನಮ್ಮ ಸೊಸೈಟಿಯಲ್ಲಿ. ಸಿಸ್ಟಮ್ಯಾಟಿಕ್ ಗ್ಲೋಬಲ್ ಕ್ಲೈಮೇಟಿಕ್ ಚೇಂಜ್ ಆಗ್ತಿದೆ. ಇಲ್ಲಿ ನಮ್ಗೆ ಹೆಂಗ್ ಗೊತ್ತಾಗ್ತಿದೆ? ಎಜುಕೇಶನ್ ಇಂದಾನೆ ಗೊತ್ತಾಗ್ತಿದೆ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ಎಜುಕೇಶನ್ ಇಂದ ಒಂದು ನಿಮ್ಗೆ ನಾಲೆಜ್ ಬರೋದು ಪಕ್ಕ, ಸ್ಟೇಟಸ್ ಸಿಗೋದು ಪಕ್ಕ, ಸೊಸೈಟಿಯಲ್ಲಿ ಒಳ್ಳೆ ಸ್ಟೇಟಸ್ ಸಿಗುತ್ತೆ. ಮೂರನೇದು ನಿಮ್ಗೆ ಬೆಟರ್ ಚಾಯ್ಸ್ ಮೇಕಿಂಗ್ ಎಬಿಲಿಟಿ ಸಿಗತ್ತೆ ಅಂತ ಹೇಳ್ತಿದ್ದಾರೆ. ಒಂದ್ ನಿಮಿಷ, ಅಯ್ಯೋ, ನಿಮ್ಗೆ ಬೆಟರ್ ಚಾಯ್ಸ್ ಮೇಕಿಂಗ್ ಎಬಿಲಿಟಿ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ನಾಲ್ಕನೇದು ಏನ್ ಹೇಳ್ತಿದ್ದಾರೆ? ಒಂದು ಬೆಟರ್ ಚಾಯ್ಸ್ ಮೇಕಿಂಗ್ ಹೇಳ್ತಿದ್ದಾರೆ. ಇನ್ನೊಂದು ನಿಮ್ಗೆ ಸೊಸೈಟಿಯಲ್ಲಿ ಆಗ್ತಿರುವಂತ ಚೇಂಜಸ್, ಸಮಾಜದಲ್ಲಿ ಹೇಗೆ ಚೇಂಜಸ್ ಆಗ್ತದೆ ಅಂತ ಗೊತ್ತಾಗುತ್ತಂತೆ. ದಿಸ್ ಇಸ್ ವಾಟ್ ದ ಪವರ್ ಆಫ್ ಎಜುಕೇಶನ್. ಬರೀ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇಷ್ಟೊಂದು ಭಾವಾರ್ಥ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಶಿಕ್ಷಣಕ್ಕೆ ಎಷ್ಟು ಶಕ್ತಿ ಇದೆ ಅಂತ. ಅದಾದ್ಮೇಲೆ ಏನ್ ಹೇಳ್ತಿದ್ದಾರೆ? ಮೋರ್ ಓವರ್ ದ ಅವೈಲಬಿಲಿಟಿ ಆಫ್ ಎಜುಕೇಟೆಡ್ ಲೇಬರ್ ಫೋರ್ಸ್ ಫೆಸಿಲಿಟೇಟ್ಸ್ ಅಡಾಪ್ಟೇಷನ್ ಆಫ್ ನ್ಯೂ ಟೆಕ್ನಾಲಜೀಸ್. ಇದೇನ್ ಹೇಳ್ತಿದ್ದಾರೆ? ಯಾವ ವ್ಯಕ್ತಿ ಎಜುಕೇಟೆಡ್ ಆಗಿರ್ತಾನೋ, ಯಾವ ದೇಶದಲ್ಲಿ ಜಾಸ್ತಿ ಎಜುಕೇಟೆಡ್ ವ್ಯಕ್ತಿಗಳಿರ್ತಾರೋ, ಪ್ರಪಂಚದ ಜ್ಞಾನ ತಿಳ್ಕೊಂಡಿರುವಂತ ವ್ಯಕ್ತಿ ಇರ್ತಾರೋ, ಅಂತ ದೇಶದಲ್ಲಿ ಹೊಸ ತಂತ್ರಜ್ಞಾನಗಳನ್ನ ತಂದು ಪ್ರೊಡಕ್ಷನ್ ಮಾಡೋದು ಈಸಿ ಅಂತ ಹೇಳ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಓಕೆ, ನಾನು ಇಂಜಿನಿಯರಿಂಗ್ ಮಾಡಿದ್ದೇನೆ, ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿರೋದು ಲೈಫಲ್ಲಿ ಅಲ್ವಾ. ಸೊ ಇವಾಗ ಅಮೆರಿಕದಿಂದ ಯಾವ್ದಾದ್ರು ಒಂದು ಹೊಸ ಸಾಫ್ಟ್ವೇರ್ ಬಂದ್ರೆ ಅದನ್ನ ಹೆಂಗ್ ಆಪರೇಟ್ ಮಾಡ್ಬೇಕಂತ ನಂಗೆ ಗೊತ್ತಿರುತ್ತೆ. ಆ ಕಂಪ್ನಿಗೋಸ್ಕರ ಹೆಂಗೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಆ ಪ್ರಾಜೆಕ್ಟ್ ನ ಹೆಂಗ್ ವರ್ಕ್ ಮಾಡ್ಬೇಕಂತ ಗೊತ್ತಿರುತ್ತೆ. ಅದೇ ನಮ್ಮ ದೇಶದಲ್ಲಿ ಯಾರು ಕಂಪ್ಯೂಟರೇ ನೋಡಿಲ್ಲ, ಯಾವನು ಕಂಪ್ಯೂಟರ್ ನೋಡಿಲ್ಲ. ನಾವು ಕಂಪ್ಯೂಟರ್ ಎಜುಕೇಶನ್ ಮೇಲೆ ಇಂಪಾರ್ಟೆನ್ಸೇ ಕೊಟ್ಟಿಲ್ಲ. ಗೂಗಲ್ ಬಂದಿಲ್ ಫ್ಯಾಕ್ಟ್ರಿ ಕಟ್ಟತ್ತೆ. ಈಗ ನಮ್ಮ ದೇಶದಲ್ಲಿ ಯಾರಿಗೂ ಕಂಪ್ಯೂಟರ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಗೂಗಲ್ ಬಂದಿಲ್ ಫ್ಯಾಕ್ಟ್ರಿ ಕಟ್ತಾ ಇದೆ, ಗೂಗಲ್ ಬಂದ್ ಒಂದು ಕಂಪ್ನಿ ಹಾಕತ್ತೆ. ನಮ್ಮ ದೇಶಕ್ಕೆ ಏನ್ ಯೂಸ್ ಆಗುತ್ತೆ? ನಮ್ಮ ದೇಶದಲ್ಲಿ ಯಾರಿಗೂ ಕಂಪ್ಯೂಟರ್ ಅಂದ್ರೆ ಗೊತ್ತಿಲ್ಲ. ಸೊ ನಾವು ಆ ದೇಶದ ಗೂಗಲ್ ಬಂದು ನಮ್ಮ ದೇಶದಲ್ಲಿ ಏನ್ ಫ್ಯಾಕ್ಟ್ರಿ ಕಟ್ಟಿದೆ, ಅದ್ರೊಳಗೆ ನಮ್ಗೆ ಕೆಲಸ ಮಾಡೋ ಸಾಮರ್ಥ್ಯ ಇಲ್ಲ. ನಾವ್ ಇವಾಗ್ಲೂ ಕೂಡ ಹೋಗಿ ನೆಲನೇ ಗುಡಿಸ್ಬೇಕಾಗತ್ತೆ ಅಲ್ವಾ. ನಾವ್ ಇವಾಗ್ಲೂ ಹೋಗಿ ನೆಲನೇ ಗುಡಿಸ್ತಾ ಇದ್ದೇವೆ. ಯಾಕೆ? ನಮ್ಗೆ ಕಂಪ್ಯೂಟರ್ ಬಳಕೆ ಮಾಡಕ್ ಬರಲ್ಲ. ಆ ಕಂಪನಿಗೆ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಗಳಾಗಿ ಸೇವೆ ಸಲ್ಲಿಸಕ್ಕಾಗಲ್ಲ. ಇವ್ರೇನ್ ಹೇಳ್ತಿದ್ದಾರೆ? ಯಾವ ದೇಶದಲ್ಲಿ ವಿದ್ಯಾವಂತರು ಜಾಸ್ತಿ ಇದಾರೋ, ಯಾವ ದೇಶದಲ್ಲಿ ಎಜುಕೇಶನ್ ಜಾಸ್ತಿ ಇದೆಯೋ ಅಂತ ದೇಶದಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನ ತರೋದು ತುಂಬಾ ಸುಲಭ ಅಂತ ಹೇಳ್ತಿದ್ದಾರೆ. ಇಟ್ಸ್ ಅ ವೆಲ್ ನಾನ್ ಫ್ಯಾಕ್ಟ್, ಇದು ನಿಜಾನೇ. ಆಯ್ತಾ? ನೆಕ್ಸ್ಟ್, ಎಕನಾಮಿಸ್ಟ್ ಅಂದ್ರೆ ಎಕನಾಮಿನ ಕಲಿಯುವಂತ ವ್ಯಕ್ತಿಗಳು. ಎಕನಾಮಿಸ್ಟ್ ಸ್ಟ್ರೆಸ್ ದ ನೀಡ್ ಆಫ್ ಎಕ್ಸ್ಪಾಂಡಿಂಗ್ ಎಜುಕೇಶನಲ್ ಅಪಾರ್ಚುನಿಟೀಸ್ ಇನ್ ನೇಷನ್ ಆಸ್ ಆಕ್ಸಿಡೆಂಟ್ ಡೆವಲಪ್ಮೆಂಟ್. ಅವ್ರು ಏನ್ ಹೇಳ್ತಿದ್ದಾರೆ? ವಿದ್ಯಾವಂತರಿಗೆ ಕೆಲಸ ಮಾಡುವಂತ ಅವಕಾಶಗಳು ಜಾಸ್ತಿ ಇವೆ ಅಂತ ಹೇಳ್ತಿದ್ದಾರಂತೆ. ಎಕ್ಸ್ಪಾಂಡಿಂಗ್ ಎಜುಕೇಶನಲ್ ಅಪಾರ್ಚುನಿಟೀಸ್ ಇನ್ ದ ನೇಷನ್. ನಮ್ಮ ದೇಶದಲ್ಲಿ ವಿದ್ಯಾವಂತರಿಗೆ ಕೆಲಸಗಳನ್ನ ಹುಡುಕುವಂತ ಸಾಮರ್ಥ್ಯ ಜಾಸ್ತಿ ಇದೆಯಂತೆ. ತುಂಬಾ ವಿದ್ಯಾವಂತರಿಗೆ ಕೆಲಸ ಸಿಗುವಂತ ಅವಕಾಶಗಳಿವೆ ಅಂತ ಹೇಳ್ತಿದ್ದಾರೆ. ಅಂಡ್ ನಮ್ಮ ದೇಶದ ಉತ್ಪನ್ನತೆ ಅಥವಾ ನಮ್ಮ ದೇಶದ ಏನು ಪ್ರೋಗ್ರೆಸ್ ಅಂತ ಕರೀತಾರೆ, ಡೆವಲಪ್ಮೆಂಟ್ ಏನ್ ಕರೀತಾರೆ, ಅದು ಕೂಡ ಜಾಸ್ತಿ ಆಗತ್ತಂತೆ. ಯಾವಾಗ ಜಾಸ್ತಿ ಆಗತ್ತಂತೆ? ನಮ್ಮ ದೇಶದಲ್ಲಿ ನಾವು ಎಜುಕೇಶನ್ ನ ಪ್ರಮೋಟ್ ಮಾಡಿದಾಗ. ನಮ್ಮ ದೇಶದಲ್ಲಿ ಎಜುಕೇಶನ್ ನ ಪ್ರಮೋಟ್ ಮಾಡಿದಾಗ. ಸುಸ್ತಾಯ್ತು ಒಂದ್ ನಿಮಿಷ. ಓಕೆ, ಫಸ್ಟ್ ಪ್ಯಾರಾಗ್ರಾಫ್ ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ದಿಸ್ ಇಸ್ ಆಲ್ ದ ಬೆನಿಫಿಟ್ಸ್ ಆಫ್ ಎಜುಕೇಶನ್. ಎಜುಕೇಶನ್ ಇಂದ ನಮ್ಗೆ ಇಷ್ಟೆಲ್ಲ ಲಾಭಗಳಿವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸುಡ್ತಾ ಇದೆ ಓಕೆ, ಇವಾಗ ಹ್ಯೂಮನ್ ಕ್ಯಾಪಿಟಲ್ ಅಂದ್ರೆ ಏನು ಅಂತ ಹೇಳ್ತೇನೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಹ್ಯೂಮನ್ ಕ್ಯಾಪಿಟಲ್ ಅಂದ್ರೆ ನಾವು ಹಾಕುವಂತ ದುಡ್ಡೇನಿದೆ ಮನುಷ್ಯರ ಹ್ಯೂಮನ್ಸ್ ಡೆವಲಪ್ಮೆಂಟ್ಗೋಸ್ಕರ ಆಗ್ತಾ ಇದ್ದೇವೆ. ಅವ್ರು ಎಜುಕೇಟ್ ಮಾಡೋಕ್ಕಾಗಿರ್ಬೋದು, ಹೆಲ್ತ್ ಕೇರ್ ಬಗ್ಗೆ ಆಗಿರ್ಬೋದು. ಬಟ್ NCERT ಏನ್ ಹೇಳ್ತಿದ್ದಾರೆ ಇನ್ನು ಡೆಪ್ತ್ ಆಗಿ ನೋಡೋಣ. ನೋಡಿ, ವಾಟ್ ಇಸ್ ಫಾಸ್ಟ್ ಆಫ್ ಆಲ್ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಅಂದ್ರೆ ಏನು? ನೀವು ಮಷಿನ್ಗಳ ಬಳಕೆ ಮಷಿನ್ಗಳನ್ನ ಖರೀದಿ ಮಾಡ್ತೀರಿ. ಇಲ್ಲೇನು ಹ್ಯೂಮನ್ ಕ್ಯಾಪಿಟಲ್ ಅಂದ್ರೆ ಏನು? ನೀವು ಮನುಷ್ಯರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ನೋಡಿ, ಈಗ ಜಸ್ಟ್ ಆಸ್ ಅ ಕಂಟ್ರಿ, ಒಂದು ದೇಶ
turn physical resources like land into physical capital like factories. Similarly, it can also turn human resources like nurses. ನೋಡಿ ಇವಾಗ ಏನ್ ಹೇಳ್ತಿದ್ದಾರೆ, ಮನುಷ್ಯನ ನಾವು ಬದಲಾವಣೆ ಮಾಡ್ಬೋದಂತೆ. ಯಾವ ತರ ಬದಲಾವಣೆ ಮಾಡ್ಬೋದಂತೆ? ನರ್ಸ್ಗಳಾಗಿ, ಫಾರ್ಮರ್ ಆಗಿ, ಟೀಚರ್ಗಳಾಗಿ, ಸ್ಟೂಡೆಂಟ್ಸ್ ಆಗಿ, ಇಂಟು ಹ್ಯೂಮನ್ ಕ್ಯಾಪಿಟಲ್ ಲೈಕ್ ಎಂಜಿನಿಯರ್ಸ್. ನೋಡಿ ಏನ್ ಹೇಳ್ತಿದ್ದಾರೆ, ಒಬ್ಬ ನರ್ಸ್ ಏನಿದ್ದಾರೆ ಅವ್ರನ್ನ ಕೂಡ ಬಳಸ್ಕೊಂಡು ಹ್ಯೂಮನ್ ಕ್ಯಾಪಿಟಲ್ ಜನರೇಟ್ ಮಾಡ್ಬೋದಂತೆ, ಟೀಚರ್ಸ್ ನ ಬಳಸ್ಕೊಂಡು ಹ್ಯೂಮನ್ ಕ್ಯಾಪಿಟಲ್ ಜನರೇಟ್ ಮಾಡ್ಬೋದಂತೆ, ಸೈನಿಕರನ್ನ ಬಳಸ್ಕೊಂಡು, ಫಾರ್ಮರ್ಸ್ ನ ಬಳಸ್ಕೊಂಡು, ಪ್ರತಿಯೊಬ್ಬರನ್ನ ಬಳಸ್ಕೊಂಡು ಕೂಡ ನಾವು ಹಣನ, ಎಕಾನಮಿಯಲ್ಲಿ ಹಣನ ಉತ್ಪನ್ನ ಮಾಡ್ಬೋದಂತೆ. ನೋಡಿ ಎಂಜಿನಿಯರ್ಗಳನ್ನ ಬಳಸ್ಕೊಂಡು, ಡಾಕ್ಟರ್ಗಳನ್ನ ಬಳಸ್ಕೊಂಡು ನಾವು ನಮ್ಮ ದೇಶದಲ್ಲಿ ನಾವು ಎಕಾನಮಿನ ಬಳಸ್ಬೋದು. ಡೆಫಿನೆಟ್ಲಿ ಹೌದು. ನೀವು ಒಬ್ಬ ಪೇಷಂಟ್ ಆಗಿದ್ದು ಒಬ್ಬ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ನಿಮ್ಗೆ ಮೆಡಿಸಿನ್ ಬರೆದು ಕೊಡ್ತಾರೆ, ಪಕ್ಕ. ನಿಮ್ಗೆ ಇನ್ ಕೇಸ್ ಆಪರೇಷನ್ ಆಗ್ಬೇಕಂತಿದ್ರೆ ಆಪರೇಷನ್ ಮಾಡಿ ಕೊಡ್ತಾರೆ. ಇಲ್ಲೇನಾಗ್ತಿದೆ, ನಿಮ್ಗೊಂದು ಮೆಡಿಸಿನ್ ನಾವು ರೆಫರ್ ಮಾಡಿದಾಗ ನೀವು ಯಾವುದೋ ಒಂದು ಸ್ಟೋರ್ಗೆ ಹೋಗಿ ಮೆಡಿಸಿನ್ ನ ಖರೀದಿ ಮಾಡ್ತಿದ್ದೀರಾ ಅಲ್ವಾ? ಯಾವ ದೇಶದಲ್ಲಿ ಜಾಸ್ತಿನ ಡಾಕ್ಟರ್ಸ್ ಇರ್ತಾರೋ, ಯಾವ ದೇಶದಲ್ಲಿ ಜಾಸ್ತಿನ ಡಾಕ್ಟರ್ಸ್ ಇರ್ತಾರೋ ಅದರಿಂದ ಏನಾಗುತ್ತೆ, ಮೆಡಿಕಲ್ ಫ್ಯಾಕ್ಟ್ರೀಸ್ ಬೆಳೀತಾ ಬರುತ್ತೆ. ಡಾಕ್ಟರ್ಸ್ ಕೂಡ ಸರ್ವಿಸ್ ಇಂದ ಅವರು ಕೂಡ ದುಡ್ಡನ್ನ ಅರ್ನ್ ಮಾಡ್ತಾ ಇದ್ದಾರೆ ಅಲ್ವಾ? ಫಾರ್ ಎಕ್ಸಾಂಪಲ್, ಈಗ ನೀವು ಏನೂ ಕಲಿದೇ ಇರುವಂತ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಅಣ್ಣ ನನಗೆ ಜ್ವರ ಬಂದಿದೆ ಅಂತ ಹೇಳಿದ್ರೆ ಅವ್ನು ಏನ್ ಹೇಳ್ಬೋದು, ಪ್ಯಾರಾಸಿಟಮಾಲ್ ತಗೋ ಹೋಗಂತ ಹೇಳ್ಬೋದು. ಅದೇ ನೀವು ಒಂದು ಡಾಕ್ಟರ್ ಹತ್ರನೇ ಹೋಗಿ ಸರ್ ನನಗೆ ಜ್ವರ ಬಂದಿದೆ ಅಂತ ಹೇಳಿದಾಗ, ಫಾರ್ ಎಕ್ಸಾಂಪಲ್ ನನಗಾಗಿದೆ ಅಲ್ವಾ, ಅವ್ರು ಫಸ್ಟ್ ಬ್ಲಡ್ ಟೆಸ್ಟ್ ನ ರೆಕಮೆಂಡ್ ಮಾಡ್ಬೋದು. ಬ್ಲಡ್ ಟೆಸ್ಟ್ ಮಾಡಿ ಸರ್ ನಿಮಗೆ ಮಲೇರಿಯಾ ಮತ್ತೆ ಡೆಂಗ್ಯೂ ಆಗಿದೆ ಅಂತ ರಿಪೋರ್ಟ್ ಕೊಡ್ಬೋದು. ಅದ್ರ ಮೇಲೆ ನಿಮಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ಡೆಂಗ್ಯೂ ಬಂದ್ಕೊಂಡು ಒಬ್ಬ ಅವಿದ್ಯಾವಂತರ ಹತ್ರ ಹೋಗಿ ಜ್ವರ ಬಂದಿದೆ ಅಂತ ಹೇಳಿದ್ರೆ ಅವ್ನು ಪ್ಯಾರಾಸಿಟಮಾಲ್ ತಗೋ ಅಂತ ಹೇಳ್ಬೋದು. 4 ದಿನ 5 ದಿನ 6 ದಿನ ಆದ್ಮೇಲೆ ನೀವು ಸತ್ತೋಗ್ಬೋದು, ತೀವ್ರವಾಗಿ ಹೋಗುತ್ತೆ ಜ್ವರ. ಡೆಂಗ್ಯೂ ಬಂದ್ರೆ ಗಾನ್. ಅದೇ ನೀವು ಒಂದು ಡಾಕ್ಟರ್ ಹತ್ರ ಹೋಗಿ ಅವ್ರ ಹತ್ರ ಹೋಗಿ ಸರ್ ನನಗೆ ಜ್ವರ ಬಂದಿದೆ ಅಂತ ಹೇಳಿದಾಗ ಅವ್ರು ನಿಮಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಟ್ರೀಟ್ಮೆಂಟ್ ಕೊಟ್ಟು ನಿಮ್ಮ ಪ್ರಾಣನ ಉಳಿಸ್ಬೋದು. ಅದರಿಂದ ಏನಾಗುತ್ತೆ, ನಮ್ಮ ದೇಶಕ್ಕೆ ಒಂದು ಹ್ಯೂಮನ್ ರಿಸೋರ್ಸ್ ಉಳ್ಕೊಳ್ಳುತ್ತೆ. ನೋಡಿ, ನಾವು ನಮ್ಮ ಪ್ರಾಣಗಳನ್ನ ಉಳಿಸ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಒಂದು ಸಮಾಜದಲ್ಲಿ ಒಬ್ಬ ಡಾಕ್ಟರ್ ಸತ್ತೋದ್ರೆ ಇಟ್ಸ್ ಅ ಹ್ಯೂಜ್ ಲಾಸ್ ಟು ಅಸ್. ಒಂದು ಸಮಾಜದಲ್ಲಿ ಒಬ್ಬ ಟೀಚರ್ ಸತ್ತೋದ್ರೆ, ಒಬ್ಬ ಸೋಲ್ಜರ್ ಸತ್ತೋದ್ರೆ ನಮಗೆ ತುಂಬಾ ಲಾಸ್. ಏನೇ ಆದ್ರೂ ಕೂಡ ಒಂದು ವೆಲ್ ಎಜುಕೇಟೆಡ್ ಬ್ರೈನ್ ನಾವು ಉಳಿಸ್ಕೋಬೇಕು. ಒಬ್ಬ ಸೈಂಟಿಸ್ಟ್ ತೀರೋದ್ರೆ ನಮ್ಗೆ ಎಷ್ಟು ನಷ್ಟ ಆಗತ್ತೆ ಅಂತ ನಿಮ್ಗೆ ಗೊತ್ತಿದೆಯಾ? ಇಟ್ಸ್ ಅ ವೆರಿ ಬಿಗ್. ಈಗ ಎಕ್ಸಾಂಪಲ್, ರಾಕೆಟ್ ಆಕಾಶದಲ್ಲಿ ಹಾರ್ತು ಇಸ್ರೋದು ಸುಯ್ ಅಂತ ಹೋಗಿ ಬ್ಲಾಸ್ಟ್ ಆಯ್ತು, ಎಷ್ಟು ಲಾಸ್ ಆಗುತ್ತೆ ನಮ್ಗೆ? ಒಂದು ರಾಕೆಟ್, ಜಸ್ಟ್ ಒಂದು ರಾಕೆಟ್, ಜೀವ ಇಲ್ದಿರುವಂತ ರಾಕೆಟ್ ಆಕಾಶಕ್ಕೆ ಹೋಗಿ ಬ್ಲಾಸ್ಟ್ ಆಗೋದ್ರೆ ನಮ್ಗೆ ಎಷ್ಟು ನಷ್ಟ ಆಯ್ತು ಅಂತ ಹೇಳ್ತೇವೆ. ಆ ರಾಕೆಟ್ ನ ಸೃಷ್ಟಿ ಮಾಡಕ್ಕೆ ವರ್ಕ್ ಮಾಡಿದಂತ ಒಬ್ಬ ಸೈಂಟಿಸ್ಟ್ ನಾಳೆ ಸಾವನ್ನಪ್ಪಿದ್ರೆ ನಮ್ಮ ದೇಶಕ್ಕೆ ಎಂತ ಲಾಸ್ ಅಂತ ನಿಮ್ಗೆ ಗೊತ್ತಿದೆಯಾ? ಫಾರ್ ಎಕ್ಸಾಂಪಲ್, ನಂಬಿ ನಾರಾಯಣ್ ಅವರು, ಒನ್ ಆಫ್ ದ ಗ್ರೇಟೆಸ್ಟ್ ಹಿಸ್ಟೋ ಸೈಂಟಿಸ್ಟ್, ಅರೆಸ್ಟ್ ಆದಾಗ ನಮ್ಮ ದೇಶಕ್ಕೆ ಎಂತ ಲಾಸ್ ಆಗಿರುತ್ತೆ ಅಂತ ನಿಮ್ಗೆ ಐಡಿಯಾ ಇದೆಯಾ? ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ದೇಶದ ಪ್ರೋಗ್ರೆಸ್ ಇನ್ನೂ ಜಾಸ್ತಿ ಇರ್ತಿತ್ತು. ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಅವರು ತೀರೋಗಿದ್ದಾರೆ. ಅಂತ ಒಬ್ಬ ಮಹಾ ವ್ಯಕ್ತಿ ನಮ್ಮ ದೇಶದಲ್ಲಿ ಇದ್ದಿದ್ರೆ, ಇವಾಗಲೂ ಕೂಡ ಜೀವಂತವಾಗಿದ್ದಿದ್ರೆ, ನಮ್ಮ ದೇಶದ ಉತ್ಪನ್ನತೆ, ನಮ್ಮ ದೇಶದ ಈ ಬೆಳವಣಿಗೆ ಹೇಗಿರುತ್ತೆ ಅಂತ ನಿಮ್ಗೆ ಐಡಿಯಾ ಸಿಗತ್ತೆ ಅಲ್ವಾ? ದಟ್ ಈಸ್ ವಾಟ್ ಇಟ್ ಈಸ್. ಆ ವೆಲ್ ಎಜುಕೇಟೆಡ್ ಬ್ರೈನ್ ನ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಅಂತ ಇನ್ವೆಸ್ಟ್ಮೆಂಟ್ ಇಂದ ದೇಶ ಬೆಳೆಯುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಸೈಂಟಿಸ್ಟ್ ನಾವು ಬೆಳೆಸ್ತಾ ಹೋದ್ರೆ, ಸಪೋರ್ಟ್ ಕೊಡ್ತಾ ಹೋದ್ರೆ ನಮ್ಮ ದೇಶ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಎಷ್ಟು ಮುಂದೆ ಹೋಗುತ್ತೆ. ನಾವು ರಿಸರ್ಚ್ ಮಾಡುವಂತ ಡಾಕ್ಟರ್ನ ನಾವು ಅವರಿಗೆ ಸಪೋರ್ಟ್ ಕೊಡ್ತಾ ಹೋದ್ರೆ ಅವ್ರು ಎಂತೆಂತ ಹೊಸ ಮೆಡಿಸಿನ್ ನ ಕಂಡುಹಿಡಿಬಹುದು, ಎಂತೆಂತ ಔಷಧಿಗಳನ್ನ ಕಂಡುಹಿಡಿಬಹುದು. ಅದೆಲ್ಲ ಕಂಡುಹಿಡಿದು ಅವ್ರು ಏನ್ ಮಾಡ್ತಾರೆ, ಮತ್ತೆ ಜನರ ಹಿತಕ್ಕೋಸ್ಕರನೇ ಬಳಸ್ತಾರೆ, ಅವ್ರೇನ್ ಅದನ್ನ ಮನೇಲಿ ಇಟ್ಕೊಳ್ಳಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ಮ ದೇಶ ಬೆಳೀತಾ ಬರುತ್ತೆ. ಹ್ಯೂಮನ್ ರಿಸೋರ್ಸ್ ನ ಟ್ರೈನ್ ಮಾಡೋದೇ ಒಂದು ಗುರಿ. ಯಾಕೆ? ಫ್ಯೂಚರ್ ಅಲ್ಲಿ ರಿಟರ್ನ್ ಮಾಡ್ತಾರೆ. ಇವಾಗ ಒಂದು ಮಗುಗ ಈಗ ಒಂದು ಚಿಕ್ಕ ಶಿಶುಗೆ ನಾನು ಎಜುಕೇಶನ್ ಕೊಟ್ಟು ಬೆಳೆಸಿ ಅವ್ನು ಮುಂದೆ ಒಂದು IAS ಆಫೀಸರ್ ಆದ್ರೆ, IAS ಆಫೀಸರ್ ಆಗಿ ಜನಕ್ಕೆ ಒಳ್ಳೇದು ಮಾಡಿದ್ರೆ ಒಂದು ಸೊಸೈಟಿ ಬೆಳೀತಾ ಹೋಗುತ್ತೆ. ಅದೇ ಅವ್ರು ಹೇಳ್ತಿರೋದು, ಹ್ಯೂಮನ್ ರಿಸೋರ್ಸ್ ನ ಟರ್ನಿಂಗ್ ದ ಹ್ಯೂಮನ್ಸ್. ಒಂದು ನಮ್ಮ ದೇಹ ಏನಿದೆ ಮಣ್ಣಿಂದ ಆಗಿದೆ ಅಂತ ಹೇಳ್ತಾರ, ಮಣ್ಣಿನಿಂದ ಬಂದಿರುವಂತ ಈ ದೇಹ ಮತ್ತೆ ಮಣ್ಣಿಗೆ ಸೇರೋಕ್ಕಿಂತ ಮುಂಚೆ ಅದನ್ನ ಚೆನ್ನಾಗಿ ಟ್ರೈನ್ ಮಾಡಿ ಒಂದು ಟೀಚರ್, ಒಬ್ಬ ಡಾಕ್ಟರ್, ಒಂದು ಎಂಜಿನಿಯರ್ ಆಗಿ ಕನ್ವರ್ಟ್ ಮಾಡಿದ್ರೆ ನಮ್ಮ ದೇಶಕ್ಕೆ ಎಷ್ಟು ಒಳ್ಳೇದಾಗತ್ತೆ ಅಂತ ಮಾತಾಡ್ತಿದ್ದಾರೆ. ಅರ್ಥ ಆಗ್ತಿದೆಯಾ? ಸಿ, ವೆನ್ ಎವರ್ ಅ ಪರ್ಸನ್ ಡೈಸ್, ಒಬ್ಬ ಅವಿದ್ಯಾವಂತ ಸತ್ರೆ ಹೋಗ್ಲಿ ಬಿಡು ಪ್ರಪಂಚಕ್ಕೆ ಭಾರ ಅಂತ ಹೇಳ್ತಾರೆ. ನೀವು ಕೇಳಿಸ್ಕೊಂಡಿರ್ತೀರ, ಒಬ್ಬ ಕುಡ್ಕ ಸತ್ರೆ, ಯಾವಾಗ್ಲೂ ಕುಡ್ಕೊಂಡು ಗಟ್ಟರಲ್ಲಿ ಬಿದ್ದಿರುವಂತ ಒಬ್ಬ ವ್ಯಕ್ತಿ ಸತ್ತೋದ್ರೆ ದೇಶಕ್ಕೆ ಭಾರ ಆಗಿದೆ, ಸತ್ರೆ ಸಾಯ್ಲಿ ಬಿಡು ಅಂತ ಹೇಳ್ತಾರೆ. ಅದೇ ಒಂದು ಮಹಾ ವ್ಯಕ್ತಿ ಸತ್ತಾಗ ಇಡೀ ದೇಶನೇ ಕಣ್ಣೀರ್ ಹಾಕತ್ತೆ. ಯಾಕೆ ಅದೆಲ್ಲ ಆಗೋದು? ಬಿಕಾಸ್ ಆ ವ್ಯಕ್ತಿ ನಮ್ಮ ದೇಶಕ್ಕೋಸ್ಕರ ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾನೆ. ನೀವ್ ಯಾಕಂತ ವ್ಯಕ್ತಿ ಆಗ್ಬಾರ್ದು ಅಂತ ಈ ಚಾಪ್ಟರ್ ಹೇಳ್ತಿದ್ದೆ. ನಿಮ್ಮೇಲೆ ಯಾಕೆ ನಾವ್ ಅಂತ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು? ಇವಾಗ ನೀವು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ ಸ್ಫೂರ್ತಿಯಾಗಿ ತಗೊಳ್ತಾ ಇದ್ದೀರಾ, ಮುಂದೆ ನೀನು ಒಂದಿನ ಅದೇ ತರ ಮಹಾ ವ್ಯಕ್ತಿ ಆಗ್ಬೋದಲ್ವಾ, ನಿನ್ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೋದಲ್ವಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಅರ್ಥ ಆಗ್ತಿದ್ಯಾ? ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದ್ರೆ ಏನು? ನಿಮ್ಮಲ್ಲಿ ಒಂದು APJ ಅಬ್ದುಲ್ ಕಲಾಂ ಸರ್ ಇರ್ಬೋದು, ನಿಮ್ಮಲ್ಲಿ ನರೇಂದ್ರ ಮೋದಿ ಅವರು ಇರ್ಬೋದು, ನಿಮ್ಮಲ್ಲಿ ರಾಹುಲ್ ಗಾಂಧಿ ಅವರು ಇರ್ಬೋದು, ನಿಮ್ಮಲ್ಲಿ ಸಮಾಜ ಬದಲಾಯಿಸುವಂತ ಉಪೇಂದ್ರ ಅವ್ರು ಇರ್ಬೋದು, ನಿಮ್ಮಲ್ಲಿ ಒಬ್ಬ ಡಾಕ್ಟರ್ ಇರ್ಬೋದು, ನಿಮ್ಮಲ್ಲಿ ಒಬ್ಬ ಎಂಜಿನಿಯರ್ ಇರ್ಬೋದು, ಸ್ಕೂಲ್ಗೆ ಹೋಗುವಂತ ಮಗುವಲ್ಲಿ ಇವರಲ್ಲಿ ಯಾರೋ ಒಬ್ಬರು ಇರ್ಬೋದು. ಅರ್ಥ ಆಗ್ತಿದ್ಯಾ? ಈಗ ಫಾರ್ ಎಕ್ಸಾಂಪಲ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಚಿಕ್ಕ ಹುಡುಗನಾಗಿದ್ದಾಗ ಅವ್ರ ತಂದೆ ತಾಯಿ ಅವ್ರನ್ನ ಓದಿಸದೇ ಇದ್ದಿದ್ರೆ
ಇಮ್ಯಾಜಿನ್ ಚಿಕ್ಕ ವಯಸ್ಸಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ ತಮ್ಮ ತಂದೆ ತಾಯಿ ಓದಿಸ್ತೆ ದಿನ ಕೂಲಿಗೆ ಹೋಗಪ್ಪ ಅಂತ ಹೇಳಿದ್ರೆ ನಮ್ಮ ದೇಶ ಎಂತ ಒಂದು ಸೈಂಟಿಸ್ಟ್ ನ ಕಳ್ಕೊಬಿಡ್ತಿತ್ತು ಅಲ್ವಾ. ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿ ಅವ್ರನ್ನ ಟೀ ಮಾರ್ಸ್ಕೊಂಡು ಅಲ್ಲೇ ಇಟ್ಬಿಟ್ಟಿದ್ರೆ ನಮ್ಮ ದೇಶಕ್ಕೆ ಎಂತ ಒಳ್ಳೆ ಪ್ರೈಮ್ ಮಿನಿಸ್ಟರ್ ನಾವು ಕಳ್ಕೊಳ್ತಿದ್ವಿ, ಗ್ಲೋಬಲ್ ಲೀಡರ್ ನ ಕಳ್ಕೊಳ್ತಾ ಇದ್ವಿ. ಅರ್ಥ ಆಗ್ತಿದ್ಯಾ? ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದ್ರೆ ಅದೇ, ಇರುವಂತ ಮಗುನ, ಇರುವಂತ ಒಬ್ಬ ವ್ಯಕ್ತಿನ ಚೆನ್ನಾಗಿ ಟ್ರೈನ್ ಮಾಡಿ ಅವನಲ್ಲಿ ಇರುವಂತ ಸ್ಕಿಲ್ಸ್ ನ ಬೆಳೆಸ್ತಾ ಹೋಗಿ ಆ ವ್ಯಕ್ತಿನ ಒಂದು ದೊಡ್ಡ ಪೊಸಿಷನ್ಗೆ ತಗೊಂಡೋದ್ರೆ ಇನ್ ರಿಟರ್ನ್ ಅವ್ರು ನಮ್ಮ ದೇಶಕ್ಕೋಸ್ಕರ ಏನೋ ಒಂದು ಮಾಡೇ ಮಾಡ್ತಾರೆ. ದಟ್ ಈಸ್ ವಾಟ್ ದೇ ಆರ್ ಸೇಯಿಂಗ್. ಹ್ಯೂಮನ್ ರಿಸೋರ್ಸಸ್ ಲೈಕ್ ನರ್ಸ್, ಡಾಕ್ಟರ್ಸ್ ಎಲ್ಲ ಬಳಸ್ಕೊಂಡು ನಮ್ಮ ಸಮಾಜನ ಸುಧಾರಣೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾಲ್ಗೆ ತಿರುಗ್ತಾ ಇಲ್ಲ ಬಿಕಾಸ್ ಆಫ್ ಜ್ವರ, ಅಡ್ಜಸ್ಟ್ ಮಾಡ್ಕೊಳ್ಳಿ. ದಟ್ ಈಸ್ ವಾಟ್ ಇಟ್ ಈಸ್. ದಿಸ್ ಇಸ್ ವಾಟ್ ಇಸ್ ಹ್ಯೂಮನ್ ಕ್ಯಾಪಿಟಲ್. ಜನರ ಮೇಲೆ ಇನ್ವೆಸ್ಟ್ ಮಾಡೋಣ, ಫ್ಯೂಚರ್ ರಿಟರ್ನ್ಸ್ ನ ಪಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇಟ್ಸ್ ಅ ವೆರಿ ಬಿಗ್ ಥಿಂಗ್. ನೆನ್ಪಿಟ್ಕೊಳ್ಳಿ, UPSC ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಅನ್ಎಂಪ್ಲಾಯ್ಮೆಂಟ್ ಟಾಪಿಕ್ ಕೂಡ ಇದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ. ಪವರ್ಟಿ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಚಾಪ್ಟರ್ ಕನೆಕ್ಟ್ ಆಗುತ್ತೆ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಹಳೆ NCERT ಚಾಪ್ಟರ್ ಇಲ್ಲ. ಹಳೆ NCERT 4th ಚಾಪ್ಟರ್ ಇಸ್ ಪವರ್ಟಿ, ಬಟ್ ಹೊಸ NCERT 4th ಚಾಪ್ಟರ್ ಇಸ್ ಹ್ಯೂಮನ್ ಡೆವಲಪ್ಮೆಂಟ್, ಹ್ಯೂಮನ್ ಇನ್ವೆಸ್ಟ್ಮೆಂಟ್, ಹ್ಯೂಮನ್ ಕ್ಯಾಪಿಟಲ್. ಯಾಕೆ ಈ ಚಾಪ್ಟರ್ಗೆ ಅಷ್ಟು ಮಾನ್ಯತೆ ಇದೆ? ಮೇನ್ಸ್ ಅಲ್ಲಂತೂ ಇದ್ರ ಮೇಲೆ ನೀವು ಕ್ವಶನ್ಸ್ ನ ಬರ್ದಿಟ್ಕೊಳ್ಳಿ. SS ಅಲ್ಲಂತೂ ಇದ್ರ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಇಟ್ಸ್ ಅ ವೆರಿ ಬ್ರಾಡ್ ಟಾಪಿಕ್. ನೋಡಿ, ನಾನು ಒಂದು ಪ್ಯಾರಾಗ್ರಾಫ್ ನ ಎಕ್ಸ್ಪ್ಲೇನ್ ಮಾಡಕ್ಕೆ ಎಷ್ಟು ಹೇಳ್ಬೇಕಾಗ್ತಿದೆ. ಎಂತ ಒಂದು ಆಲೋಚನೆ ಶಕ್ತಿ ಇಟ್ಕೊಂಡು ಒಂದು ಚಾಪ್ಟರ್ ನ ಬರ್ದಿರ್ತಾರೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಮುಂದೆ ಹೋಗೋಣ. ನೋಡಿ, ಸಮಟೈಮ್ಸ್ ಸೊಸೈಟೀಸ್ ಅಲ್ಲ, societies need sufficient human capital in the first place in the form of competent people who themselves have been educated and trained as professors and other professionals. ನೋಡಿ, ಏನ್ ಹೇಳ್ತಿದ್ದಾರೆ, ಒಂದು ಸಮಾಜದಲ್ಲಿ ಫಸ್ಟ್ ಆಫ್ ಆಲ್ ಟ್ರೈನ್ಡ್ ಪೀಪಲ್ ಇರ್ಬೇಕಂತೆ. ನಿಮಿಷ, ಪ್ಯಾರಾಸಿಟಮಾಲ್ ಬೇಕನ್ಸ್ತಿದೆ, ಬಟ್ ಅದು ತಗೊಂಡ್ರೆ ನಿದ್ದೆ ಬರುತ್ತೆ, ಅದಕ್ಕೆ ತಿಂತಾ ಇಲ್ಲ. ಜಸ್ಟ್ ಅ ಸೆಕೆಂಡ್. ಶಿವ. ನೋಡಿ, ಏನ್ ಹೇಳ್ತಿದ್ದಾರೆ, ಸೊಸೈಟೀಸ್ ನೀಡ್ ಸಫಿಶಿಯಂಟ್ ಹ್ಯೂಮನ್ ಕ್ಯಾಪಿಟಲ್ ಇನ್ ದ ಫಸ್ಟ್ ಪ್ಲೇಸ್. ಅಂದ್ರೆ ಹ್ಯೂಮನ್ ಕ್ಯಾಪಿಟಲ್ ಅಂದ್ರೆ ಏನು? ಟ್ರೈನ್ ಆಗಿರುವಂತ ವ್ಯಕ್ತಿಗಳು. ಒಂದು ಸಮಾಜದಲ್ಲಿ ಫಸ್ಟ್ ಆಫ್ ಆಲ್ ಎಜುಕೇಟೆಡ್ ಪೀಪಲ್ ಇರಬೇಕಂತೆ, ಇನ್ ದ ಫಾರ್ಮ್ ಆಫ್ ಟೀಚರ್ಸ್ ಆಗಿರ್ಬೋದು, ಇನ್ ದ ಫಾರ್ಮ್ ಆಫ್ ಡಾಕ್ಟರ್ಸ್ ಆಗಿರ್ಬೋದು, ಇನ್ ದ ಫಾರ್ಮ್ ಆಫ್ ಸಿವಿಲ್ ಸರ್ವೆಂಟ್ಸ್ ಆಗಿರ್ಬೋದು, ಇನ್ ದ ಫಾರ್ಮ್ ಆಫ್ ಸೈಂಟಿಸ್ಟ್ ಗಳಾಗಿರ್ಬೋದು, ಏನೇ ಆಗಿರ್ಬೋದು. ಬಟ್ ಫಸ್ಟ್ ಆಫ್ ಆಲ್ ಸೊಸೈಟಿಯಲ್ಲಿ ವೆಲ್ ಎಜುಕೇಟೆಡ್ ಟ್ರೈನ್ ಪೀಪಲ್ ಇರಬೇಕಂತೆ. ಯಾಕೆ? ಇನ್ ಅದರ್ ವರ್ಡ್ಸ್, ವಿ ನೀಡ್ ಗುಡ್ ಹ್ಯೂಮನ್ ಕ್ಯಾಪಿಟಲ್ ಟು ಪ್ರೊಡ್ಯೂಸ್ ಅದರ್ ಹ್ಯೂಮನ್ ಕ್ಯಾಪಿಟಲ್ಸ್. ವಾಹ್, ಅರ್ಥ ಆಗ್ತಿದ್ಯಾ? ನೋಡಿ, ವಿ ನೀಡ್ ಗುಡ್ ಹ್ಯೂಮನ್ ಕ್ಯಾಪಿಟಲ್ಸ್ ಟು ಪ್ರೊಡ್ಯೂಸ್ ಅದರ್ ಹ್ಯೂಮನ್ ಕ್ಯಾಪಿಟಲ್ಸ್ ಅಂತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಳ್ಳೆ ಟೀಚರ್, ನಾನು ಒಳ್ಳೆ ಟೀಚರ್ ಆಗಿದ್ರೆ ನಾನು ಇನ್ನೂ ನಂತರ ಟೀಚರ್ಸ್ಗಳನ್ನ ಉತ್ಪನ್ನ ಮಾಡ್ಬೋದು. ಸಿನ್ಸ್ ಐ ಆಮ್ ಅ ಟೀಚರ್, ಐ ಕ್ಯಾನ್ ಮೋಟಿವೇಟ್ ಯು ಟು ಬಿ ಅ ಟೀಚರ್. ಸಿನ್ಸ್ ಐ ಆಮ್ ಅ ಟೀಚರ್, ನಾನೊಬ್ಬ ಒಳ್ಳೆ ಶಿಕ್ಷಕನಾಗಿದ್ರೆ ನಾನು ನಿಮಗೆ ನಾಳೆ ಪ್ರೇರೇಪಿಸಬಹುದು. ನೀನೊಂದು ಡಾಕ್ಟರ್ ಆಗ್ತೀಯಾ, ನೀನೊಂದು ಎಂಜಿನಿಯರ್ ಆಗ್ತೀಯ, ನೀನು ಸಿವಿಲ್ ಸರ್ವೆಂಟ್ ಆಗ್ತೀಯಾ ಅಂತ ನಾನು ನಿಮ್ಮನ್ನ ಪ್ರೇರೇಪಿಸಬಹುದು. ಅದೇ ಒಂದು ಸ್ಕೂಲಲ್ಲಿ ಸರಿಯಾದ ಟೀಚರ್ ಇಲ್ಲ ಅಂದ್ರೆ, ಒಂದು ಸ್ಕೂಲಲ್ಲಿ ಸರಿಯಾದಂತ ಫೆಸಿಲಿಟೀಸ್ ಇಲ್ಲ ಅಂದ್ರೆ ಆ ವ್ಯಕ್ತಿ ಹೇಗೆ ಬೆಳೀತಾನೆ ಜೀವನದಲ್ಲಿ? ಫಾರ್ ಎಕ್ಸಾಂಪಲ್, ಈಗ ಅದೇ ನಮ್ಮ ದೇಶದಲ್ಲಿ ಆಗ್ತಿರುವಂತ ಪ್ರಾಬ್ಲಮ್, ರೂರಲ್ ಡೆವಲಪ್ಮೆಂಟ್ ಸರಿಯಾಗಿ ಆಗ್ತಿಲ್ಲ. ಹಳ್ಳಿಗಳಿರುವಂತ ಇದು ಎಷ್ಟೋ ಜನಕ್ಕಾಗತ್ತೆ, ನನಗೆ ಗೊತ್ತಿದೆ ಗೊತ್ತಿಲ್ವೋ, ಕನ್ನಡ ಮಾಧ್ಯಮದಲ್ಲಿ ಕಲ್ತಿರುವಂತ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಂಗ್ಲ ಭಾಷೆ ಕಂಡ್ರೆ ಭಯ ಆಗುತ್ತೆ. ನೀವು ನೋಡಿರ್ಬೋದು, ನನಗೆ ತುಂಬಾ ಮೆಸೇಜ್ ಬರ್ತದೆ, ಸರ್ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ನಂಗೆ ಇಂಗ್ಲಿಷ್ ಅಂದ್ರೆ ಭಯ ಅಂತ. ಯಾಕೆ ಭಯ ಬರ್ತಿದೆ? ಆ ಚಿಕ್ಕ ವಯಸ್ಸಲ್ಲಿ ಆ ಟೀಚರ್ಸ್ ಅವ್ರಿಗೆ ಹೇಳ್ಬೇಕಿತ್ತು, ನೋಡಪ್ಪ ಇವಾಗಿನ ಕನ್ನಡ ಮಾಧ್ಯಮ ಕಲಿತಾ ಇದೆ, ಇವಾಗ ಲರ್ನಿಂಗ್ ಇನ್ ಕನ್ನಡ ಮೀಡಿಯಂ, ಇಟ್ ಡಸಂಟ್ ಮ್ಯಾಟ್ರ್ ಆಗಲ್ಲ ಅದು ನೀನು ಯಾವ ಮಾಧ್ಯಮದಲ್ಲಿ ಕಲಿತಾ ಇದೆಯಾ ಅಂತ. ನೀನ್ ಜ್ಞಾನ ಸಂಪಾದನೆ ಮಾಡ್ಕೊಂಡು ಹೋಗು. 7ನೇ ಕ್ಲಾಸ್ 10ನೇ ಕ್ಲಾಸ್ ಆದ್ಮೇಲೆ ನೀನ್ ಮತ್ತೆ ಆಂಗ್ಲ ಭಾಷೆನ ಕಲಿತೀಯ. ಆಂಗ್ಲ ಭಾಷೆ ತುಂಬಾ ಸುಲಭ, ಅದ್ರಲ್ಲಿ ಏನೂ ಇಲ್ಲ. ಕನ್ನಡದಲ್ಲಿ 53 ಅಕ್ಷರ ಇದೆ, ಆಂಗ್ಲ ಭಾಷೆಯಲ್ಲಿ ಬರೀ 26 ಅಕ್ಷರ ಇದೆ ಅಂತ ಹೇಳಿದ್ರೆ ಆ ಹುಡುಗನ ಕಾನ್ಫಿಡೆನ್ಸ್ ಹೆಂಗಿರ್ತಿತ್ತು, ಆ ವ್ಯಕ್ತಿಯ ಕಾನ್ಫಿಡೆನ್ಸ್ ಹೆಂಗಿರ್ತಿತ್ತು. ಬಟ್ ನಾವೇನ್ ಮಾಡಿದ್ವಿ, ಸೊಸೈಟಿ ಹೆಂಗಿಟ್ಟಿದೆ, ಇಂಗ್ಲಿಷಲ್ಲಿ ಕಲ್ತ್ರೇನೆ ದೇಶ ಮುಂದೆ ಹೋಗ್ತಿದೆ, ಕನ್ನಡದಲ್ಲಿ ಕಲ್ತ್ರೆ ಏನು ಬರಲ್ಲ, ಮಾತೃಭಾಷೆಯಲ್ಲಿ ಕಲ್ತ್ರೆ ಏನಿಲ್ಲ ಅಂತ ಗವರ್ನಮೆಂಟ್ ಸ್ಕೂಲ್ಸ್ ಮುಚ್ತಾ ಇದ್ದಾರೆ. 2-3 ಲಕ್ಷ ಕೊಟ್ಕೊಂಡು ಪ್ರೈವೇಟ್ ಸ್ಕೂಲ್ಸ್ ಕಲಿತಾ ಇದ್ದಾರೆ. ಯು ಅಂಡರ್ಸ್ಟ್ಯಾಂಡ್? ಇಟ್ ಈಸ್ ನಾಟ್ ಅ ಗುಡ್ ಹ್ಯೂಮನ್ ಕ್ಯಾಪಿಟಲ್. ಗುಡ್ ಹ್ಯೂಮನ್ ಕ್ಯಾಪಿಟಲ್ ಒಬ್ಬ ವ್ಯಕ್ತಿ, ಒಬ್ಬ ಜ್ಞಾನೋದಯ ವ್ಯಕ್ತಿ, ಜ್ಞಾನ ಸಂಪಾದನೆ ಮಾಡಿರುವಂತ ವ್ಯಕ್ತಿ ಏನ್ ಹೇಳ್ತಾನೆ, ನೀನ್ ಯಾವ ಭಾಷೆಲಾದ್ರೂ ಕಲಿಯಪ್ಪ, ನೀನ್ ಕಲಿಯೋದು ಅದೇ, ಅವ್ನ್ ಕಲಿಯೋದು ಅದೇ. ನೀನ್ ಕನ್ನಡದಲ್ಲಿ ಬರೀತಿದ್ಯಾ, ಅವ್ನು ಇಂಗ್ಲಿಷಲ್ಲಿ ಬರೀತಾ ಇದ್ದಾನೆ, ಅಷ್ಟೇ ವ್ಯತ್ಯಾಸ. ಒಂದಲ್ಲ ಒಂದಿನ ನೀನು ಇಂಗ್ಲಿಷ್ ಕಲಿತೀಯಾ, ಅವನು ಕೂಡ ಒಂದಲ್ಲ ಒಂದಿನ ಕನ್ನಡ ಕಲಿತಾನೆ ಅಂತ ಹೇಳ್ಬೇಕಿತ್ತು. ಅವಾಗ ಏನಾಗುತ್ತೆ, ಕನ್ನಡ ಮೀಡಿಯಂ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಮೇಲಿರ್ತಿತ್ತು, ಇಂಗ್ಲಿಷ್ ಮೀಡಿಯಂ ಅವರ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಮೇಲಿರ್ತಿತ್ತು. ಯಾಕೆ ನಾವು ಈ ಭೇದ ಭಾವ ಮಾಡ್ತೇವೆ? ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಅಂದ್ರೆ ಮೇಲೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂದ್ರೆ ಕೆಳಗೆ. ಈ ಮೆಂಟಾಲಿಟಿ ಪ್ಯಾರೆಂಟ್ಸ್ ಒಳಗೆ ಹೆಂಗ್ ಬಂತು, ಹೇಗ್ ಬರ್ತಾ ಇದೆ? ಬಿಕಾಸ್ ಇಟ್ ಈಸ್ ಆಲ್ ವಿ ಹ್ಯಾವ್ ಬಿನ್ ಪುಟ್ ಫಾರ್ವರ್ಡ್. ನಮ್ಮ ತಲೆಯಲ್ಲಿ ತುಂಬಿರುವಂತ ವಿಷಯಗಳಿವೆಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಿದ್ದಾರೆ, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಇದ್ರೆ ಅವನು ಒಳ್ಳೆ ಆಲೋಚನೆಗಳನ್ನ ತುಂಬಿಸ್ತಾನೆ. ಫಾರ್ ಎಕ್ಸಾಂಪಲ್, ಕನ್ನಡ ಮಾಧ್ಯಮದಲ್ಲಿ ಓದಿ ವಿದ್ಯಾವಂತರಾಗಿ ಎಷ್ಟೋ ಜನ ಇವಾಗ ದೇಶಕ್ಕೆ ಸೇವೆ ಮಾಡ್ತಿದ್ದಾರೆ, IAS ಆಫೀಸರ್ಗಳಾಗಿದ್ದಾರೆ, IPS ಆಫೀಸರ್ಗಳಾಗಿದ್ದಾರೆ. ಯಾಕೆ ಅವ್ರನ್ನ ನಾವು ಸ್ಫೂರ್ತಿಯಾಗಿ ತಗೋಬಾರ್ದು ಅಲ್ವಾ? ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋರೆ IAS ಆಫೀಸರ್ಸ್ ಆಗ್ತಾರ, ಇಂಗ್ಲಿಷ್ ಮೀಡಿಯಂ ಓದೋರೆ ಸಿವಿಲ್ ಸರ್ವೆಂಟ್ಸ್ ಆಗ್ತಾರ. ಯಾಕೆ ಆತರ?
ನೀವು ಒಬ್ಬರಿಗೆ ಒಬ್ಬ ಚಿಕ್ಕ ಮಗುಗೆ ನೀವು ಹೇಗೆ ಹೇಳ್ತಿರೋ ಅದೇ ನಿಜ ಆಗತ್ತಲ್ವಾ? ಅದೇ ತರ ಅವ್ನು ಹೇಳ್ತಿರೋದು. ದೇಶದಲ್ಲಿ ಒಳ್ಳೆ ವ್ಯಕ್ತಿಗಳಿದ್ರೆ ದೇಶದಲ್ಲಿ ಒಳ್ಳೆ ವ್ಯಕ್ತಿಗಳ ಉತ್ಪನ್ನ ಆಗುತ್ತೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತ ವ್ಯಕ್ತಿಗಳಿಂದ ಎಷ್ಟೋ ಸಾವಿರ ಜನಕ್ಕೆ ಸ್ಫೂರ್ತಿ ಸಿಗುತ್ತೆ, ಎಷ್ಟು ಲಕ್ಷ ಜನಕ್ಕೆ ಸ್ಫೂರ್ತಿ ಸಿಗುತ್ತೆ. ವಿರಾಟ್ ಕೊಹ್ಲಿ ಅವ್ರನ್ನ ಸ್ಫೂರ್ತಿಯಾಗಿ ತಗೊಳ್ತಾರೆ, ಮಹೇಂದ್ರ ಸಿಂಗ್ ಅವ್ರನ್ನ ಸ್ಫೂರ್ತಿಯಾಗಿ ತಗೊಳ್ತಾರೆ. ಯಾಕೆ? ಆ ವ್ಯಕ್ತಿಗಳಿರುವಂತ ಏನೋ ಒಂದು ವಿಷಯ ನಮ್ಮನ್ನ ಪ್ರೇರೇಪಿಸುತ್ತೆ. ಅರ್ಥ ಆಗ್ತದೆ ಏನ್ ಹೇಳ್ತಿದ್ದಾರೆ ಇಲ್ಲಿ? ಒಂದು ದೇಶದಲ್ಲಿ ಒಳ್ಳೆ ಹ್ಯೂಮನ್ ಕ್ಯಾಪಿಟಲ್ ಇದ್ರೆ, ವೆಲ್ ಟ್ರೈನ್ಡ್ ವೆಲ್ ಎಜುಕೇಟೆಡ್ ಪೀಪಲ್ ಇದ್ರೆ ಅವರು ಸಾವಿರಾರು ವ್ಯಕ್ತಿಗಳನ್ನ ಹುಟ್ಟಾಕ್ತಾರಂತೆ. ಫಾರ್ ಎಕ್ಸಾಂಪಲ್ ನರ್ಸ್ಗಳು, ಫಾರ್ಮರ್ಸ್, ಟೀಚರ್ಸ್, ಡಾಕ್ಟರ್ಸ್, ಎಂಜಿನಿಯರ್ಸ್, ವಾಟ್ ನಾಟ್, ಇಂಥ ವ್ಯಕ್ತಿಗಳು ಸಾವಿರಾರು ಜನಕ್ಕೆ ಸ್ಫೂರ್ತಿ ಆಗ್ತಾರೆ ಅಲ್ವಾ? ದಟ್ಸ್ ವಾಟ್ ಇಟ್ ಈಸ್. ನೋಡಿ, ನನಗೆ ಸ್ಕೂಲಲ್ಲಿ 8ನೇ ಕ್ಲಾಸಲ್ಲಿ ನನಗೆ ಸ್ಫೂರ್ತಿ ಆಗಿದ್ದು ಮಧುಕರ್ ಸರ್ ಅವರು, ಮೈ ಕನ್ನಡ ಗುರು. ಅವ್ರು ಹೇಳಿದ ಒಂದೊಂದು ಮಾತುಗಳು ನಂಗೆ ಆ ಟೈಮಲ್ಲಿ ಕಾಮಿಡಿ ಅನಿಸ್ತಾ ಇತ್ತು. ಅವ್ರು ಏನೋ ಹೇಳ್ತಿರು ಈ ಸೊಸೈಟಿ ಬಗ್ಗೆ, ನನ್ನ ಬಗ್ಗೆ, ನಿನ್ನ ಜೀವನದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಬೇಕು, ನೀನು ತುಂಬಾ ವೀಕ್ ಆಗಿದ್ಯಾ, ಸಾವಿರಾರು ಮಾತುಗಳನ್ನ ಹೇಳ್ತಿದ್ರು. ಬಟ್ ಇವಾಗ ಅವ್ರು ಹೇಳಿದ ಮಾತುಗಳನ್ನ ನೆನೆಸ್ಕೊಂಡ್ರೆ, ಓ ಎಂಥ ವ್ಯಕ್ತಿ, ಎಂಥ ವ್ಯಕ್ತಿತ್ವ, ಇಂಥ ವ್ಯಕ್ತಿಯಿಂದ ನಾನು ಇಷ್ಟು ಬೆಳೆದಿದ್ದಂತ ನಾನು ಇವಾಗಲೂ ನೆನೆಸ್ಕೊಳ್ತೇನೆ ಮಧುಕರ್ ಸರ್ನ, ನನ್ನ ಕನ್ನಡ ಗುರುಗಳನ್ನ, ನನ್ನ ಕನ್ನಡ ಶಿಕ್ಷಕರನ್ನ ನಾನು ಇವಾಗಲೂ ಕೂಡ ನೆನೆಸ್ಕೊಳ್ತೇನೆ. ಯಾಕೆ? ಅಂತ ಒಬ್ಬ ಮಹಾ ವ್ಯಕ್ತಿಯಿಂದ ಕಲ್ಲಾಗಿದ್ದಂತ ನನ್ನ ಶಿಲೆಯಾಗಿ ಬದಲಾವಣೆ ಮಾಡಿದ್ದಾರೆ. ಅರ್ಥ ಆಗ್ತಿದ್ಯಾ? ಅಂತ ಒಂದು ವ್ಯಕ್ತಿಗಳು ನಮ್ಮ ಈ ಸಮಾಜಕ್ಕೆ ಬೇಕಂತ ಹೇಳ್ತಿದ್ದಾರೆ ಇವರು. ಅವ್ರು ಡಾಕ್ಟರ್ಗಳ ರೂಪದಲ್ಲಿರ್ಬೋದು, ಇಂಜಿನಿಯರ್ಗಳ ರೂಪದಲ್ಲಿರ್ಬೋದು, ಏನೇ ಆಗಿರ್ಬೋದು, ವಿ ನೀಡ್ ಸಚ್ ಹ್ಯೂಮನ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಅ ವೆರಿ ವೆರಿ ಬ್ರಾಡ್ ವರ್ಡ್. ಇದನ್ನ ಈ ಒಂದು ಚಾಪ್ಟರ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿರುವಂತ ಒಂದು ಜ್ಞಾನ ಸಂಪಾದನೆ ಇದೆ ಅಲ್ವಾ, ಅದಕ್ಕೆ ಉಚ್ಚವಾದಂತ ಸ್ಥಾನದಲ್ಲಿದೆ. ಓಕೆ, ಮುಂದೆ ನೋಡಿ. ದಿಸ್ ಮೀನ್ಸ್ ದಟ್ ವಿ ನೀಡ್ ಇನ್ವೆಸ್ಟ್ಮೆಂಟ್ ಇನ್ ಹ್ಯೂಮನ್ ಕ್ಯಾಪಿಟಲ್. ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವು ದುಡ್ಡನ್ನ ಹಾಕ್ಬೇಕಂತ ಹೇಳ್ತಿದ್ದಾರೆ. ಮಷೀನ್ ತರನೇ ಮನುಷ್ಯರನ್ನ ಕೂಡ ಮಷೀನ್ಗಳಾಗಿ ನೋಡಿ ಅವ್ರನ್ನ ಬೆಳ್ಸಕ್ಕೋಸ್ಕರ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ವಿ ನೀಡ್ ಇನ್ವೆಸ್ಟ್ಮೆಂಟ್ ಇನ್ ಹ್ಯೂಮನ್ ಕ್ಯಾಪಿಟಲ್ ಟು ಪ್ರೊಡ್ಯೂಸ್ ಮೋರ್ ಹ್ಯೂಮನ್ ಕ್ಯಾಪಿಟಲ್ಸ್ ಔಟ್ ಆಫ್ ಹ್ಯೂಮನ್ ರಿಸೋರ್ಸಸ್. ಫಸ್ಟ್ ಆಫ್ ಆಲ್ ನಾವು ದುಡ್ಡನ್ನ ತಗೊಬಂದು ಮನುಷ್ಯರ ಮೇಲೆ ಹಾಕ್ಬೇಕಂತೆ, ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡ್ಬೇಕಂತೆ, ಅವ್ರನ್ನ ಒಂದು ಸಮಾಜ ಪ್ರಜ್ಞೆ ಇರುವಂತ ಒಳ್ಳೆ ಉಚ್ಚವಾದಂತ ಸಿಟಿಸನ್ ನಾಗರಿಕನಾಗಿ ಮಾಡ್ಬೇಕಂತೆ. ಆ ಒಬ್ಬ ವ್ಯಕ್ತಿ ಏನೀಗ ಬೀಜ ಆಗಿರುವಂತ ಒಂದು ಮಗುಗೆ ನಾವಷ್ಟು ಡೆವಲಪ್ಮೆಂಟ್ ಕೊಟ್ಟು ಅವನೊಂದು ಕಲ್ಪ ವೃಕ್ಷವಾಗಿ ಮತ್ತೆ ಸಾವಿರಾರು ಮಕ್ಕಳಿಗೆ ನೆರಳಾಗ್ತಾನಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಫಸ್ಟ್ ಆಫ್ ಆಲ್ ನಾವು ಎಜುಕೇಶನ್ ನ ಕೊಡೋಕ್ಕೋಸ್ಕರ ನಾವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಾನೇ ಆರ್ಟಿಕಲ್ 21A ರೈಟ್ ಟು ಫ್ರೀ ಎಜುಕೇಶನ್ ಇರೋದು ನಮ್ಮ ದೇಶದಲ್ಲಿ. ಮಕ್ಕಳಿಗೆ ಪ್ರೈಮರಿ ಎಜುಕೇಶನ್ ಇಸ್ ಫ್ರೀ ಆಫ್ ಕಾಸ್ಟ್. ಭಾರತದಲ್ಲಿ ಕಂಪಲ್ಸರಿ ಎಜುಕೇಶನ್ ನ ಕೊಡ್ತಾರೆ. ಯಾಕೆ? ಆ ಮಗು ಇವಾಗ ಕಲ್ತು ಒಂದಲ್ಲ ಒಂದಿನ ಆ ಹಣ್ಣನ್ನ ಏನು ಉತ್ಪನ್ನ ಮಾಡ್ತಾರೆ ಅದು ಸಾವಿರಾರು ಜನಕ್ಕೆ ಕೆಲಸಕ್ಕೆ ಬಂದೇ ಬರತ್ತಂತ ಹೇಳ್ತಿದ್ದಾರೆ ಇಲ್ಲಿ. ಎಂತ ಆಲೋಚನೆ ಅಲ್ವಾ? ಸೊ ಮುಂದೆ ನೋಡಿ, ಇದು ಬೇಕಾಗಿಲ್ಲ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಲಿಟರ್ ಮೋಲ್ ಅಂತ ಇದೆ ಅಲ್ವಾ. ಈ ಒಂದೊಂದು ಟಾಪಿಕ್ ನ ಒಂದೊಂದು ಹೆಡ್ಡಿಂಗ್ ಆಗಿ ತಗೊಂಡಿದ್ದಾರೆ. ಮುಂದೆ ಹೋಗೋಣ. ಓಕೆ, ಫಸ್ಟ್ ಒನ್ ನೋಡಿ, ವಾಟ್ ಆರ್ ದ ಸೋರ್ಸಸ್ ಆಫ್ ಹ್ಯೂಮನ್ ಕ್ಯಾಪಿಟಲ್. ಇಲ್ಲಿ ಬಂದಾಗ ಅದೇ ಟಾಪಿಕ್ ಕೊಟ್ಟಿದ್ದಾರೆ, ವಾಟ್ ಆರ್ ದ ಸೋರ್ಸಸ್ ಆಫ್ ಹ್ಯೂಮನ್ ಕ್ಯಾಪಿಟಲ್. ಸೊ ಅದು ಬೇಡ, ಇಲ್ಲಿ ಸ್ಟಾರ್ಟ್ ಮಾಡೋಣ. What are the sources of human capital? First one, investment is education is considered as one of the main sources of human capital. ಅಂದ್ರೆ ಹ್ಯೂಮನ್ ಕ್ಯಾಪಿಟಲ್ ಗೆ ಬೇಕಾಗುವಂತ ಇನ್ವೆಸ್ಟ್ಮೆಂಟ್ ಗಳೇನು ಅಂತ ಕೇಳಿದ್ರೆ ಫಸ್ಟ್ ಒನ್ ಇಟ್ ಸೆಲ್ಫ್ ಇಸ್ ಎಜುಕೇಶನ್, ಶಿಕ್ಷಣ. ಹ್ಯೂಮನ್ ಕ್ಯಾಪಿಟಲ್ ನ ಜನರೇಟ್ ಮಾಡಕ್ಕೋಸ್ಕರ ಮೊದಲು ಬೇಕಾಗಿರುವಂತದ್ದೇ ಶಿಕ್ಷಣ ಅಂತ ಹೇಳ್ತಿದ್ದಾರೆ. ಇಟ್ಸ್ ಅ ವೆರಿ ಕರೆಕ್ಟ್ ಥಿಂಗ್ ಕೂಡ. ಒಬ್ಬ ವಿದ್ಯಾವಂತನ ಹತ್ರ ಇರುವಂತ ಒಂದೇ ಒಂದು ಡಿಫ್ರೆನ್ಸ್ ಏನಂದ್ರೆ ಶಿಕ್ಷಣನೇ. ಒಬ್ಬ ಅವಿದ್ಯಾವಂತ ವೋಟಿಂಗ್ ಟೈಮ್ ಅಲ್ಲಿ 500 ರೂಪಾಯಿಗೆ ಓಟ್ ಹಾಕ್ತಾನೆ. ಒಬ್ಬ ವಿದ್ಯಾವಂತ ದೇಶದ ಭವಿಷ್ಯಕ್ಕೋಸ್ಕರ ಓಟ್ ಹಾಕ್ತಾನೆ. ಡಿಫರೆನ್ಸ್ ನೋಡಿ ಇಲ್ಲಿ. ಒಬ್ಬ ಅವಿದ್ಯಾವಂತ 2000 ರೂಪಾಯಿಗೆ ಒಂದು ಪ್ಯಾಕೆಟ್ ಕ್ವಾರ್ಟರ್, ಒಂದು ಬಿರಿಯಾನಿ, 500 ರೂಪಾಯಿ ನೋಡ್ಗೋಸ್ಕರ ಓಟ್ ಹಾಕ್ತಾನೆ. ಒಬ್ಬ ವಿದ್ಯಾವಂತ ಈ ವ್ಯಕ್ತಿಗೆ ಓಟ್ ಹಾಕಿದ್ರೆ ನನ್ನ ದೇಶ ಮುಂದೆ 5 ವರ್ಷ ಹೆಂಗಿರತ್ತೆ ಅನ್ನೋ ಆಲೋಚನೆಯಲ್ಲಿ ಓಟ್ ಮಾಡ್ತಾನೆ. ಅದಕ್ಕೆ ಇಲ್ಲಿರುವಂತ ಡಿಫರೆನ್ಸ್ ಏನು? ಆ ಎಜುಕೇಶನ್, ಆ ಶಿಕ್ಷಣ ಅಂತ ಹೇಳ್ತಿದ್ದಾರೆ. ದೇರ್ ಆರ್ ಸೆವೆರಲ್ ಅದರ್ ಸೋರ್ಸಸ್ ಆಸ್ ವೆಲ್. ಈ ಶಿಕ್ಷಣ ಬಿಟ್ಟು ಕೂಡ ತುಂಬಾ ಇದೆಯಂತೆ. ಇನ್ವೆಸ್ಟ್ಮೆಂಟ್ ಇನ್ ಹೆಲ್ತ್, ನಾವು ಹೆಲ್ತ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಜನರ ಆರೋಗ್ಯದ ಬಗ್ಗೆ ನಾವು ಫೋಕಸ್ ಮಾಡಲೇಬೇಕು. ನಿಜ ಅಲ್ವಾ? ಇವಾಗ ಒಂದು ಮಗು 12ನೇ ಕ್ಲಾಸ್ ವರೆಗೂ ಓದಿದೆ, ಸ್ಟೇಟ್ ಟಾಪರ್, ಹಳ್ಳಿ ಫ್ಯಾಮಿಲಿಯಿಂದ ಬರ್ತಿದ್ದಾನೆ, ಸ್ಟೇಟ್ ಟಾಪರ್ ಅವನಿಗೆ ಸಡನ್ ಆಗಿ ಡೆಂಗ್ಯೂ ಬಂತು. ಆ ಊರಲ್ಲಿ ಹೆಲ್ತ್ ಕೇರ್ ಫೆಸಿಲಿಟಿ ಇಲ್ಲ, ಆ ಹುಡುಗ ತೀರೋಗ್ತಾನೆ. ಸ್ಟೇಟ್ ಟಾಪರ್ ಆಗಿದ್ದಾನೆ, ಎಜುಕೇಶನ್ ಅಲ್ಲಿ ಟಾಪ್, ಥಿಂಕಿಂಗ್ ಅಲ್ಲಿ ಟಾಪ್, 12th ಇರಬೇಕಾದ್ರೆ ಸ್ಟೇಟ್ ರ್ಯಾಂಕ್ ಹೊಡೆದಿದ್ದಾನೆ. ಹಳ್ಳಿಯಲ್ಲಿ ಜ್ವರ ಬಂದಿದೆ, ತಂದೆ ತಾಯಿ ಅವಿದ್ಯಾವಂತರು, ಆ ಊರಲ್ಲಿ ಸರಿಯಾದಂತ ಫೆಸಿಲಿಟಿ ಇಲ್ಲ, ಹೆಲ್ತ್ ಫೆಸಿಲಿಟಿ ಇಲ್ಲ, ಆರೋಗ್ಯ ಕೇಂದ್ರಗಳಿಲ್ಲ. ಆ ಹುಡುಗ ತೀರೋದ ಎಷ್ಟು ನಷ್ಟ ಆಗಲ್ಲ ನಮ್ಮ ದೇಶಕ್ಕೆ. ಆ ಹುಡುಗ ಮುಂದೆ ಹೋಗಿ ಒಳ್ಳೆ ಇಂಜಿನಿಯರ್ ಆಗ್ತಿದ್ದೇ ಇರಬೇಕು, ಒಳ್ಳೆ ಡಾಕ್ಟರ್ ಆಗ್ತಿದ್ದೇ ಇರಬೇಕು. ಅಂತ ರಿಸೋರ್ಸ್ ನ ಕಳ್ಕೊಂಡಿದ್ದು ಯಾಕೆ? ನಮ್ಮ ಹತ್ರ ಹೆಲ್ತ್ ಕೇರ್ ಫೆಸಿಲಿಟಿ ಇಲ್ಲ. ಅರ್ಥ ಆಗ್ತಿದ್ಯಾ? ಫಸ್ಟ್ ಆಫ್ ಆಲ್ ಹ್ಯೂಮನ್ಸ್ಗೆ ಎಜುಕೇಶನ್ ಕೊಡೋದ್ರ ಜೊತೆಗೆ ಆರೋಗ್ಯನ ಕೂಡ ಕಾಪಾಡ್ಕೋಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ಆನ್ ಜಾಬ್ ಟ್ರೈನಿಂಗ್, ಕೆಲಸ ಸೇರೋಕ್ಕಿಂತ ಮುಂಚೆ ಆನ್ ಜಾಬ್ ಟ್ರೈನಿಂಗ್ ಅಂದ್ರೆ ಕೆಲಸ ಸೇರ್ಕೊಂಡ್ಮೇಲೆ ಆ ವ್ಯಕ್ತಿನ ಟ್ರೈನ್ ಕೂಡ ಮಾಡ್ಬೇಕಂತೆ. ಡೈರೆಕ್ಟ್ ಆಗಿ ಕೆಲಸಕ್ಕೆ ಇಡಕ್ಕಾಗಲ್ಲ. ಕೆಲಸ ಸಿಕ್ಕಿದ್ಮೇಲೆ ನೀವು ಟ್ರೈನಿಂಗ್ ಕೂಡ ಕೊಡಬೇಕಂತ ಕೆಲಸದಲ್ಲಿ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ನೀವು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ನೀವು ಇನ್ಫೋಸಿಸ್ ಅಲ್ಲಿ ಪ್ಲೇಸ್ ಆದ್ರೆ ಫಸ್ಟ್ 6 months ಟ್ರೈನಿಂಗ್ ಕೊಡ್ತಾರೆ ನಿಮ್ಗೆ. ಮೈಸೂರಲ್ಲಿ ಇದೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ನೀವು ನೋಡಿರ್ತೀರಾ ಅಲ್ವಾ? ಇಲ್ಲಿ ಏನಾಗ್ತಿದೆ, ಕೆಲಸ ಸಿಕ್ಕಿದ್ಮೇಲೆ ಕೂಡ ಆ ವ್ಯಕ್ತಿ ಟ್ರೈನಿಂಗ್ ಕೊಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿ,
ಇನ್ಫಾರ್ಮೇಶನ್ ಇದು ಬೇಡ, ಮೈಗ್ರೇಷನ್ ಅಂಡ್ ಇನ್ಫಾರ್ಮೇಶನ್ ಬೇಡ, ಇದು ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, 2 ಪದಗಳು ಇವಾಗ ಬೇಡ, ಮುಂದೆ ಒಂದಿನ ಬರೋಣ. ಅಂಡ್ ಅದರ್ ಸೋರ್ಸಸ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಶನ್, ಬೇರೆ ಬೇರೆ ತರ ಇನ್ವೆಸ್ಟ್ಮೆಂಟ್ ಇದೆ. ಎಜುಕೇಶನ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಹೆಲ್ತ್ ಕೇರ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಫುಡ್ ಮೇಲೆ ಕೂಡ ಇನ್ವೆಸ್ಟ್ ಮಾಡ್ಬೋದಲ್ವಾ. ಒಳ್ಳೆ ಆರೋಗ್ಯಕರವಾದಂತ ಆಹಾರನ ಕೂಡ ಕೊಡ್ಬೋದು. ಅನ್ನವೇ ಭಾಗ್ಯ, ಆರೋಗ್ಯವೇ ಭಾಗ್ಯ ಅಂತ ಏನ್ ಕರೀತಾರೆ ಅಲ್ವಾ. ಸೊ ಏನ್ ಹೇಳ್ತಿದ್ದಾರೆ, ಹ್ಯೂಮನ್ ಕ್ಯಾಪಿಟಲ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಬೇರೆ ಬೇರೆ ರೀತಿಗಳಿವೆ ಅಂತೆ. ಒಬ್ಬ ಮನುಷ್ಯನ ಡೆವಲಪ್ ಮಾಡೋಕೆ ಬೇರೆ ಬೇರೆ ರೀತಿಗಳಿದೆ ಅಂತೆ. ಒಂದು ಎಜುಕೇಶನ್ ನ ಕೊಡ್ಬೇಕಂತೆ, ಇನ್ನೊಂದು ಆರೋಗ್ಯನ ಕೊಡ್ಬೋದಂತೆ, ಇನ್ನೊಂದು ಇನ್ಫಾರ್ಮೇಶನ್ ನ ಕೊಡ್ಬೇಕಂತೆ, ಇನ್ನು ತುಂಬಾ ರೀತಿಗಳಲ್ಲಿ ಒಬ್ಬ ಮನುಷ್ಯನ ಬೆಳವಣಿಗೆ ನಡೆಸ್ಕೋಬಹುದಂತೆ. ಜಾಬ್ ಟ್ರೈನಿಂಗ್ ಕೊಡ್ಬೇಕಂತೆ, ಸ್ಕಿಲ್ ಟ್ರೈನಿಂಗ್ ಕೊಡ್ಬೋದಂತೆ, ಸಾವಿರಾರು ವಿಷಯ. ಮಾರಲ್ ವ್ಯಾಲ್ಯೂಸ್ ಕೂಡ ಕೊಡ್ಬೋದು ಅಲ್ವಾ. ದರ್ ಇಸ್ ಲಾಟ್ ಆಫ್ ಥಿಂಗ್ಸ್ ದಟ್ ಈಸ್ ಹ್ಯಾಪನಿಂಗ್ ಹಿಯರ್. ನೆಕ್ಸ್ಟ್ ಇವಾಗ ನೋಡಿ, ವೈ ಡು ಯುವರ್ ಪ್ಯಾರೆಂಟ್ಸ್ ಸ್ಪೆಂಡ್ ಮನಿ ಆನ್ ಎಜುಕೇಶನ್. ಯಾವತ್ತಾರು ಯೋಚನೆ ಮಾಡಿ, ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡಿರ್ತೀರ, ನಮ್ಮ ಅಪ್ಪ ಅಮ್ಮನಿಗೆ ಏನು ಕಡಿನಾ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಅನ್ಕೊಂಡ್ರು ಕೂಡ ನಮ್ಮ ಅಪ್ಪ ಅಮ್ಮ ಯಾಕೆ ನನ್ನ ಸ್ಕೂಲ್ಗೆ ಕಳಿಸ್ಬೇಕಂತ ಫೀಸ್ ಕಟ್ತಾ ಇದ್ದಾರೆ ಅಂತ ಎಷ್ಟೋ ಜನ ಕನ್ಸಿರುತ್ತೆ. ನಾನಂತೂ 8ನೇ ಕ್ಲಾಸಲ್ಲಿ ಮನೆ ಬಿಟ್ಟು ಓಡೋಗಿದ್ದೆ. ನನಗೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಅಂತ 8ನೇ ಕ್ಲಾಸಲ್ಲಿ ಮನೆ ಬಿಟ್ಟು ಓಡೋಗಿದ್ದೆ. ಟೆನ್ಷನ್ ತಗೋಬೇಡಿ, 2 ಗಂಟೆಲಿ ಹಿಡ್ಕೊಬಂದ್ಬಿಟ್ರು ನಮ್ಮ ಅಪ್ಪ ಸ್ಮಾರ್ಟ್. ಬಟ್ ಅಲ್ಲಿ ಏನಾಗಿದೆ, ಅವಾಗ ನಂಗೆ ಚಿಕ್ಕ ವಯಸ್ಸಲ್ಲಿ ಗೊತ್ತಿರಲಿಲ್ಲ ಎಜುಕೇಶನ್ ಮಾನ್ಯತೆ ಏನು ಅಂತ. ಬಟ್ ಇವಾಗ ನಿಮ್ಗೆ ಗೊತ್ತಾಗುತ್ತೆ, ವಿದ್ಯಾವಂತರಾಗಿ ಏನ್ ಸಿಗ್ತಿದೆ ಅಂತ ನಿಮ್ಗೆ ಇವಾಗ ಅರ್ಥ ಆಗ್ತಿದೆಯಾ. ಸ್ಪೆಂಡಿಂಗ್ ಆನ್ ಎಜುಕೇಶನ್ ಬೈ ಇಂಡಿವಿಜುವಲ್ಸ್ ಇಸ್ ಸಿಮಿಲರ್ ಟು ಸ್ಪೆಂಡಿಂಗ್ ಆನ್ ಕ್ಯಾಪಿಟಲ್ ಗೂಡ್ಸ್ ಬೈ ಕಂಪನೀಸ್. ನೋಡಿ, ಈ ಕಂಪನಿಗಳೇನು ತಮ್ಮ ದುಡ್ಡನ್ನ ತಗೊಬಂದು ಮಷೀನ್ಗಳನ್ನ ಖರೀದಿ ಮಾಡ್ತಿದ್ದಾರೆ. ಯಾಕೆ ಖರೀದಿ ಮಾಡ್ತಿದ್ದಾರೆ, ಮುಂದೆ ಒಂದಿನ ಈ ಮಷೀನ್ ಇಂದ ಜಾಸ್ತಿ ಉತ್ಪನ್ನತೆ ಆಗತ್ತೆ ಅಂತ. ಅದೇ ತರ ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಯಾಕೆ ಎಜುಕೇಶನ್ ಮೇಲೆ ಖರ್ಚು ಮಾಡ್ತಿದ್ದಾರೆ, ಒಂದಲ್ಲ ಒಂದು ದಿನ ಇವ್ರು ಒಂದು ಕೆಲಸ ತಗೊಂಡು ನಮ್ಮನ್ನ ಸಾಕ್ತಾನೆ ಅಂತ. ಇವಾಗ ನಮ್ಮ ಮೇಲೆ ಎಜುಕೇಶನ್ ಮೇಲೆ ಏನ್ ಖರ್ಚು ಮಾಡ್ತಾರೆ, ಮುಂದೊಂದು ದಿನ ಇನ್ ದ ಫ್ಯೂಚರ್ ಟೈಮ್ ರಿಟರ್ನ್ಸ್ ಬಂದೇ ಬರುತ್ತೆ. ಇವಾಗ ನಾನು ದುಡಿತಿದ್ದಾನೆ. ಈಗ ನೋಡಿ, ನಾನು ಅವತ್ತು 8ನೇ ಕ್ಲಾಸಲ್ಲಿ ಮನೆ ಬಿಟ್ಟು ಓಡೋಗಿ ನಾನು ಅವತ್ತು ಏನ್ ಅನ್ಕೊಂಡಿದ್ದೆ, ಯಾವುದೋ ಒಂದು ಊರಲ್ಲಿ ಚಿಕ್ಕ ಕೂಲಿ ಮಾಡ್ಕೊಂಡು ಬದುಕೋಣ ಅಂತ ಹೋಗಿದ್ದೆ. ಫಾರ್ ಎಕ್ಸಾಂಪಲ್ 8ನೇ ಕ್ಲಾಸಲ್ಲಿ ನಾನು ಮನೆ ಬಿಟ್ಟು ಹೋದಾಗ ನನ್ನ ತಂದೆ ತಾಯಿಗೆ ನಾನು ಸಿಗದೆ ಇದ್ದಿದ್ರೆ ಇವತ್ತು ನನ್ನ ಜೀವನ ಹೆಂಗಿರ್ತಿತ್ತೋ ನನಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಓಡೋಗಿದ್ದಾನೆ, ಬೆಳಿಗ್ಗೆ 5 ಗಂಟೆಗೆ ಸೈಕಲ್ ತಗೊಂಡು ಧೂಮ್ ಮಚ್ಚಲೆ ಓಡೋಗಿದ್ದಾನೆ. ಇನ್ ಕೇಸ್ ನಾನು ಅವತ್ತು ನಮ್ಮ ತಂದೆ ತಾಯಿಗೆ ಸಿಗದೆ ಇದ್ರೆ ಇವತ್ತು ನನ್ನ ಜೀವನ ಹೆಂಗಿರ್ತಿತ್ತೋ ನನಗೆ ಗೊತ್ತಿಲ್ಲ. ನನ್ನ ವಾಪಸ್ ಕರ್ಕೊಬಂದು ಅವ್ರ ಹತ್ರ ಮಾತಾಡಿ ನನ್ನ ಕಷ್ಟಗಳನ್ನ ತಿಳ್ಕೊಂಡು ಮತ್ತೆ ನನ್ನನ್ನು ಪ್ರೇರೇಪಿಸಿ ಓದಿಸಿದ್ದಕ್ಕೆ ಇವತ್ತು ನನ್ನ ತಿಂಗಳಿಗೆ ಆಲ್ಮೋಸ್ಟ್ ಲಕ್ಷ ಟಚ್ ಆಗೋ ಅಷ್ಟು ಅಮೌಂಟ್ ನಾನು ದುಡಿತಾ ಇದ್ದೆ. ಒಂದು ಟೈಮಲ್ಲಿ ತುಂಬಾ ದುಡಿತಾ ಇದ್ದೆ ನಾನು. ಯಾಕೆ, ಎಜುಕೇಶನ್ ಇಂದ ನನ್ನ ಹತ್ರ ಈಗ ಥಿಂಕಿಂಗ್ ಪವರ್ ಇದೆ. ನಂಗೆ ಗೊತ್ತು ಯಾವ ಬಿಸ್ನೆಸ್ ಕೈ ಹಾಕಿದ್ರೆ ಹೆಂಗೆ ದುಡ್ಡು ಬರುತ್ತೆ ಅಂತ ಗೊತ್ತಿದೆ. ಈಗ ಯೂಟ್ಯೂಬ್ ಇಂದ ಕೂಡ ನಾನು ಬೇಕಾದ್ರೆ ದುಡ್ಡನ್ನ ಜನರೇಟ್ ಮಾಡ್ಕೋಬಹುದು. ಇಟ್ಸ್ ಪಾಸಿಬಲ್ ಬಿಕಾಸ್ ಐ ಹ್ಯಾವ್ ದ ನಾಲೆಜ್ ಅಲ್ವಾ. ಸೊ ಈ ಎಜುಕೇಶನ್ ಇನ್ವೆಸ್ಟ್ಮೆಂಟ್ ಏನಿದೆ, ಎಜುಕೇಶನ್ ಇಸ್ ಅ ಫಾರ್ಮ್ ಆಫ್ ಅನ್ ಇನ್ವೆಸ್ಟ್ಮೆಂಟ್. ಒಬ್ಬ ವ್ಯಕ್ತಿನ ನೀವು ಎಜುಕೇಟ್ ಮಾಡುವಂತ ಪ್ರೈಮರಿ ಮೋಟಿವ್ ಇಸ್ ಒಂದಲ್ಲ ಒಂದಿನ ಅವನು ನಮ್ಮ ದೇಶಕ್ಕೆ ಏನಾದ್ರು ಮಾಡ್ತಾನೆ, ನಮ್ಮ ವಂಶಕ್ಕೆ ಏನಾದ್ರು ಮಾಡ್ತಾನೆ, ನಮ್ಮ ಫ್ಯಾಮಿಲಿಗೆ ಏನಾದ್ರು ಮಾಡ್ತಾನೆ ಅಂತ. ಕಂಪನಿಗಳು ತಮ್ಮ ದುಡ್ಡನ್ನ ಮಷೀನ್ಗಳನ್ನ ಖರೀದಿ ಮಾಡೋ ಹಾಗೆ ತಂದೆ ತಾಯಿ ತಮ್ಮ ದುಡ್ಡುಗಳನ್ನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಖರ್ಚು ಮಾಡೋದು ಎರಡು ಒಂದೇ ಅಂತ ಹೇಳ್ತಿದ್ದಾರೆ ಇಲ್ಲಿ. ತಂದೆ ತಾಯಿ ದುಡ್ಡನ್ನ ಮಕ್ಕಳ ವಿದ್ಯಾಭ್ಯಾಸ ಖರ್ಚು ಮಾಡೋದು, ಒಬ್ಬ ಕಂಪನಿ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಮಷೀನ್ಗೋಸ್ಕರ ಖರ್ಚು ಮಾಡೋದು, ಎರಡು ಒಂದೇ. ಫ್ಯೂಚರ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಬಂದೇ ಬರುತ್ತೆ, ಫ್ಯೂಚರ್ ಅಲ್ಲಿ ನಮಗೆ ಲಾಭ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ವಾಹ್ 45 ನಿಮಿಷ ಆಯ್ತು. ಕಂಟಿನ್ಯೂ ಮಾಡೋಣ. ಓಕೆ, ಕಂಟಿನ್ಯೂ ಮಾಡೋಣ, ಎಷ್ಟೊತ್ತಾಗತ್ತೆ ಅಷ್ಟೊತ್ತಾಗ್ಲಿ. ಓಕೆ, ವಿತ್ ದ ಆಬ್ಜೆಕ್ಟಿವ್ ಆಫ್ ಇನ್ಕ್ರೀಸಿಂಗ್ ಫ್ಯೂಚರ್ ಪ್ರಾಫಿಟ್ಸ್. ನೋಡಿ, ಗುರಿ ಏನು, ಮುಂದೆ ಒಂದಲ್ಲ ಒಂದನ್ನ ಲಾಭ ಮಾಡೋಣ ಗುರಿ, ಓವರ್ ದ ಪೀರಿಯಡ್ ಆಫ್ ಟೈಮ್. ಅದೇ ನಾನು ಹೇಳ್ತಿರೋದು. ಈ ಮಕ್ಕಳನ್ನ ಓದಿಸಿ ಮುಂದೆ ಒಂದಿನ ಲಾಭ ಪಡೆಯೋದನ್ನೇ ಒಂದು ಲಕ್ಷ್ಯವಾಗಿ ಇಟ್ಕೊಂಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಥಿಂಗ್ ಆಲ್ಸೋ. ಇವಾಗ ಓದಿಸಿ ಮುಂದೆ ಒಂದಿನ ಡಾಕ್ಟರ್ ಮಾಡಿ ಅವನು ದುಡ್ಡು ದುಡಿತಾನೆ, ಜೊತೆಗೆ ಸಮಾಜಕ್ಕೆ ಕೂಡ ಒಳ್ಳೆ ವ್ಯಕ್ತಿಯಾಗಿ ಬದಲಾಗ್ತಾನೆ. ನಾನು ಇಂಜಿನಿಯರ್ ಆಗಿ ಕೂಡ ದುಡ್ಡನ್ನ ದುಡಿತೇನೆ, ಜೊತೆಗೆ ಸಮಾಜಕ್ಕೆ ಏನೋ ಒಂದು ಒಳ್ಳೇದು ಮಾಡ್ತಾನೆ. ಎಂತ ಒಂದು ಆಲೋಚನೆ ಇದೆ, ಎಂತ ಒಂದು ಶಕ್ತಿ ಇದೆ ಈ ಎಜುಕೇಶನ್ಗೆ, ಶಿಕ್ಷಣಕ್ಕೆ. ನೋಡಿ, ಓಕೆ. ಲೈಕ್ವೈಸ್ ಇಂಡಿವಿಜುವಲ್ ಇನ್ವೆಸ್ಟ್ ಇನ್ ಎಜುಕೇಶನ್ ವಿತ್ ದ ಆಬ್ಜೆಕ್ಟಿವ್ ಆಫ್ ಇನ್ಕ್ರೀಸಿಂಗ್ ದ ಫ್ಯೂಚರ್ ಇನ್ಕಮ್. ನಿಜ, ನಾವು ಕಷ್ಟಪಟ್ಟು ತಲೆ ಬಗ್ಸಿ ದುಡಿಯೋದಕ್ಕೆ ಒಂದಲ್ಲ ಒಂದಿನ ಜಾಸ್ತಿ ದುಡಿಯೋಣ ಅಂತ. ಎಂಜಿನಿಯರ್ಗಳು ಕೂಡ ಈಗ ಇನ್ನೂ ಓದ್ತಿದ್ದಾರೆ IAS ಆಗೋಣ ಅಂತ, ಡಾಕ್ಟರ್ಗಳು ಕೂಡ ಓದ್ತಿದ್ದಾರೆ ಇಂಜಿನಿಯರ್ IAS ಆಗೋಣ ಅಂತ. ಯಾಕೆ, ಲೈಫ್ ಶೋರ್ ಆಗಿರುತ್ತೆ, ಚೆನ್ನಾಗಿ ದುಡ್ಡು ಬರುತ್ತೆ, ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ, ಬಂಗ್ಲೆ ಸಿಗುತ್ತೆ, ಕಾರ್ ಸಿಗುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಿರುತ್ತೆ, ದೇಶಕ್ಕೆ ಸೇವೆ ಮಾಡ್ಬೋದು, ಪ್ರೈಮ್ ಮಿನಿಸ್ಟರ್ಗಳ ಜೊತೆ ವರ್ಕ್ ಮಾಡ್ಬೋದು, CM ಜೊತೆ ವರ್ಕ್ ಮಾಡ್ಬೋದು, ಸಾವಿರಾರು ಜನ ಕಷ್ಟಗಳನ್ನ ತೀರಿಸಬಹುದು. ಈ ಆಲೋಚನೆ ಬರ್ತಿದೆ. ಯಾಕೆ, ಫಸ್ಟ್ ಆಫ್ ಆಲ್ ಎಜುಕೇಶನ್ ಸೋರ್ಸ್ ಆಗಿ ಇಟ್ಕೊಳ್ಳೋದೇ ದುಡಿಯೋಕ್ಕೋಸ್ಕರ. ದುಡ್ದಾದ್ಮೇಲೆ ಇನ್ನೂ ತುಂಬಾ ಜನಕ್ಕೆ ಒಳ್ಳೇದು ಮಾಡೋಣ ಥಾಟ್ ಪ್ರೊಸೆಸ್ ಬರ್ತಿದೆ. ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕಲ್ವಾ. ಎಜುಕೇಶನ್ಗೆ ಇರುವಂತ ಪವರ್ ಅದು. ತುಂಬಾ ಜನ ಈಗ ಇಲ್ಲಿ ಎಜುಕೇಟೆಡ್ ಆಗಿ ಅಮೆರಿಕ, ಚೈನಾ, ಜಪಾನ್, ರಷ್ಯಾಗೆಲ್ಲ ಹೋಗಿ ಕೆಲಸ ಮಾಡ್ತಿರ್ತಾರೆ ದುಡಿಯೋಕ್ಕೋಸ್ಕರ. ಕಲ್ತಿರುವಂತ ನೆಲನ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ದುಡಿತಾರೆ. ಇಟ್ಸ್ ಅ ವೆರಿ ಗುಡ್ ಥಿಂಗ್, ಕೆಡ್ದಂತ ಹೇಳಕ್ಕಾಗಲ್ಲ ಅಲ್ವಾ. ಯಾವಾಗ ಅವ್ರು ನಮ್ಮ ದೇಶದ ಸಿಟಿಸನ್ಶಿಪ್ ಬಿಟ್ಬಿಡ್ತಾರೋ, ಯಾವಾಗ ಇಲ್ಲಿ ಕಲ್ತು, ಇಲ್ಲಿ ಬೆಳೆದು, ಇಲ್ಲಿರೋ ಅನ್ನ ನೀರನ್ನ ಕುಡಿದು ನಮ್ಮ ದೇಶದ ನಾಗರಿಕತೆನ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾರೋ ಅಂಥವ್ರ ಮೇಲೆ ನಂಗೆ ಚೂರು ರೆಸ್ಪೆಕ್ಟ್ ಇಲ್ಲ, ಕಿಂಚಿತ್ತು ರೆಸ್ಪೆಕ್ಟ್ ಇಲ್ಲ. ಬಿಕಾಸ್ 1947ಗಿಂತ ಮೊದಲು ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ ಯಾಕೆ, ನಮ್ಮ ದೇಶ ಬೆಳಿಬೇಕನ್ನೋ ಕಾರಣಕ್ಕೆ ಅಲ್ವಾ.
ಸೊ ನಮ್ಮ ದೇಶದಲ್ಲಿ ಕಲ್ತು ಬೆಳೆದು ನಾಗರಿಕತೆನ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಇರ್ತಾರಲ್ಲ, ಅಂಥವ್ರ ಮೇಲೆ ನಂಗೆ ಚೂರು ರೆಸ್ಪೆಕ್ಟ್ ಇಲ್ಲ. ಅದೇ ನಮ್ಮ ದೇಶದಲ್ಲಿ ಕಲ್ತು ಓಕೆ ನಮ್ಮ ದೇಶದ ನಾಗರಿಕತೆನ ಉಳಿಸಿಟ್ಕೊಂಡು ಬೇರೆ ದೇಶಕ್ಕೋಸ್ಕರ ದುಡಿಯೋಕ್ಕೋಸ್ಕರ ಹೋಗ್ತಾರಲ್ಲ, ಅಂಥವ್ರ ಮೇಲೆ ನಂಗೆ ಗೌರವ ಜಾಸ್ತಿ. ಅವ್ರು ಇವಾಗಲೂ ಕೂಡ ತಮ್ಮ ನೆಲೆ ಏನಿದೆ ಭಾರತದಲ್ಲೇ ಇಟ್ಕೊಂಡಿದ್ದಾರೆ. ಬರೀ ಕೆಲಸ ಮಾಡೋಕ್ಕೋಸ್ಕರ ವಿದೇಶಕ್ಕೆ ಹೋಗಿದ್ದಾರೆ, ಕಲಿಯೋಕ್ಕೋಸ್ಕರ ವಿದೇಶಕ್ಕೆ ಹೋಗಿದ್ದಾರೆ. ಒಂದಲ್ಲ ಒಂದಿನ ವಾಪಸ್ ಭಾರತಕ್ಕೆ ಬಂದು ಏನೋ ಒಂದು ಮಾಡ್ತಾರೆ. ಇಟ್ಸ್ ಅ ವೆರಿ ಗುಡ್ ಥಿಂಗ್. ನಮ್ಮ ದೇಶದ ನಾಗರಿಕತೆನೇ ಬಿಟ್ಟು ಹೊರಟೋಗ್ತಾರಲ್ವಾ, ಸಿಟಿಸನ್ಶಿಪ್ನ ಗಿವ್ ಅಪ್ ಮಾಡಿ ಹೊರಟೋಗ್ತಾರಲ್ವಾ, ಅಂತ ವ್ಯಕ್ತಿಗಳ ಮೇಲೆ ನಂಗೆ ಯಾವುದೇ ರೀತಿ ರೆಸ್ಪೆಕ್ಟ್ ಇರಲ್ಲ. ದಿಸ್ ಇಸ್ ವಾಟ್ ದೇ ಆರ್ ಟೆಲ್ಲಿಂಗ್. ಫ್ಯೂಚರಲ್ಲಿ ನಾವು ಮಾಡುವಂಥ ಇನ್ವೆಸ್ಟ್ಮೆಂಟ್ ನಮ್ಮ ದೇಶಕ್ಕೆ ಬರಬೇಕು, ಅದು ತಿರುಗಿ ನಮ್ಮ ದೇಶಕ್ಕೆ ಬರ್ತಿಲ್ಲ ಅಂದ್ರೆ ಏನರ್ಥ? ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಕಷ್ಟಪಟ್ಟು ಬೆಳೆಸಿದ್ದಾರೆ, ಚೆನ್ನಾಗಿ ಬೆಳೆಸಿದ್ದಾರೆ, ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ನಿಮ್ಮನ್ನ ಡಾಕ್ಟರ್ ಇಂಜಿನಿಯರ್ ಮಾಡಿದ್ದಾರೆ. ಯಾವಾಗ ನೀವು ಡಾಕ್ಟರ್ ಇಂಜಿನಿಯರ್ ಆದ್ರೂ ನಿಮ್ಮ ತಂದೆ ತಾಯಿನ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಬಿಸಾಕಿದ್ರೆ ಆ ತಂದೆ ತಾಯಿಗೆ ಹೆಂಗೆ ಆಗ್ಬೇಡ? ಅರ್ಥ ಆಗ್ತಿದ್ಯಾ? ನಿಮ್ಮ ತಂದೆ ತಾಯಿ ನಿಮ್ಮನ್ನ ಕಷ್ಟಪಟ್ಟು ಓದಿಸಿ ಬೆಳೆಸಿ, ಕಷ್ಟಪಟ್ಟು ಸಾಲ ಗೀಲ ಮಾಡಿ ನಿಮ್ಮನ್ನ ಬೆಳೆಸಿ ಒಳ್ಳೆ ವಿದ್ಯಾವಂತನಾಗಿ ಡಾಕ್ಟರ್ ಇಂಜಿನಿಯರ್ ಆಗಿ ಬದಲಾವಣೆ ಮಾಡಿದ್ದಾರೆ. ಅದಾದ್ಮೇಲೆ ನೀವು ಡಾಕ್ಟರ್ ಇಂಜಿನಿಯರ್ ಆದ್ಮೇಲೆ ನಿಮ್ಮ ತಾಯಿ ತಂದೆನ ಜಾರ್ಸ್ ಒದ್ದು ನೀನ್ ನನಗೆ ಬೇಡ ಕಣೆ ಮುದುಕಿ ಅಂತ ನೀವು ತುಂಬಾ ಫಿಲ್ಮ್ ಅಲ್ಲಿ ನೋಡಿರ್ತಾರೆ. ಉಪೇಂದ್ರ ರಿಯಲ್ ಸ್ಟಾರ್ ರಿಯಲ್ ಆಗಿ ತೋರಿಸ್ತಾರೆ. ವೃದ್ಧಾಶ್ರಮಕ್ಕೆ ತಗೊಂಡೋಗಿ ಬಿಸಾಕ್ತಾರೆ ತಂದೆ ತಾಯಿಗಳನ್ನ. ಸಾಯೋ ಮುದುಕಿ, ಸಾಯೋ ಮುದುಕ ಅಂತ ಏನ್ ಹೇಳ್ತೀರಿ ಅದಕ್ಕೆಲ್ಲ ನೀವು? ವಾಟ್ ಯು ಸೇ? ಎಜುಕೇಟೆಡ್ ಇಲ್ಲಿಟ್ರೇಟ್ಸ್. ಅದೇ ತರಾನೇ ಈ ಮಾತೃಭೂಮಿನ ಬಿಟ್ಟು, ಮಾತೃಭೂಮಿನ ತೊರೆದು ಇದರ ಸಿಟಿಸನ್ಶಿಪ್ ನ ಬಿಟ್ಟು ಹೊರಟೋಗ್ತಾರೆ ಕೆಲವರು. ಇಬ್ರು ಒಂದೇ. ನಂಗೆ ತಂದೆ ತಾಯಿನ ಜಾಡ್ಸ್ ಹೊಡೆದು ಹೋಗೋನು ಒಂದೇ, ದೇಶನ ಬಿಟ್ಟು ಸಿಟಿಸನ್ಶಿಪ್ ನ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗೋನು ಒಂದೇ ಅನ್ಸುತ್ತೆ ನಂಗೆ. ನಮ್ಮನ್ನ ಬೆಳೆಸಿರುವಂತ ದೇಶನ ನಾವು ಬೆಳೆಸೋಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬೇಕು. ಅದು ಬಿಟ್ಟು ನಮ್ಮ ಲಾಭಕ್ಕೋಸ್ಕರ ತಂದೆ ತಾಯಿನ ತುಳಿಯೋದು, ನಮ್ಮ ದೇಶನ ಬಿಟ್ಟು ಹೋಗೋದು ತಪ್ಪು. ಎಷ್ಟೋ ಜನ ಫ್ರೀಡಮ್ ಫೈಟರ್ಸ್ ತಮ್ಮ ರಕ್ತನ ಆಡಿಸಿದ್ದಾರೆ ನೆಲಕ್ಕೋಸ್ಕರ ಅಲ್ವಾ. ಅವ್ರಿಗೆ ರೆಸ್ಪೆಕ್ಟ್ ಕೊಡೋಕ್ಕೋಸ್ಕರ ಆದ್ರೂ ನಾವು ನಮ್ಮ ದೇಶಕ್ಕೆ ಏನಾದ್ರು ರಿಟರ್ನ್ ಮಾಡಲೇಬೇಕು. ಎಷ್ಟೋ ಜನ ಡಾಕ್ಟರ್ಸ್ ನೋಡಿದ್ದೇನೆ ನಾನು. 5 ರೂಪಾಯಿಗೆ ಟ್ರೀಟ್ಮೆಂಟ್ ಕೊಡುವಂತ ಡಾಕ್ಟರ್ ನೋಡಿದ್ದೇನೆ, 10 ರೂಪಾಯಿಗೆ ಟ್ರೀಟ್ಮೆಂಟ್ ಕೊಡುವಂತ ಡಾಕ್ಟರ್ನ ನೋಡಿದ್ದೇನೆ, ಸುಲಿಗೆ ಮಾಡುವಂತ ಡಾಕ್ಟರ್ಸ್ ನೋಡಿದ್ದೇನೆ. ಐ ಹ್ಯಾವ್ ಸೀನ್ ಎವ್ರಿಥಿಂಗ್. ಮಾರಲ್ ಎಥಿಕ್ಸ್, ಮಾರಲ್ ವ್ಯಾಲ್ಯೂಸ್ ಇಲ್ಲ. ಏನಂತಾರೆ ಅದು, ವೃತ್ತಿ ಟೀಚಿಂಗ್ ಏನೋ ಅಂತಾರಪ್ಪ, ಪ್ರೊಫೆಷನ್ಗೆ ಏನೋ ಅಂತಾರೆ, ವೃತ್ತಿ ಧರ್ಮ ಇರಲ್ಲ ಕೆಲವ್ರ ಹತ್ರ ಅಲ್ವಾ. ತಂದೆ ತಾಯಿ ನಿಮ್ಮನ್ನ ಕಷ್ಟಪಟ್ಟು ಓದಿಸಿ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಅನ್ಕೊಂಡ್ರೆ ಒದ್ದು ಆಶ್ರಮಕ್ಕೆ ಹಾಕೋದು ಒಂದೇ. ಹೆತ್ತ ತಾಯಿ ತರನೇ ನಿಮ್ಗೆ ಹುಟ್ಟದ ಕೂಡಲೇ ನಿಮ್ಮನ್ನ ನೀವು ಕಾಲಿಡ್ಬೇಕಾದ್ರೆ ಭೂಮಿ ತಾಯಿ ಭಾರತದ ಮೇಲೆ ಕಾಲಿಟ್ಟು ನಡೆದು ಇವಾಗ ಜಾಡ್ಸುದ್ದು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗೋದು ಒಂದೇ. ನಂಗೆ ಇಬ್ರು ಒಂದೇ ತರ ಕಾಣ್ತಾರೆ. ಐ ಡೋಂಟ್ ರಿಯಲಿ ರೆಸ್ಪೆಕ್ಟ್ ಸಚ್ ಪೀಪಲ್. ಇದು ನನ್ನ ಪರ್ಸನಲ್ ವ್ಯೂ ಅಪ್ಪ, ಫೀಲಿಂಗ್ ತಗೋಬೇಡಿ, ಬಟ್ ಇಟ್ಸ್ ಟ್ರೂತ್. ನಮ್ಮ ದೇಶದಲ್ಲಿ ನೀವು ಕಲ್ತ ಮೇಲೆ ನಮ್ಮ ದೇಶಕ್ಕೋಸ್ಕರ ಏನು ಮಾಡಿ ಹೋಗ್ಬೇಕು, ಮಾಡಲೇಬೇಕು. ಅದನ್ನೇ ಹೇಳೋದು. ಉಪ್ಪುದಿಂದ ಮನೆಗೆ ಕನ್ನ ಹಾಕೋದಂದ್ರೆ ಇದೇ ಇರ್ಬೋದು, ಸಮಥಿಂಗ್ ಲೈಕ್ ದಟ್ ಅಲ್ವಾ. ಸೊ ಏನ್ ಹೇಳ್ತಿದ್ದಾರೆ, ಹ್ಯೂಮನ್ ಕ್ಯಾಪಿಟಲ್ ಮೇಲೆ ಇನ್ವೆಸ್ಟ್ ಮಾಡ್ತಿರುವಂತ ರೀಸನ್ ಏನು, ಒಂದಲ್ಲ ಒಂದಿನ ನಮ್ಮ ದೇಶಕ್ಕೋಸ್ಕರ ಮಾಡ್ತಾನೆ ಅಂತ. ಇಲ್ಲಿ ಕಲ್ತು ಇಲ್ಲಿ ಬೆಳೆದು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗೋದು ಇಟ್ಸ್ ವೆರಿ ವೆರಿ ರಾಂಗ್. ನನ್ನ ಪ್ರಕಾರ ಅಂತದ್ದು ತಪ್ಪೆ. ದೇವ್ರು ನಿಮ್ಮನ್ನ ಒಂದು ದೇಶದಲ್ಲಿ ಹುಟ್ಟಿಸ್ತಾ ಇದ್ದಾನೆ ಅಂದ್ರೆ ನೀವು ಆ ದೇಶಕ್ಕೋಸ್ಕರ ನಾವು ಮಾಡ್ಬೇಕನ್ನೋ ಕರ್ತವ್ಯ. ಅದಕ್ಕೆ ನಂಗೆ ಸೈನಿಕರಂದ್ರೆ ತುಂಬಾ ರೆಸ್ಪೆಕ್ಟ್. ತಮ್ಮ ಫ್ಯಾಮಿಲೀಸ್ನ ಬಿಟ್ಟು, ಫಾರ್ ಎಕ್ಸಾಂಪಲ್ ಕೊರೋನಾ ಟೈಮಲ್ಲಿ ಕೂಡ ಎಷ್ಟೋ ಜನ ಡಾಕ್ಟರ್ಸ್, ಎಷ್ಟೋ ಜನ ಪೊಲೀಸ್ ಮ್ಯಾನ್ ಮನೆಗಳನ್ನ ಬಿಟ್ಟು ಜನ ಸೇವೆಗೋಸ್ಕರ ನಿಂತ್ಕೊಬಿಟ್ಟಿದ್ರು. ತಮ್ಮ ಪ್ರಾಣನ ಪಣವಾಗಿಟ್ಟು ವಾಟ್ ವಿ ಕಾಲ್ ಕೋವಿಡ್ ವಾರಿಯರ್ಸ್ ಅಂತ ಏನ್ ಕರೀತೇವೆ. ದಟ್ಸ್ ಅ ವೆರಿ ಗ್ರೇಟ್ ಥಿಂಗ್. ಮಾರಲ್ ವ್ಯಾಲ್ಯೂಸ್, ಎಥಿಕ್ಸ್ ನ ಫಾಲೋ ಮಾಡ್ತಿದ್ರು. ವೃತ್ತಿ ಧರ್ಮ. ನಾನೊಬ್ಬ ಡಾಕ್ಟರ್, ಆ ಪೇಷಂಟ್ ಕೊರೋನಾ ಇದೆ, ಅದು ನನಗೂ ಬರ್ಬೋದು, ನಾನು ಸಾಯ್ಬೋದು ಅನ್ನೋ ಭಯ ಬಿಟ್ಟು ಸೇವೆ ಮಾಡಿದ್ರು, ದೇಶಕ್ಕೋಸ್ಕರ ಸೇವೆ ಮಾಡಿದ್ರು. ಅಂತ ವ್ಯಕ್ತಿಗಳಿಗೋಸ್ಕರ ನೀವು ರೆಸ್ಪೆಕ್ಟ್ ಕೊಡೋದು ತುಂಬಾ ಒಳ್ಳೇದು. ಬಟ್ ವೆನ್ ಯು ಸಿ ಸಮ್ ಅದರ್ ಪೀಪಲ್, ಉರಿಯುತ್ತೆ ಕೆಲವೊಂದ್ಸಲ, ನನಗೂ ತುಂಬಾ ಉರಿಯುತ್ತೆ. ದಟ್ ಥಿಂಗ್ ಇಸ್ ಹ್ಯಾಪ್ನಿಂಗ್. ನಾವೇನಂತೇವೆ, ಈ ದೇಶದಲ್ಲಿ ಕಲಿತು ಬೇರೆ ದೇಶದಲ್ಲಿ ಅಪಾರ್ಚುನಿಟಿ ಜಾಸ್ತಿ ಇದೆ ಅಂತ ಹೇಳ್ತೇವೆ. ಅಪಾರ್ಚುನಿಟೀಸ್ ಜಾಸ್ತಿ ಇದೆ ಅದಕ್ಕೆ ಆ ದೇಶಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ. 130 ಕೋಟಿ ಜನ ಇರುವಂತ ದೇಶದಲ್ಲಿ ನಿಮ್ಗೆ ಅಪಾರ್ಚುನಿಟೀಸ್ ಕೊರತೆ ಇದೆಯಾ? ನಿಮ್ಗೆ ದೇಶದಲ್ಲಿ ಅವಕಾಶಗಳ ಕೊರತೆ ಇದೆಯಾ? ನೋ ಚಾನ್ಸ್. ಈ ದೇಶದಲ್ಲಿ ಅವಕಾಶಗಳು ತುಂಬಾ ಇದೆ. ನಿಮ್ಗೆ ಈ ದೇಶದಲ್ಲಿ ಕೆಲಸ ಮಾಡಕ್ ಇಷ್ಟ ಇಲ್ಲ, ನಿಮ್ಗೆ ಈ ದೇಶದಲ್ಲಿ ಇರಕ್ ಇಷ್ಟ ಇಲ್ಲ, ಹೊರಟೋಗ್ತಾರೆ. ಕೆಲವ್ರನ್ನಂತೂ ನೋಡ್ಬೇಕು ಗುರು, ಬಾಬಾ ಆ ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತಾರೆ, ತಂದೆ ತಾಯಿ ನೋಡೋಕ್ಕೋಸ್ಕರ ಬರ್ತಾರೆ, ಆಕ್ಸೆಂಟ್ ಅಲ್ಲಿ ಬರ್ತಾರೆ. ಯು ನೋ ವಾಚ್, ದಿಸ್ ಇಸ್ ಅ ಗ್ರೇಟ್ ನೇಷನ್, ಓ ಮೈ ಗಾಡ್, ಸಿ ಕಕ್ಕ ಬಡ್ಡಿ ಮಗನ ಇಲ್ಲೇ ತಾನೇ ಇದ್ದಿದ್ದು ಇಷ್ಟು ವರ್ಷ ಇಲ್ಲೇ ತಾನೇ ಬೆಳೆದಿದ್ದು, ಇಷ್ಟು ವರ್ಷ ಇಲ್ಲೇ ತಾನೇ ಬೆನಿಫಿಟ್ಸ್ ಅಂತ ತಗೊಂಡಿದ್ದು. ಇವಾಗ ನಿಮಗೆ ನಮ್ಮ ದೇಶನೇ ಒಂಥರ ಅಜೀಬ ಕಾಣಕ್ಕೆ ಶುರುವಾಗುತ್ತೆ. ಎಷ್ಟೋ ಜನರನ್ನು ನೋಡಿದೆ ನಾನು. ಅಂತ ಜನರ ಮೇಲೆ ನಂಗೆ ಚೂರು ರೆಸ್ಪೆಕ್ಟ್ ಇಲ್ಲ. ಫಸ್ಟ್ ಯು ರೆಸ್ಪೆಕ್ಟ್ ಯುವರ್ ಮದರ್ ಲ್ಯಾಂಡ್. ತಾಯಿ ನಾಡಿಗೆ ಬೆಲೆ ಕೊಡಿ. ತಾಯಿ ನಾಡು ನಮಗೋಸ್ಕರ ಎಷ್ಟೋ ಕೊಟ್ಟಿದೆ, ಈ ಸರ್ಕಾರ ನಮಗೋಸ್ಕರ ಎಷ್ಟೋ ಕೊಟ್ಟಿದೆ, ಈ ನೆಲ ಜಲ ನಮಗೋಸ್ಕರ ಎಷ್ಟೋ ಕೊಟ್ಟಿರುತ್ತೆ. ಅಂತ ಕೃತಜ್ಞತೆನ ಮರೆತು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗಿ ಮತ್ತೆ ನಮ್ಮ ದೇಶದ ಬಗ್ಗೆನೇ ನೆಗೆಟಿವ್ ಮಾತಾಡೋರ್ನ ನಾನು ಎಷ್ಟೋ ಜನ ನಾಯಿಗಳನ್ನ ನೋಡಿದ್ದೇನೆ. ಆ ಥರ ದಟ್ ಈಸ್ ನಾಟ್ ಹ್ಯೂಮನ್ ಇನ್ವೆಸ್ಟ್ಮೆಂಟ್, ಇಟ್ ಈಸ್ ವೇಸ್ಟ್ ಇನ್ವೆಸ್ಟ್ಮೆಂಟ್. ಅಂತ ವ್ಯಕ್ತಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ವೇಸ್ಟ್. ಫಾರ್ ಎಕ್ಸಾಂಪಲ್, ಈಗ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗೆ ಮಗುವಿನ ಭವಿಷ್ಯ ಓದುವಂತ ಶಕ್ತಿ ದೇವರು ಕೊಟ್ಟಿದ್ರೆ, ಕೇಳಿಸ್ಕೊಳ್ಳಿ ನನ್ನ ಮಾತನ್ನ, ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗೆ ಹುಟ್ಟಿದಂತ ಮಗುವಿನ ಭವಿಷ್ಯ ತಿಳ್ಕೊಳ್ಳುವಂತ ವಿಷಯ ಗೊತ್ತಾಗಿದ್ದಿದ್ರೆ, ಆ ಮಗು ದೊಡ್ಡವನಾದ್ಮೇಲೆ ಡಾಕ್ಟರ್ ಇಂಜಿನಿಯರ್ ಆದ್ಮೇಲೆ, ಕೇಳಿಸ್ಕೊಳ್ಳಿ, ಡಾಕ್ಟರ್ ಇಂಜಿನಿಯರ್ ಆದ್ಮೇಲೆ ನಮ್ಮನ್ನ ಜಾಸ್ತಿ ಒದ್ದು ಮನೆಯಿಂದ ಹೊರಗಾಗ್ತಾ ಅನ್ನೋ ವಿಷಯ ನಮ್ಗೆ ಮೊದಲೇ ಗೊತ್ತಿದ್ರೆ, ಆ ತಂದೆ ತಾಯಿ ಆ ಮಗುನ ಓದಿಸ್ತಾರ?
ಓದಿಸಲ್ಲ. ಯಾಕೆ ಓದಿಸ್ತಿದ್ದಾರೆ ಅವರು? ನಂಬಿಕೆ ಇಟ್ಕೊಂಡು ಓದಿಸ್ತಾ ಇದ್ದಾರೆ. ಒಂದಲ್ಲ ಒಂದಿನ ನಾವು ಈಗ ಕೊಡ್ತಿರುವಂತ ಎಜುಕೇಶನ್ ಇಂದ ಆ ಮಗು ಬೆಳೆದು ನಮಗೋಸ್ಕರ ಏನೋ ಒಂದು ಒಳ್ಳೇದು ಮಾಡೇ ಮಾಡುತ್ತೆ ಅನ್ನೋ ನಂಬಿಕೆಯಿಂದ ಮಾಡ್ತಾರೆ. ಬಟ್ ಇವಾಗ ಬೆಂಗಳೂರಲ್ಲಿ ಗಲ್ಲಿಯಲ್ಲಿ ನಿಮ್ಗೊಂದು ವೃದ್ಧಾಶ್ರಮ ಕಾಣುತ್ತೆ. ನಾನೇ ಎಷ್ಟೋ ವೃದ್ಧಾಶ್ರಮಗಳನ್ನ ನೋಡಿದ್ದೇನೆ, ಅನಾಥಾಶ್ರಮಗಳನ್ನ ನೋಡಿದ್ದೇನೆ. ವೇರ್ ಇಸ್ ದಿಸ್ ಮಾರಲ್ ಎಥಿಕ್ಸ್? ಈ ಎಜುಕೇಶನ್ ಬರುವಂತ ಸೊಸೈಟಿಯಲ್ಲಿ ಬದಲಾವಣೆ ಅಂತ ಏನ್ ಕರಿತೇವೆ, ಎಲ್ಲಿದೆ ಆ ಬದಲಾವಣೆ? ವ್ಯಾರ್ ಡು ಯು ಸೀ ಇಟ್? ಹಳೆ ಕಾಲದಲ್ಲಿ ತಂದೆ ತಾಯಿಗಳನ್ನ ಹೆಗಲ್ ಮೇಲೆಲ್ಲ ಹೊತ್ಕೊಂಡು ಹೋಗಿದ್ದು ನಾನು ನೋಡಿದ್ದೇನೆ. ಇವಾಗ ಎತ್ಕೊಂಡೋಗಿ ವೃದ್ಧಾಶ್ರಮಕ್ಕೆ ಬಿಸಾಕಿ ಬರೋದು. ಕಾಟ ತಪ್ಪಿತು. 6 ತಿಂಗಳಿಗೆ ಒಂದ್ಸಲ ಬಟ್ಟೆ ಕೊಡ್ಸೋದಂತೆ, 1 ವರ್ಷಕ್ಕೆ ಒಂದ್ಸಲ ಹೋಗಿ ಬಿಲ್ ಕೊಡೋದಂತೆ. ವ್ಯಾರ್ ಇಸ್ ಅವರ್ ಸೊಸೈಟಿ ಲೀಡಿಂಗ್ ಟು? ಮಾಡರ್ನ್ ವ್ಯೂಸ್ ಅಂದ್ರೆ ಮಾಡರ್ನೈಸೇಷನ್ ಅಂತ ತಂದೆ ತಾಯಿನ ಬಿಸಾಕೋದ? ಅದೇ ತರ ಬೆಳೆಸಿರುವಂತ ತಾಯಿನಾಡನ್ನ ಒದ್ದು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗೋದ? ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡಿ ವಾಪಸ್ ಬರೋರ ಮೇಲೆ ನನಗೆ ಗೌರವ ಇದೆ. ಇಟ್ಸ್ ಡಿಫ್ರೆಂಟ್. ದೇ ಆರ್ ವರ್ಕಿಂಗ್ ದೇರ್ ಫಾರ್ ಅರ್ನಿಂಗ್ಸ್. ಇಟ್ ಈಸ್ ವೆರಿ ಗುಡ್. ದೇಶನ ತ್ಯಜಿಸಿ ಹೋಗೋರ ಮೇಲೆ ನನಗೆ ಚೂರು ರೆಸ್ಪೆಕ್ಟ್ ಇಲ್ಲ. ಇದ್ದಂತೂ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ. ದಟ್ ಈಸ್ ಮೈ ಪರ್ಸನಲ್ ವ್ಯೂ. ಎಲ್ಲರಿಗೂ ಅವ್ರ ವ್ಯೂಸ್ ಇಡುವಂತ ಅವಕಾಶ ಇರುತ್ತೆ. ದಿಸ್ ಇಸ್ ಮೈ ಪರ್ಸನಲ್ ವ್ಯೂ. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಬೆಳೆಸಿರುವಂತ ತಂದೆ ತಾಯಿನ ಬೆಳೆದ ಮೇಲೆ ಒದ್ದೋಗೋದು ಒಂದೇ, ತಾಯಿನಾಡನ್ನ ಒದ್ದೋಗೋದು ಒಂದೇ. ನಂಗೆ ಇಬ್ರು ಒಂದೇ ತರ ಕಾಣ್ತಾರೆ. ಓಕೆ, ದಟ್ಸ್ ಮೈ ಪರ್ಸನಲ್ ವ್ಯೂಸ್. ಅದು ನಿಮಗೆ ಬಿಟ್ಟಿದ್ದು. ಇಲ್ಲ ಚಾಪ್ಟರ್ ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ. ಹ್ಯೂಮನ್ ಇನ್ವೆಸ್ಟ್ಮೆಂಟ್ ಏನು, ಹ್ಯೂಮನ್ ಕ್ಯಾಪಿಟಲ್ ಏನು ಮಾಡ್ತಾ ಇದ್ದೇವೆ ಇಲ್ಲಿ, ಜನರ ಹಿತಕ್ಕೋಸ್ಕರ ಮಾಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಓಕೆ, ಲೆಟ್ಸ್ ಕಂಟಿನ್ಯೂ. ನೋಡಿ, ಲೈಕ್ ಎಜುಕೇಶನ್ ಹೆಲ್ತ್, ಅಂದ್ರೆ ವಿದ್ಯಾವಂತಿಕೆ ಶಿಕ್ಷಣದ ಜೊತೆಗೆ ಲೈಕ್ ಎಜುಕೇಶನ್, ಹೆಲ್ತ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಇಂಪಾರ್ಟೆಂಟ್ ಇನ್ಪುಟ್ ಫಾರ್ ಡೆವಲಪ್ಮೆಂಟ್ ಆಫ್ ದ ನೇಷನ್ ಆಸ್ ಮಚ್ ಆಸ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಡೆವಲಪ್ಮೆಂಟ್ ಆಫ್ ದ ನೇಷನ್. ಎಕ್ಸಾಕ್ಟ್ಲಿ. ಆರೋಗ್ಯನ ಕೂಡ ಬೆಳೆಸ್ಕೋಬೇಕಂತೆ, ಜನರ ಆರೋಗ್ಯದ ಕಡೆ ಕೂಡ ಫೋಕಸ್ ಕೊಡಬೇಕಂತೆ, ವಿಚ್ ಇಸ್ ಟ್ರೂ. ಜನರ ಆರೋಗ್ಯ ಇದ್ರೆ ಅಲ್ವಾ ಅವ್ರು ವಿದ್ಯಾವಂತರಾದ್ಮೇಲೆ ನಮ್ಗೆ ರಿಟರ್ನ್ ಬರೋದು. ಚೆನ್ನಾಗಿ ಓದಿದ್ದಾನೆ, ಆರೋಗ್ಯ ಸರಿ ಇಲ್ಲ, ತೀರೋಗ್ಬಿಟ್ಟ ಅಂದ್ರೆ ಏನರ್ಥ? ಆ ವ್ಯಕ್ತಿ ಆರೋಗ್ಯ ಕೂಡ ನಾವು ಕಾಪಾಡ್ಕೋಬೇಕಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇ ಆರ್ ಟೆಲ್ಲಿಂಗ್ ಅಸ್ ಟು ಪ್ರೊಟೆಕ್ಟ್ ದ ಹೆಲ್ತ್ ಆಫ್ ದ ಇಂಡಿವಿಜುವಲ್. ಇಟ್ಸ್ ವೆರಿ ಗುಡ್ ಥಿಂಗ್. ಓಕೆ, ತುಂಬಾ ಜನ ಈಗ ನೀವು ಸಿವಿಲ್ ಸರ್ವೆಂಟ್ ಆಸ್ಪಿರೆಂಟ್ಸ್ ಆಗಿ ಇರ್ಬೇಕಂತ ಇದ್ದೀರಲ್ವಾ, ನೀವು ನಮ್ಮ ದೇಶಕ್ಕೋಸ್ಕರ ಏನೋ ಮಾಡ್ಬೇಕನ್ನೋ ಆಸೆಯಿಂದ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ತಾಯಿ ನಾಡಿನ ಋಣನ ತೀರ್ಸ್ಬೇಕಂತ ಈ ಒಂದು ಸರ್ವಿಸ್ ನ ಪಿಕ್ ಮಾಡ್ತಾ ಇದ್ದೀರಾ. ಅರ್ಥ ಆಗ್ತಿದೆ? ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಅದಕ್ಕೆ ಯಾವಾಗ ನೀವು ಒಂದು ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ನ ಪ್ರಿಪೇರ್ ಆಗ್ತಿರ್ತೀರೋ, ಯು ಶುಡ್ ಬಿ ವೆರಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ನೀವು ತಾಯಿ ನಾಡನ್ನ ಒದ್ದೋಗೋ ಬದಲು ತಾಯಿ ನಾಡಿಗೆ ಸೇವೆ ಮಾಡ್ಬೇಕಂತ ಇದ್ದೀರಾ. ದಟ್ಸ್ ಸಮಥಿಂಗ್ ಬಿಗ್. ಯು ಪೀಪಲ್ ಆಲ್ರೆಡಿ ದ ಮೊಮೆಂಟ್ ಯು ಡಿಸೈಡ್ ಟು ಬಿ ಅ ಸಿವಿಲ್ ಸರ್ವೆಂಟ್, ನೀವು ಯಾವಾಗ ಸಿವಿಲ್ ಸರ್ವೆಂಟ್ ಆಗ್ಬೇಕಂತ ಆಲೋಚನೆ ಇಟ್ಕೊಳ್ತೀರೋ ಅವಾಗಲೇ ನೀವು ಒಂದು ಶ್ರೇಷ್ಠ ವ್ಯಕ್ತಿಯಾಗಿ ಬದಲಾಗ್ಬಿಟ್ಟಿದ್ದೀರಾ. ಯು ಆರ್ ಆಲ್ರೆಡಿ ಡಿಫ್ರೆಂಟ್ ಫ್ರಮ್ ಅದರ್ಸ್. ಬರೀ ಲಾಭಕ್ಕೋಸ್ಕರ ಕೆಲಸ ಮಾಡ್ತಿಲ್ಲ, ಜನಕ್ಕೋಸ್ಕರ ಕೆಲಸ ಮಾಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಎಕ್ಸಾಮ್ ನ ತಗೊಳ್ತಿದ್ದೀರಲ್ವಾ, ಯು ಆರ್ ಒನ್ ಆಫ್ ದ ಬೆಸ್ಟ್ ಹ್ಯೂಮನ್ ಕ್ಯಾಪಿಟಲ್ ಇಂಡಿಯಾ ಹ್ಯಾಸ್ ಎವರ್ ಸೀನ್. ಭಾರತ ಕಂಡಿರುವಂತ ಹ್ಯೂಮನ್ ಕ್ಯಾಪಿಟಲ್ಸ್ ಅಲ್ಲಿ ನೀವು ಕೂಡ ಅತಿ ಉನ್ನತವಾದಂತ ಒಂದು ಹ್ಯೂಮನ್ ಕ್ಯಾಪಿಟಲ್. ನೆನ್ಪಿಟ್ಕೊಳ್ಳಿ, ನೀವು ಕಲ್ತಿರುವಂತ ನಾಲೆಜ್ ಇಂದ ಸಿವಿಲ್ ಸರ್ವಿಸಸ್ ನ ಕ್ರ್ಯಾಕ್ ಮಾಡಿ IAS ಎಕ್ಸಾಮ್, IPS ಎಕ್ಸಾಮ್, KS ಎಕ್ಸಾಮ್, KPS ಎಕ್ಸಾಮ್, PSI ಎಕ್ಸಾಮ್, ಏನೋ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡಿ ದೇಶಕ್ಕೆ ಸೇವೆ ಸಲ್ಲಿಸಬೇಕಂತ ಇದ್ದೀರಲ್ವಾ, ಯು ಆರ್ ಒನ್ ಸಚ್ ಹ್ಯೂಮನ್ ಕ್ಯಾಪಿಟಲ್. ನೀವು ಹ್ಯೂಮನ್ ಕ್ಯಾಪಿಟಲ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಲ್ಲಿ ಹುಡುಕ್ಬೇಕಂತ ಇಲ್ಲ, ನಿಮ್ಮಲ್ಲಿ ನೀವೇ ಹುಡುಕೊಳ್ಳಿ. ಯು ಆರ್ ಆಲ್ರೆಡಿ ದೇರ್. ನೆನ್ಪಿಟ್ಕೊಳ್ಳಿ, ಇದೇ ಈ ಚಾಪ್ಟರ್ ಸ್ಟ್ರೆಸ್ ಮಾಡ್ತಿರುವಂತದ್ದು. ಈಗ ನೀವು ಕಲ್ತಿರುವಂತ ಜ್ಞಾನ, ನಿಮ್ಗಿರುವಂತ ಆರೋಗ್ಯ, ನಿಮ್ಗಿರುವಂತ ಈ ಶಕ್ತಿ ಸಾಮರ್ಥ್ಯನ ನಿಮ್ಮ ದೇಶಕ್ಕೋಸ್ಕರ ಬಳಸಬೇಕಂತ ಇದ್ದೀರಾ. ದಟ್ ಈಸ್ ವಾಟ್ ದಿಸ್ ಈಸ್ ಆಲ್ ಅಬೌಟ್. ದಟ್ ಈಸ್ ವಾಟ್ ಎಕನಾಮಿಕ್ಸ್ ಟಾಕ್ಸ್ ಅಬೌಟ್. ಪ್ರತಿಯೊಂದರಲ್ಲೂ ಕೂಡ ದೇಶನ ಮುಂದೆ ಹೆಂಗ್ ತಗೊಂಡು ಹೋಗೋದು ಅಂತ. ಒಂದು ಮಷೀನ್ ಅಲ್ಲಿ ಕೂಡ ದೇಶನ ಮುಂದೆ ತಗೊಂಡು ಹೋಗ್ಬೋದು, ಒಬ್ಬ ಮನುಷ್ಯನಲ್ಲಿ ಕೂಡ ದೇಶನ ಮುಂದೆ ತಗೊಂಡು ಹೋಗ್ಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾವ ದೇಶದಲ್ಲಿ ಆರೋಗ್ಯವಂತ ಜನರಿದಾರೋ, ಯಾವ ದೇಶದಲ್ಲಿ ಶಿಕ್ಷಣ ಪಡೆದಿರುವಂತ ಜನರಿದಾರೋ, ಯಾವಾಗ ಅಂತ ಜನರು ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೋ, ನಮ್ಮ ದೇಶದ ಡೆವಲಪ್ಮೆಂಟ್ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ದಟ್ ಪರ್ಸನ್ ವಿಲ್ ಕಾಂಟ್ರಿಬ್ಯೂಟ್ ಟು ದ ಡೆವಲಪ್ಮೆಂಟ್ ಆಫ್ ದ ನೇಷನ್. ಆ ವ್ಯಕ್ತಿ ದೇಶಕ್ಕೆ ಡೆವಲಪ್ಮೆಂಟ್ಗೋಸ್ಕರ ಬೆನಿಫಿಟ್ ಮಾಡಿ ಕೊಡ್ತಾನಂತ ಹೇಳ್ತಾರೆ ಇಲ್ಲಿ. ಅರ್ಥ ಆಗ್ತಿದೆಯಾ? ನೆನ್ಪಿಟ್ಕೊಳ್ಳಿ, ದಟ್ ಈಸ್ ವಾಟ್ ದೇ ಆರ್ ಸೇಯಿಂಗ್. ಅಂಡ್ ಒನ್ ಮೋರ್ ಥಿಂಗ್, ಹೂ ಕ್ಯಾನ್ ವರ್ಕ್ ಬೆಟರ್, ಯಾರು ಚೆನ್ನಾಗಿ ಕೆಲಸ ಮಾಡ್ಬೋದಂತೆ. ಆ ಸಿಕ್ ಪರ್ಸನ್, ಆ ರೋಗಿಷ್ಠ ದೇಹ ಇರುವಂತ ವ್ಯಕ್ತಿನ, ಆ ಪರ್ಸನ್ ಹೂ ಇಸ್ ಸೌಂಡ್ ಹೆಲ್ತ್, ಒಬ್ಬ ಆರೋಗ್ಯವಂತ. ನೀವೇ ಹೇಳಿ, ನಮ್ಮ ದೇಶಕ್ಕೆ ಒಬ್ಬ ರೋಗ ಇರುವಂತ ವ್ಯಕ್ತಿ ಜಾಸ್ತಿ ಸೇವೆ ಸಲ್ಲಿಸಬಹುದು, ಒಬ್ಬ ಆರೋಗ್ಯವಂತನಾಗಿರುವಂತ ವ್ಯಕ್ತಿ ಜಾಸ್ತಿ ಸೇವೆ ಸಲ್ಲಿಸಬಹುದು. ನೋಡಿ, ಅಂಗವಿಕಲರ ಬಗ್ಗೆ ಇಲ್ಲಿ ಮಾತಾಡ್ತಿಲ್ಲ. ಇಟ್ ಈಸ್ ರಾಂಗ್. ಹುಟ್ಟದ ಕೂಡಲೇ ಅಲ್ಲ, ಹುಟ್ಟಿದ ಮೇಲೆ ನಿಮ್ಗೆ ಆರೋಗ್ಯ ಸರಿ ಇಲ್ಲ, ಯಾವಾಗಲೂ ಜ್ವರ ಬರ್ತಿರುತ್ತೆ, ಕೆಮ್ಮು ಬರ್ತಿರುತ್ತೆ, ಡೇ ಟು ಡೇ ನಿಮ್ಮ ಹೆಲ್ತ್ ಡಿಟೋರಿಯೇಟ್ ಆಗ್ತಿರತ್ತೆ, ಡೇ ಟು ಡೇ ನಿಮ್ಮ ಹೆಲ್ತ್ ಕಮ್ಮಿ ಆಗ್ತದೆ ಅಂತ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ. ಹೆಲ್ತ್ ಅಂದ್ರೆ ರೋಗಗಳಿಂದ ದೂರವಿರುವಂತ ದೇಹ, ಹುಟ್ಟಿದ ನಂತರ ಬರುವಂತ ರೋಗಗಳಿಂದ ದೂರವಿರುವಂತ ದೇಹದ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ. ಇವನ್ ನಾವು ಹ್ಯಾಂಡಿಕ್ಯಾಪ್ಸ್ ಕೂಡ IAS ಆಫೀಸರ್ಸ್ ಎಷ್ಟೋ ಜನ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕೈ ಕಾಲು ಇಲ್ದಿರೋರು ಕೂಡ ಎಷ್ಟೋ ಜನ ಕ್ರಿಕೆಟ್ ಆಡಿ ನಮ್ಮ ದೇಶಕ್ಕೋಸ್ಕರ ಮೆಡಲ್ಸ್ ತರ್ತಾ ಇದ್ದಾರೆ, ಒಲಿಂಪಿಕ್ಸ್ ಅಲ್ಲಿ ಓಡ್ತಾ ಇದ್ದಾರೆ. ಸೊ ಒಂದು ದೇಹನ ಅಂಗಗಳಿಂದ ಜಡ್ಜ್ ಮಾಡಬಾರ್ದು, ಆರೋಗ್ಯದಿಂದ ಜಡ್ಜ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇವಾಗ್ಲೂ ಕೂಡ ಹೇಳ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಕೈ ಕಾಲು ಚೆನ್ನಾಗಿರುವಂತ ವ್ಯಕ್ತಿ ಹೆದರ್ಕೊಂಡು ಸೂಸೈಡ್ ಮಾಡ್ಕೊಂಡು ಓಡೋಗೋದನ್ನ ನಾನು ನೋಡಿದ್ದೇನೆ. ದೇಶ ಬಿಟ್ಟು ಪ್ರಾಣನೇ ಬಿಟ್ಟು ಹೋಗೋದು ನೋಡಿದ್ದಾನೆ. ಕೈ ಕಾಲು ಚೆನ್ನಾಗಿರುತ್ತೆ, ಗಟ್ಟಿ ಮುಟ್ಟಾಗಿರ್ತಾನೆ, ಮಾರ್ಕ್ಸ್ ಕಮ್ಮಿ ಬಂತಂತಾನೋ, ಜೀವನದಲ್ಲಿ ಪ್ರೀತಿಸಿದ ಹುಡುಗಿ ಸಿಗ್ಲಿಲ್ಲ ಅಂತಾನೋ ಪ್ರಾಣ ಕೊಡೋರ್ನ ನೋಡಿದ್ದೇನೆ ನಾನು.
ಐ ಸೀನ್ ಸಚ್ ಪೀಪಲ್. ಕೈ ಕಾಲು ಇಲ್ಲದೆ ಇದ್ರು ಕೂಡ ಏನೇನೋ ಸಾಧಿಸಿದವ್ರನ್ನ ಕೂಡ ನೋಡಿದ್ದಾನೆ. ಇಲ್ಲೇನು ಹೇಳ್ತಿದ್ದಾರೆ, ಫಾರ್ ದಟ್ ಯು ನೀಡ್ ಗುಡ್ ಎಜುಕೇಶನ್, ಒಂದು ಒಳ್ಳೆ ಆಲೋಚನೆ ಮಾಡುವಂತ ಶಕ್ತಿ. ಯಾವಾಗ ನಿಮ್ಮ ಜೀವನದಲ್ಲಿ ನೀವು ಕಷ್ಟಗಳನ್ನ ನೋಡ್ತಿರ್ತೀರೋ, ಯಾರು ಗಟ್ಟಿಯಾಗಿ ನಿಂತ್ಕೊಳ್ತಾರೋ ಅಂತ ವ್ಯಕ್ತಿನೇ ಮುಂದೆ ಬರೋದು. ದಟ್ ಈಸ್ ವಾಟ್ ದೇ ಆರ್ ಸೇಯಿಂಗ್. ಜೊತೆಗೆ ಇಂಥ ವ್ಯಕ್ತಿಗಳಿಗೆ ಸರಿಸಾಟಿಯಾಗಿ ಅಂತ ಆಲೋಚನೆ ಶಕ್ತಿ ಇರುವಂತ ಒಬ್ಬ ವ್ಯಕ್ತಿಗಳಿಗೆ ಆರೋಗ್ಯನ ಕೂಡ ಸಹಕರಿಸಿ ಕೊಡ್ಬೇಕಂತ ನಮ್ದು ಪಾಲಿಸಿ ಹೇಳ್ತಾ ಇದೆ ಇಲ್ಲಿ. ಓಕೆ, ಈ ಚಾಪ್ಟರ್ ಏನಿದೆ ಇಟ್ ಇಸ್ ಮೋರ್ ಆಫ್ ಫಿಸಿಯೋಲಜಿಕಲ್, ಇಟ್ಸ್ ಮೋರ್ ಆಫ್ ಸೈಕಾಲಜಿಕಲ್. ಈ ಒಂದು ಚಾಪ್ಟರ್ ಏನಿದೆ ಇದು ನಿಮಗೆ ಆಲೋಚನೆ ಶಕ್ತಿ ಜೊತೆಗೆ ನಿಮ್ಮ ಥಾಟ್ ಪ್ರೊಸೆಸ್ ನ ತುಂಬಾ ಡೆವಲಪ್ ಮಾಡಿ ಕೊಡುತ್ತೆ. ದಟ್ಸ್ ಅ ವೆರಿ ಯುನೀಕ್ ಸಬ್ಜೆಕ್ಟ್. ಈ ಚಾಪ್ಟರ್ ಏನಿದೆ ಇಟ್ಸ್ ಒನ್ ಆಫ್ ಮೈ ಫೇವರೇಟ್ ಚಾಪ್ಟರ್ಸ್. ಈ ಹಿಸ್ಟ್ರಿಯಲ್ಲಿ ನನಗೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಭಗತ್ ಸಿಂಗ್ ಅವ್ರು ಎಷ್ಟು ಇಷ್ಟ ಆಗ್ತಾರೋ, ಈ ಹ್ಯೂಮನ್ ಕ್ಯಾಪಿಟಲ್ ಚಾಪ್ಟರ್ ಕೂಡ ಎಕಾನಮಿಯಲ್ಲಿ ನಂಗೆ ಅಷ್ಟೇ ಇಷ್ಟ ಆಗುತ್ತೆ. ಬಿಕಾಸ್ ಇಂಥ ಒಂದು ಸಬ್ಜೆಕ್ಟ್ ಇಂದ, ಇಂಥ ಒಂದು ಚಾಪ್ಟರ್ ಇಂದ ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮೆಸೇಜ್ ನ ಕನ್ವೆ ಮಾಡ್ಬೋದು. ನೀವು ಮೇನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಬರಿಬಹುದು, ನೀವು ಎಸ್ಸೆಗಳಲ್ಲಿ ಎಷ್ಟು ಚೆನ್ನಾಗಿ ಬರಿಬಹುದು, ನಿಮ್ಮ ಕಲ್ಪನೆಗಳನ್ನ ಎಷ್ಟು ಚೆನ್ನಾಗಿ ರೂಪಿಸ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ದಿಸ್ ಸಬ್ಜೆಕ್ಟ್, ಈ ಚಾಪ್ಟರ್ ಏನಿದೆ ಇದು ಮನುಷ್ಯನ ಆಲೋಚನೆ ಬೆಳೆಸ್ತಾ ಇದೆ. ಗ್ರೇಟ್ ಚಾಪ್ಟರ್. ನೋಡಿ, ಆ ಸಿಕ್ ಲೇಬರರ್, ಒಬ್ಬ ರೋಗಿಷ್ಠ ನೌಕರ ವಿತೌಟ್ ಆಕ್ಸೆಸ್ ಟು ಮೆಡಿಕಲ್ ಫೆಸಿಲಿಟೀಸ್ ಇಸ್ ಕಂಪೆಲ್ಡ್ ಟು ಅಬ್ಸ್ಟೇನ್ ಫ್ರಮ್ ವರ್ಕ್ ಅಂಡ್ ದೇರ್ ಲೂಸ್ ಆಫ್ ಪ್ರೊಡಕ್ಟಿವಿಟಿ. ಒಂದು ನಿಮಿಷ, ಜ್ವರ. ನೋಡಿ, ಆ ಸಿಕ್ ಲೇಬರರ್ ವಿತೌಟ್ ಆಕ್ಸೆಸ್ ಟು ಮೆಡಿಕಲ್ ಫೆಸಿಲಿಟೀಸ್ ಈಸ್ ಕಂಪೆಲ್ಡ್ ಟು ಅಬ್ಸ್ಟೇನ್ ಫ್ರಮ್ ವರ್ಕ್. ಅಂದ್ರೆ ನಿಮಗೆ ರೋಗ ಬಂದಿದೆ, ಈಗ ನಿಮಗೆ ರೋಗ ಬಂದಿದೆ, ಬಟ್ ಈ ರೋಗ ನಿಮ್ಗೆ ಜ್ವರ ಬಂದಿದೆ ಅಂತ ಇಟ್ಕೊಳ್ಳಿ, ನಿಮ್ಮ ಸುತ್ತಮುತ್ತ ಯಾವ ಹಾಸ್ಪಿಟ್ಲು ಇಲ್ಲ. ನಿಮಗೆ ಡೆಂಗ್ಯೂ ಬಂದಿದೆ, ಸುತ್ತಮುತ್ತ ಯಾವ ಹಾಸ್ಪಿಟ್ಲು ಇಲ್ಲ. ನಿಮ್ಗೊಂದು ರೋಗ ಬಂದಿದೆ, ಸುತ್ತಮುತ್ತ ನಿಮ್ಗೆ ಯಾವ ಹಾಸ್ಪಿಟ್ಲು ಇಲ್ಲ. ಸೊ ಏನಾಗುತ್ತೆ, ನಿಮ್ ರೋಗ ಜಾಸ್ತಿಯಾಗೇ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನನಗೆ 104 ಡಿಗ್ರಿ ಜ್ವರ ಇದೆ, ಬಟ್ ನಾನು ಯಾಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಪಾಠ ಮಾಡ್ತೇನೆ, ನನ್ನ ಪಕ್ಕದಲ್ಲೇ ಹಾಸ್ಪಿಟ್ಲ್ ಇದೆ, ನನಗೆ ಗೊತ್ತಿದ್ದಾರೆ ಡಾಕ್ಟರ್, ಫೋನ್ ಮಾಡಿದ ಕೂಡಲೇ ಬಂದು ಚೆಕ್ ಮಾಡಿ ಹೋಗ್ತಾರೆ. ನಂಗೆ ಎಷ್ಟೋ ಜನ ಫ್ರೆಂಡ್ಸ್ ಈ ಚಾನಲ್ ಇಂದಾನೆ ಡಾಕ್ಟರ್ಸ್ ಗಳ ಪರಿಚಯ ಆಗಿದೆ. ಐ ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಸ್ ಫಾರ್ ಡಾಕ್ಟರ್ಸ್. ಸೊ ನನಗೆ ಆಕ್ಸೆಸ್ ಇದೆ. ನನಗೆ ಈಗ ಏನಾದ್ರು ಜ್ವರ ಜಾಸ್ತಿ ಆದ್ರೆ ನಾನು ಅವ್ರಿಗೆ ಫೋನ್ ಮಾಡಿ, ಮಚ್ಚ ನಂಗೆ ಜ್ವರ ಜಾಸ್ತಿ ಆಗ್ತದೆ, ಏನ್ ಮಾಡ್ಲಿ ಅಂದಾಗ ಅವ್ರು ನನಗೆ ಟ್ರೀಟ್ಮೆಂಟ್ ಫೋನಲ್ಲೇ ಹೇಳ್ಬಿಡ್ತಾರೆ. ನೋಡಪ್ಪ, ಇಂದಿಂದ ಮೆಡಿಸಿನ್ ತಗೋ, ಇಲ್ಲಿ ಮೆಡಿಕಲ್ ಸ್ಟೋರ್ ಇದೆ, ಹೋಗಿ ತಗೋ. ನನ್ನ ಫ್ರೆಂಡ್ ಇದ್ದಾನೆ, ಇಲ್ಲಿ ಬೈಕ್ ಇದೆ, ಕರ್ಕೊಂಡು ಹೋಗ್ತಾನೆ ನನ್ನ ಹಾಸ್ಪಿಟ್ಲಿಗೆ. ಬಿಕಾಸ್ ಇಲ್ಲೇ ನಮ್ಮ ಪಕ್ಕದ ಏರಿಯಾದಲ್ಲೇ ಹಾಸ್ಪಿಟ್ಲ್ ಇದೆ. ಸೊ ಏನಾಗುತ್ತೆ, ನನ್ನ ಜ್ವರ ಜಾಸ್ತಿ ಆದ್ರೂ ಕೂಡ ಇವತ್ತು ನಾನು ಕಮ್ಮಿ ಮಾಡ್ಕೊಂಡು ನಾಳೆ ಮತ್ತೆ ಬಂದು ನಾನು ಕೆಲಸ ಮಾಡ್ತೇನೆ. ಅದೇ ಒಂದು ಊರಿದೆ, ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಊರಿದೆ, ಅಲ್ಲಿ ಮೆಡಿಕಲ್ ಫೆಸಿಲಿಟಿ ಇಲ್ಲ. ಓಕೆ, ಡಾಕ್ಟರ್ಗಳಿಲ್ಲ. ಡಾಕ್ಟರ್ ಬೇಕಂದ್ರೆ 10-15 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಂತ ಇಟ್ಕೊಳ್ಳಿ. ರಿಮೋಟ್ ವಿಲೇಜ್, ಅ ವೆರಿ ರಿಮೋಟ್ ವಿಲೇಜ್. ಅವಾಗ ಏನಾಗ್ತಿದೆ, ಆ ವ್ಯಕ್ತಿಗೆ ದಿನ ಜ್ವರ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಏನಾಗುತ್ತೆ, ಅವ್ನು ಕೆಲ್ಸಕ್ಕೆ ಹೋಗಕ್ ಆಗಲ್ಲ. ಜ್ವರದಿಂದ ಹೆಂಗ್ ಕೆಲ್ಸಕ್ಕೆ ಹೋಗಕ್ಕಾಗತ್ತೆ? ಅದರಿಂದ ಏನಾಗುತ್ತೆ, ನಮ್ಮ ದೇಶದ ಅಥವಾ ಕಂಪ್ನಿ ಪ್ರೊಡಕ್ಟಿವಿಟಿ ಕಮ್ಮಿ ಆಗ್ತಾ ಬರುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ಕೆಲಸ ಮಾಡಕ್ ಹೋಗಲ್ವೋ, ಒಂದು ಹೊಲ ಇದೆ ಅಂತ ಇಟ್ಕೊಳ್ಳಿ, ಆ ಹೊಲದಲ್ಲಿ ಕೆಲಸ ಮಾಡುವಂತ ರೈತನ ಆರೋಗ್ಯ ಸರಿ ಇಲ್ಲ ಅಂತ ಇಟ್ಕೊಳ್ಳಿ, ಹೊಲದಲ್ಲಿ ಯಾರು ಕೆಲಸ ಮಾಡ್ತಾರೆ? ಸೊ ಪ್ರೊಡಕ್ಟಿವಿಟಿ ಕಮ್ಮಿ ಆಗತ್ತೆ ಅಂತ ಹೇಳ್ತಾರೆ. ದಿಸ್ ಇಸ್ ವಾಟ್ ದೇ ಆರ್ ಸೇಯಿಂಗ್. ನೋಡಿ, ಆ ಸಿಕ್ ಲೇಬರರ್ ವಿತೌಟ್ ಆಕ್ಸೆಸ್ ಟು ಮೆಡಿಕಲ್ ಫೆಸಿಲಿಟೀಸ್ ಇಸ್ ಕಂಪೆಲ್ಡ್ ಟು ಅಬ್ಸ್ಟೇನ್ ಫ್ರಮ್ ವರ್ಕ್ ಅಂಡ್ ದೇರ್ ಈಸ್ ಅ ಲಾಸ್ ಆಫ್ ಪ್ರೊಡಕ್ಟಿವಿಟಿ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್, ಪ್ರೊಡಕ್ಟಿವಿಟಿ ಬರ್ಬೇಕಂದ್ರೆ ಆರೋಗ್ಯವಾದಂತ ದೇಹ ಬೇಕು. ಆರೋಗ್ಯವಾದಂತ ದೇಹ ಬೇಕಂದ್ರೆ ಅಣ್ಣ ಊರಲ್ಲಿ ಒಂದು ಹಾಸ್ಪಿಟಲ್ ಇರ್ಬೇಕಂತ ಹೇಳ್ತಿದ್ದಾರೆ. ಆ ವ್ಯಕ್ತಿಗೆ ಮೆಡಿಕಲ್ ಫೆಸಿಲಿಟೀಸ್ ಕೊಡ್ಬೇಕಂತ ಹೇಳ್ತಾರೆ. ಅದಕ್ಕೆ ತಾನೇ ಈಗ ಹಳ್ಳಿಯಲ್ಲಿ ಡಾಕ್ಟರ್ ಹಾಸ್ಪಿಟಲ್ಸ್ ಇದೆ, ಹಳ್ಳಿಯಲ್ಲಿ ಹಾಸ್ಪಿಟಲ್ಸ್ ಇದೆ. ನಮ್ಮೂರಲ್ಲಿ ಹಾಸ್ಪಿಟಲ್ ಇಲ್ಲ, ನಮ್ಮೂರಲ್ಲಿ ಹಾಸ್ಪಿಟಲ್ ಇಲ್ಲ. ಬಟ್ ನಮ್ಮೂರಿಂದ 4 ಕಿಲೋಮೀಟರ್ ಈಚೆ ಹಾಸ್ಪಿಟಲ್ ಇದೆ, ನಮ್ಮೂರಿಂದ 4 ಕಿಲೋಮೀಟರ್ ಈಚೆ ಹಾಸ್ಪಿಟಲ್ ಇದೆ. ಇಲ್ಲ ಅಂತ ಹೇಳಲ್ಲ, ಹಾಸ್ಪಿಟಲ್ ಇದೆ. ಸೊ ಏನಾಗುತ್ತೆ, ನಮ್ಮ ಹತ್ರ ಈಗ ಒಳ್ಳೆ ರೋಡ್ ಇರೋದ್ರಿಂದ ಆ ಹಾಸ್ಪಿಟಲ್ ಮುಟ್ಟೋದು ತುಂಬಾ ಈಸಿ. ನಮ್ಮ ಹಳ್ಳಿಯಲ್ಲಿ ಪ್ರತಿಯೊಬ್ಬರ ಹತ್ರನೂ ಬೈಕ್ ಇದೆ ಈಗ. ಸೊ ಯಾರು ಹುಷಾರಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ತೇವೆ. ಬಟ್ ಐ ಸ್ಟಿಲ್ ರಿಮೆಂಬರ್ ನಾವು ಯಾವಾಗ 2002ರಲ್ಲಿ ಇದ್ದೆ, ನಾನು ಚಿಕ್ಕವನಾಗಿರ್ಬೇಕಾದ್ರೆ, ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ, ನಮ್ಮೂರಲ್ಲಿ ಹಾಸ್ಪಿಟಲ್ ಅಂತೂ ಈಚೆ ಹೋಗ್ಬೇಕು, ರೋಡ್ ಸರಿ ಇಲ್ಲ, ಟೈಮ್ ಟು ಟೈಮ್ ಬಸ್ ಕೂಡ ಇರಲಿಲ್ಲ. ಅವಾಗಷ್ಟು ಬೈಕ್ಸ್ ಇರಲಿಲ್ಲ, ಏನೂ ಇಲ್ಲ. ಎತ್ತಿನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿದ್ರು ಆ ಬಿಸಿಲಲ್ಲಿ. ನಾನು ನೋಡಿದ್ದೇನೆ, ತುಂಬಾ ಸಲ ನೋಡಿದ್ದೇನೆ. ಇನ್ನೊಂದ್ಸಲ ಏನಾಗ್ತಿತ್ತು, ವಾರಕ್ಕೊಂದ್ಸಲ ನಮ್ ದೂರ 30 ಕಿಲೋಮೀಟರ್ ಆಚೆ ಚಳಿಕೆರೆ ಅಂತ ಒಂದು ಊರಿದೆ ನಮ್ಮ ಹಳ್ಳಿಯಿಂದ ಆ ಊರಲ್ಲಿ ಇರುವಂತ ಡಾಕ್ಟರ್ ವಾರಕ್ಕೊಂದ್ಸಲ ನಮ್ಮ ಊರಿಗೆ ಬಂದು ಚೆಕಪ್ ಮಾಡಿ ಹೋಗ್ತಿದ್ರು. ಒಂದು ಡಾಕ್ಟರೇ ಬರ್ತಿದ್ರು, ಡ್ಯೂಟಿ ರಜೆ ಹಾಕೊಂಡು, ಅವ್ರದ್ದೊಂದು ಪ್ರೈವೇಟ್ ಹಾಸ್ಪಿಟಲ್ ಇತ್ತು, ಅವ್ರು ಬಂದು ಪ್ರತಿಯೊಂದು ಮನೆಗೆ ಹೋಗಿ ಚೆಕ್ ಮಾಡಿ ಹೋಗ್ತಿದ್ರು. ಮೆಡಿಕಲ್ ಫೆಸಿಲಿಟಿ ಪ್ರಾಬ್ಲಮ್. ಬಟ್ ಇವಾಗ ಏನಾಗಿದೆ, ನಮ್ಮ ಹಳ್ಳಿಗಿಂತ ಜಸ್ಟ್ 3 ಕಿಲೋಮೀಟರ್ ಆಚೆ 4 ಕಿಲೋಮೀಟರ್ ಆಚೆ ಒಂದು ಹಾಸ್ಪಿಟಲ್ ಇದೆ, ಒಳ್ಳೆ ರೋಡ್ ಇದೆ. ಸೊ ಯಾರಿಗಾರು ಹುಷಾರಿಲ್ಲ ಅಂದ್ರೆ ಟಕ್ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೇವೆ, ಬೈಕಲ್ಲಿ 10 ನಿಮಿಷ ಕರ್ಕೊಂಡು ಹೋಗಕ್ಕೆ. ಅರ್ಥ ಆಗ್ತಿದ್ಯಾ? ದಟ್ ಈಸ್ ವಾಟ್ ದೇ ಆರ್ ಟಾಕಿಂಗ್. ಫಸ್ಟ್ ಆಫ್ ಆಲ್, ನಾವು ಜನರ ಹಿತಕ್ಕೋಸ್ಕರ ಎಜುಕೇಶನ್ ಜೊತೆ ಹೆಲ್ತ್ ಕೇರ್ನ ಪ್ರೊವೈಡ್ ಮಾಡಲೇಬೇಕಂತ ಹೇಳ್ತಿದ್ದಾರೆ. ಒಂದು ಎಜುಕೇಟೆಡ್ ಬ್ರೈನ್, ಒಂದು ಹೆಲ್ದಿ ಹಾರ್ಟ್. ನೆನ್ಪಿಟ್ಕೊಳ್ಳಿ, ಒಂದು ಎಜುಕೇಟೆಡ್ ಬ್ರೈನ್, ಒಂದು ಹೆಲ್ತಿ ಹಾರ್ಟ್, ಒಂದು ಆರೋಗ್ಯಕರವಾಗಿರುವಂತ ಹೃದಯ ಹಾಗೂ ಶಿಕ್ಷಣ ಹೊಂದಿರುವಂತ ಒಂದು ಮೆದುಳು ದೇಶಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ಎನಿಥಿಂಗ್ ಇಸ್ ಪಾಸಿಬಲ್. ನಿಮ್ಗೆ ಇನ್ ಕೇಸ್ 2 ದಿನ ಹುಷಾರಿಲ್ಲ ಅಂದ್ರೆ ನಿಮ್ಗೆ ಕೆಲಸ ಮಾಡೋದಿರ್ಲಿ, ಮಂಚದಿಂದ ಎದ್ದೇಳಕ್ಕೂ ಮನ್ಸಾಗಲ್ಲ.
ಎಷ್ಟೇ ವಿದ್ಯಾವಂತರಾಗಿರಿ, ನೀವು ಎಷ್ಟೇ ವಿದ್ಯಾವಂತರಾಗಿರಿ, ಎಂಥ ಡಿಗ್ರಿನೇ ಪಡ್ಕೊಂಡಿರಿ, ನಿಮ್ಗೆ ಹುಷಾರಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಊಟ ಮಾಡೋಕ್ಕೆ ಆಗಲ್ಲ. ಊಟ ಮಾಡ್ಬೇಕಾದ್ರೆ ವಾಂತಿ ಬಂದಂಗೆ ಆಗ್ತಿರುತ್ತೆ. ಇವಾಗ ನಂಗೆ ಅದೇ ಆಗ್ತಿರೋದು, ಮಾತಾಡೋಕ್ಕೂ ಆಗ್ತಿಲ್ಲ ಅಲ್ವಾ. ಆರೋಗ್ಯವೇ ಭಾಗ್ಯ ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ, ಅದೆಲ್ಲ ಒಂದು ವೇದ ವಾಕ್ಯಗಳು, ಹಿತವಾಕ್ಯಗಳವೆಲ್ಲ ಅಲ್ವಾ. ಆರೋಗ್ಯವೇ ಭಾಗ್ಯ ಅಂತ ನಮ್ಮ ದೊಡ್ಡವರೆಲ್ಲ ಹೇಳ್ಕೊಟ್ಟಿದ್ದಾರೆ, ಇದೇ ಹೇಳ್ಕೊಟ್ಟಿರೋದು ಅವರು. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಆರೋಗ್ಯ ಮತ್ತೆ ಎಜುಕೇಶನ್ ಎರಡನ್ನೂ ಕೂಡ ಪ್ರೊವೈಡ್ ಮಾಡಿ ಕೊಡ್ರಪ್ಪ ಅಂತ. ಅದಕ್ಕೆ ಸರ್ಕಾರದಲ್ಲಿ ಗವರ್ನಮೆಂಟ್ ಹಾಸ್ಪಿಟಲ್ಸ್, ಗವರ್ನಮೆಂಟ್ ಸ್ಕೂಲ್ಸ್ ಇರೋದು. ಪ್ರತಿಯೊಂದು ಹಳ್ಳಿಯಲ್ಲಿ ಶಿಕ್ಷಣಕ್ಕೋಸ್ಕರ ಪ್ರೈಮರಿ ಸ್ಕೂಲ್ಸ್ ಇದೆ. ಪ್ರತಿಯೊಂದು ಹಳ್ಳಿಯಲ್ಲಿ, ಇಫ್ ನಾಟ್ ಪ್ರತಿಯೊಂದು ಹಳ್ಳಿ, ಪಕ್ಕ ದೂರಲ್ಲಾದ್ರೂ ನಿಮ್ಗೊಂದು ಆಸ್ಪತ್ರೆ ಸಿಗುತ್ತೆ. ಯಾವಾಗ ಒಂದು ದೇಶದಲ್ಲಿ ಇರುವಂತ ವ್ಯಕ್ತಿಗಳು ಆರೋಗ್ಯವಾಗಿರ್ತಾರೋ, ಶಿಕ್ಷಣ ಹೊಂದಿರ್ತಾರೋ, ದೇಶ ಮುಂದೆ ಹೋಗುತ್ತೆ, ತರಕ್ಕಿ ಮಾಡುತ್ತೆ. ವಿಲ್ ಕೀಪ್ ಆನ್ ಪ್ರೋಗ್ರೆಸಿಂಗ್ ಫಾರ್ವರ್ಡ್. ವಿ ಆರ್ ಕೀಪ್ ಆನ್ ಪ್ರೋಗ್ರೆಸಿಂಗ್ ಫಾರ್ವರ್ಡ್, ನೋ ಮ್ಯಾಟರ್ ವಾಟ್ ಇಟ್ ಈಸ್. ಅದಕ್ಕೆ ನೀವು ಆಮ್ ಆದ್ಮಿ ಪಾರ್ಟಿನ ರೆಫರೆನ್ಸ್ ಆಗಿ ತಗೊಂಡ್ರೆ ಡೆಲ್ಲಿ ಸರ್ಕಾರ, ಈ ನಮ್ಮ ಕೇಜ್ರಿವಾಲ್, ನೋಡಪ್ಪ ನಮ್ಮ ಅಂತ ಹೇಳ್ತಿದ್ದೀನಿ, ಮತ್ತೆ ಕೇಜ್ರಿವಾಲ್ ನನ್ನ ಮಾವ ಅಂತ ಹೇಳ್ಬೇಡಿ, ಮನೆಸೇ ನಮ್ಮ ರೆಫರೆನ್ಸ್ ಕೊಡ್ತಿರೋದಷ್ಟೇ, ಆಯ್ತಾ. ಸೊ ನಮ್ಮ ಕೇಜ್ರಿವಾಲ್ ಅವ್ರು ಏನಿದ್ದಾರೆ, ಬೇಸ್ಡ್ ಆನ್ ಗ್ರೇಟ್ ಇಂಪ್ರೂವ್ಮೆಂಟ್ಸ್ ಇನ್ ಡೆಲ್ಲಿ. ಹಾಸ್ಪಿಟಲ್ಸ್ ನೋಡಿ, ಬೇಕಿದ್ರೆ ಎಜುಕೇಶನ್ ನೋಡಿ, ಡೆಲ್ಲಿ ಇಸ್ ಪ್ರೋಗ್ರೆಸಿಂಗ್ ಅ ಲಾಟ್ ಅಲ್ವಾ. ಅದೇ ತರ ಆ ಒಂದು ಸ್ಕೂಲ್ಸ್, ಆ ಒಂದು ಹಾಸ್ಪಿಟಲ್ಸ್ ನಮ್ಮ ಊರುಗಳಲ್ಲಿ ಇದ್ರೆ ಇಮ್ಯಾಜಿನ್ ಮಾಡಿ ನಮ್ಮ ದೇಶದ ಮಕ್ಕಳು ಎಲ್ಲಿಂದ ಎಲ್ಲಿಗೆ ಹೊರಟೋಗ್ತಾರ ಅಂತ. ಬಟ್ ನಮ್ಮ ದೇಶದಲ್ಲಿ ಇರುವಂತ ಜನರಿಗೆ ಈ ಸ್ಕೂಲ್ಸ್, ಹಾಸ್ಪಿಟಲ್ಸ್ಗಿಂತ ಜಾಸ್ತಿ ಧರ್ಮ, ಜಾತಿನೇ ಮುಖ್ಯ ಆದ್ರೆ ನಮ್ಮ ದೇಶ ಮುಂದೆ ಹೋಗಕ್ಕಾಗಲ್ಲ. ಸೊ ಫಸ್ಟ್ ಈಸ್ ಎಜುಕೇಶನ್, ನೆಕ್ಸ್ಟ್ ಈಸ್ ಹೆಲ್ತ್. ಎಜುಕೇಶನ್ ಮತ್ತೆ ಹೆಲ್ತ್ ಯಾವ ಸ್ಟೇಟ್ ಅಲ್ಲಿ ಜಾಸ್ತಿ ಇರುತ್ತೋ ಆ ದೇಶದ ಪ್ರೋಗ್ರೆಸ್ ಕೂಡ ಸಖತ್ತಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೇರಳ ಅಂತ ತಗೊಳ್ಳಿ. ಲೆಟ್ಸ್ ಟಾಕ್ ಅಬೌಟ್ ಕೇರಳ. ನಮ್ಮ ಪಕ್ಕ ರಾಜ್ಯ ಕೇರಳ ಏನಿದೆ, 100% ಲಿಟ್ರಸಿ ರೇಟ್ ಇದೆ, ಆಲ್ಮೋಸ್ಟ್ 100% ಲಿಟ್ರಸಿ ರೇಟ್ ಇದೆ, ಸಖತ್ತಾಗಿದೆ. ಸೊ ಏನಾಗುತ್ತೆ, ಕೇರಳದಲ್ಲಿ ಅತಿ ಜಾಸ್ತಿ ಜನ ಏನ್ ಮಾಡ್ತಾರೆ, ಭಾರತದಲ್ಲಿ ಕಲ್ತು ನೋಡಿ 100% ಲಿಟ್ರಸಿ ರೇಟ್ ಇರುವಂತ ಒಂದು ಸ್ಟೇಟ್ ಯಾವಾಗ ಬರುತ್ತಲ್ವಾ, ಅವಾಗ ಅಲ್ಲಿ ಸರ್ಕಾರದ ಕೆಲಸಗಳು ಕೂಡ ಕಮ್ಮಿ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಎಜುಕೇಟೆಡ್ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಅಂತ ಊರುಗಳಲ್ಲಿ ಕೆಲಸಗಳು ತುಂಬಾ ಕಮ್ಮಿನೇ ಸಿಗೋದು ನಿಮ್ಗೆ. ಬಿಕಾಸ್ ಪ್ರತಿಯೊಬ್ಬರು ಕೂಡ ವಿದ್ಯಾವಂತರು, ಪ್ರತಿಯೊಬ್ಬರು ಕೂಡ ಕೆಲಸ ಮಾಡ್ಬೇಕಂತ ಇದ್ದಾರೆ ಆಫೀಸ್ಗಳಲ್ಲಿ. ಅಲ್ಲಿ ಕೆಲಸಗಳು ಕಮ್ಮಿ ಇರೋದ್ರಿಂದ ಏನಾಗುತ್ತೆ, ಕೇರಳದಲ್ಲಿರುವಂತ ವ್ಯಕ್ತಿಗಳು ಜನರಲಿ ನೀವು ನೋಡಿ ದುಬೈಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಸಿಟಿಸನ್ಶಿಪ್ ಬಿಟ್ಟಿಲ್ಲ ಅವರು, ದುಬೈಯಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿ ದುಡಿತಾರೆ, ವಾಪಸ್ ಭಾರತಕ್ಕೆ ಬಂದು ಖರ್ಚು ಮಾಡ್ತಾರೆ. ರೆಮಿಟೆನ್ಸಸ್ ಅಂತ ಏನ್ ಕರಿತೇವೆ, ದಿಸ್ ಇಸ್ ಬಿಕಾಸ್ ಆಫ್ ದಟ್ ಓನ್ಲಿ. ಕೇರಳ ಇಸ್ ಅ ವೆರಿ ವೆಲ್ ಎಜುಕೇಟೆಡ್ ಸ್ಟೇಟ್. ಆ ದೇಶದಲ್ಲಿರುವಂತ ಜನರಿಗೆ ಜಾತಿ ಮತ ಅಂತ ಹೊಡ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ, ಅಷ್ಟೆಲ್ಲ ಟೈಮ್ ಇರಲ್ಲ ನಿಮ್ಗಂತ ದೇಶಗಳಲ್ಲಿ. ನೋಡಿ ಬೇಕಾದ್ರೆ ನಮ್ಮಂತ ರಾಜ್ಯಗಳಲ್ಲಿ ಜಾತಿ ಮತ ಅಂತ ಹೊಡ್ಕೊಳ್ಳೋಕೆಲ್ಲ ಟೈಮ್ ಇರಲ್ಲ. ಇವಾಗ ಮುಸ್ಲಿಂ ಕಮ್ಯುನಿಟಿ ಬೆಳೀತಿದೆ, ಕೆಲವೊಂದು ದೇಶಗಳಲ್ಲಿ ಮುಸ್ಲಿಂ ಜೊತೆ ಫೈಟ್ ಆಗ್ತಿದೆ, ಅವ್ರು ಪ್ರೊಟೆಸ್ಟ್ ಮಾಡೇ ಮಾಡ್ತಾರೆ. ಯಾಕೆ? ಬಿಕಾಸ್ ದೇ ಆರ್ ವರ್ಕಿಂಗ್ ಇನ್ ಅರಬ್ ಕಂಟ್ರೀಸ್, ಅಲ್ಲಿ ಮುಸ್ಲಿಂ ಡಾಮಿನೇಷನ್ ಇದೆ. ಸೊ ಇಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳಲ್ಲಿ ಹೋದಾಗ ಸಪೋರ್ಟ್ ಮಾಡಬೇಕಾಗತ್ತೆ. ಇಟ್ ಇಸ್ ಪಾಲಿಟಿಕಲ್ ನೆಕ್ಸಸ್, ಪಾಲಿಟಿಕಲ್ ಫೈಟ್ಸ್ ಇದೆ, ಅದು ಬಿಡಿ. ಬಟ್ ಇಲ್ಲಿರುವಂತ ಎಜುಕೇಟೆಡ್ ವ್ಯಕ್ತಿಗಳಿಂದ ಆ ಸ್ಟೇಟ್ ಚೆನ್ನಾಗಿದೆ, ಪ್ರಾಸ್ಪರಸ್ ಆಗಿದೆ ಆ ಸ್ಟೇಟ್. ಪ್ರತಿಯೊಬ್ಬರು ಎಜುಕೇಟೆಡ್, ಪ್ರತಿಯೊಬ್ಬರು ವೆಲ್ ಎಜುಕೇಟೆಡ್, ಇಟ್ಸ್ ವೆರಿ ಪ್ರಾಸ್ಪರಸ್. ರಿಚ್ ಆಗಿ ಕೂಡ ಇದ್ದಾರೆ. ಕೇರಳಸ್ ಆರ್ ವೆರಿ ರಿಚ್ ಕಂಪೇರ್ ಟು ಉತ್ತರ ಪ್ರದೇಶ್, ಬಿಹಾರ್ನ ಕಂಪೇರ್ ಮಾಡಿದ್ರೆ ರಿಚ್. ಅದೇ ನೀವು ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್ನ ರೆಫರೆನ್ಸ್ ಆಗಿ ತಗೊಳ್ಳಿ ನೋಡೋಣ. ಎಜುಕೇಶನ್ ಕಮ್ಮಿ ಇದೆ, ಹೆಲ್ತ್ ಕೇರ್ ಕಮ್ಮಿ ಇದೆ. ನೀವು ನಂಬ್ತಿರೋ ಬಿಡ್ತಿರೋ, ಇವಾಗಲೂ ಕೂಡ ಟ್ರೈನ್ ರಿಸರ್ವೇಶನ್ ಟಿಕೆಟ್ನವರು ಗೋಡೆ ಮೇಲೆ ಹೋಗಿ ಹುಡುಕ್ತಾರೆ, ನಮ್ಮ ಟಿಕೆಟ್ ಸಿಕ್ಕಿದೆ ಇಲ್ವಾ ಅಂತ. ಫೋಟೋಸ್ ನೋಡಿದ್ದೀರಾ ನೀವು? ಅಂಡ್ ವೋಟಿಂಗ್ ಟೈಮಲ್ಲಿ ಎಷ್ಟು ಪ್ರಾಣಹಾನಿ ಆಗುತ್ತೆ ಅಂತ ಕೂಡ ನೋಡಿದ್ದೀರಾ. ಬಿಕಾಸ್ ಆಫ್ ದಟ್ ಓನ್ಲಿ ಕಾನ್ಫ್ಲಿಕ್ಟ್ಸ್ ತುಂಬಾ ಆಗುತ್ತೆ ಅಲ್ಲಿ. ಯಾವ ಸ್ಟೇಟಲ್ಲಿ ಎಜುಕೇಶನ್ ಜಾಸ್ತಿ ಇರುತ್ತೋ ಅಲ್ಲಿ ಜನರಲಿ ಗಲಾಟೆಗಳು ಕಮ್ಮಿನೇ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಎಲೆಕ್ಷನ್ಸ್ ಆಗೋದಕ್ಕೂ ಬಿಹಾರ್ ಮತ್ತೆ ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ಸ್ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಮ್ಮ ದೇಶದ ಎಲೆಕ್ಷನ್ಸ್ ಆದಾಗ ಗಲಾಟೆಗಳು ಅಷ್ಟು ಆಗೋದೇ ಇಲ್ಲ. ನಾವು ಹೋಗ್ತೇವೆ, ಓಟ್ ಹಾಕಿ ಬರ್ತೇವೆ, ನಮ್ದು ಎಷ್ಟಪ್ಪ ನಾವು ನೋಡ್ಕೊಳ್ತೇವೆ. ಬಟ್ ಅಲ್ಲಿ ನೀವು ನೋಡಿ ಎಲೆಕ್ಷನ್ ರ್ಯಾಲಿಗಳಲ್ಲಿ ಎಷ್ಟು ವಿಧ್ವಂಸ ಆಗುತ್ತೆ, ಎಷ್ಟು ಹೊಡೆದಾಟಗಳಾಗುತ್ತೆ. ಬಿಕಾಸ್ ಎಜುಕೇಶನ್ ಇಸ್ ನಾಟ್ ದೇರ್. ಎಲ್ಲಿ ಎಜುಕೇಶನ್ ಇರುತ್ತೋ ಅಲ್ಲಿ ಜನರು ತಲೆಯಿಂದ ಯೋಚನೆ ಮಾಡ್ತಾರೆ. ಎಲ್ಲಿ ಎಜುಕೇಶನ್ ಇರಲ್ವೋ ಅವ್ರು ಎಲ್ಲಿಂದ ಯೋಚನೆ ಮಾಡ್ತಾರೆ ನನಗೂ ಕೂಡ ಗೊತ್ತಿಲ್ಲಪ್ಪ. ಇಟ್ ರಿಯಲಿ ಹ್ಯಾಪನ್ಸ್. ಸೊ ಜನರಲಿ ಅದಕ್ಕೋಸ್ಕರನೇ ಮಕ್ಕಳನ್ನ ಓದಿಸ್ಬೇಕಂತ ಹೇಳ್ತಾರೆ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳನ್ನ ಓದಿಸ್ಬೇಕಂತ ಹೇಳ್ತಿದ್ದಾರೆ. ಚಿಕ್ಕ ವಯಸ್ಸಲ್ಲೇ ನೋಡಿರ್ತೀರಾ, ಹೆಣ್ಣೊಂದು ಕಲಿತಾರೆ ಮನೆಯೊಂದು ಕಲಿತಂತ ಅನ್ನೋ ಎಷ್ಟೋ ವಾಕ್ಯಗಳು ಬಂದಿರುತ್ತೆ. ಒಂದು ಮನೇಲಿ ಒಂದು ಹೆಣ್ಣು ಮಗು ಕಲ್ತ್ರೆ ಇಡೀ ಮನೆನೇ ಕಲ್ತಂಗಂತೆ. ಅದೇ ಒಂದು 10 ಮನೇಲಿರುವಂತ ಹೆಣ್ಣು ಮಕ್ಕಳು ಕಲ್ತ್ರೆ ಇದು ಊರೇ ಕಲ್ತಂಗಂತೆ. ದಟ್ ಈಸ್ ತಾಯಿನೇ ಮೊದಲೇ ಹೇಳ್ತಾರ, ತಾಯಿನೇ ಮೊದಲೇ ಶಿಕ್ಷಕಿ ಅಂತ. ಮದರ್ ಇಸ್ ದ ಫಸ್ಟ್ ಟೀಚರ್ ಅಂತ ಏನ್ ಹೇಳ್ತಾರೆ, ಇದರಿಂದಾನೇ ಬರುವಂತದ್ದೆಲ್ಲ. ಎಜುಕೇಶನ್ ಇಸ್ ಪವರ್, ಹೆಲ್ತ್ ಇಸ್ ಪವರ್. ಯಾವ ದೇಶದಲ್ಲಿ ಎಜುಕೇಶನ್ ಮತ್ತೆ ಹೆಲ್ತ್ ಇರುತ್ತೋ ಆ ದೇಶ ಡೆಫಿನೆಟ್ಲಿ ಪ್ರೋಗ್ರೆಸ್ ಮಾಡುತ್ತಂತ ಹೇಳ್ತಿದ್ದಾರೆ. ಅದಕ್ಕೆ ಹೆನ್ಸ್ ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಕ್ಯಾಪಿಟಲ್ ಫಾರ್ಮೇಶನ್. ಅದಕ್ಕೆ ಆರೋಗ್ಯದ ಮೇಲೆ ಖರ್ಚು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಆರೋಗ್ಯದ ಮೇಲೆ ಖರ್ಚು ಮಾಡ್ಬೇಕಂತ ಹೇಳ್ತಿದ್ದಾರೆ. ನೋಡಿ ಆಲ್ಮೋಸ್ಟ್ 2 ಪೇಜ್ ಮಾಡಿದ್ದೇನೆ, ಇನ್ನೇನು ಆಲ್ಮೋಸ್ಟ್ ಒಂದು 10 ಪೇಜ್ ಇದೆ. ನಾಳೆ ಕಂಟಿನ್ಯೂ ಮಾಡೋಣ. ನನ್ನ ಆರೋಗ್ಯ ಸರ್ವನಾಶ ಆಗಿದೆ. ಸೊ ವಿಲ್ ಕಂಟಿನ್ಯೂ ಟುಮಾರೋ. ಓಕೆ.
ಸೊ ಆ್ಯಂಡ್ ಎಸ್, ಈ ಚಾಪ್ಟರಲ್ಲಿ ನಾನು ನಿಮಗೆ ತುಂಬ ವ್ಯಾಲ್ಯೂಸ್ನ ಹೇಳ್ತಾ ಹೋಗ್ತೇನೆ, ತುಂಬ ವ್ಯೂಸ್ನ ಹೇಳ್ತಾ ಹೋಗ್ತೇನೆ ನಂದು. ನೀವು ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನ ನೀವು ಮೇನ್ಸ್ ಎಕ್ಸಾಮಲ್ಲಿ ಸಖತ್ತಾಗಿ ಬಳಸ್ಬೋದು. ದಿಸ್ ಇಸ್ ವಾಟ್ ಮೇನ್ಸ್ ಇಸ್ ಆಲ್ ಅಬೌಟ್. ದಿಸ್ ಇಸ್ ವಾಟ್ ಮೇನ್ಸ್ ಇಸ್. ನಿಮ್ಮ ಥಿಂಕಿಂಗ್ ಏನಿದೆ, ನಿಮ್ಮ ಡೈಮೆನ್ಷನ್ಸ್ ಹೇಗಿದೆ, ನನ್ನಲ್ಲಿರುವಂಥ ಡೈಮೆನ್ಷನ್ಸ್ ನಾನು ನಿಮ್ಗೆ ಹೇಳ್ತೇನೆ. ಇನ್ ಕೇಸ್ ನಿಮ್ಮ ಹತ್ರ ಯಾವ್ದಾದ್ರು ಒಳ್ಳೊಳ್ಳೆ ಡೈಮೆನ್ಷನ್ಸ್ ಇದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ, ಇದನ್ನೆಲ್ಲ ಮೇನ್ಸ್ಗೆ ಬಳಸ್ಬೋದು. ಕನ್ಕ್ಲೂಷನ್ಸ್ ಅಲ್ಲಿ ಸಖತ್ತಾಗಿ ಬರಿಬೋದು, ಇಂಟ್ರೊಡಕ್ಷನ್ ಅಲ್ಲಿ ಸಖತ್ತಾಗಿ ಬರಿಬೋದು, ಪಾಯಿಂಟ್ಸ್ ನ ಕೊಡ್ಬೋದು, ಡಿಫ್ರೆಂಟ್ ವ್ಯೂಸ್ ಅಲ್ಲಿ ಹೇಳ್ಬೋದು, ಪಾಸಿಟಿವ್ ವ್ಯೂಸ್, ನೆಗೆಟಿವ್ ವ್ಯೂಸ್ ಹೇಳ್ಬೋದು. ಎಕಾನಮಿಯಲ್ಲಿ ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಕೂಡ. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಂಗೆ ಎದೇನು ಹೋಗ್ತಾ ಇದೆ, ಉಸಿರಾಡಕ್ ಆಗ್ತಿಲ್ಲ, ಜ್ವರ ಬರ್ತಿದೆ. ಸೊ ಬಾಯ್ ಬಾಯ್.